ಹಾಯ್ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಆಚಂಟ. ನಾನು ಬೆಂಗಳೂರಲ್ಲಿ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಕನ್ಸಲ್ಟೆಂಟ್ ಆಗಿದ್ದೀನಿ. ಈಗ ಬರೋದು ಒಂದು 30 ನಿಮಿಷಗಳು ನಾವು ನಮ್ಮ ಒಳ್ಳೆಯ ಆರೋಗ್ಯ ಹೇಗೆ ಕಾಪಾಡಿಸ್ಕೋಬೇಕು, ಹೇಗೆ ರೋಗ ನಿವಾರಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ದಯವಿಟ್ಟು ಚೆನ್ನಾಗಿ ಕೇಳಿ. ಎಲ್ಲಿ ನೀವು ಒಂದು ಕಡೆ ಕೂತ್ಕೊಂಡು ಜೀವನ ಕಾಲದಲ್ಲಿ ಇಷ್ಟು ವರ್ಷದಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಲ್ಲ, ಒಂದು ಕಡೆ ಕೂತ್ಕೊಂಡು ಸಾಮೂಹಿಕವಾಗಿ ನನ್ನ ಆರೋಗ್ಯ ಹೇಗೆ ಇಟ್ಕೋಬೇಕು, ಹೇಗೆ ಕಾಪಾಡಿಸ್ಕೋಬೇಕು, ರೋಗ ನಿವಾರಣೆ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯಾವಾಗಾದರೂ ಯೋಚನೆ ಮಾಡಿದ್ದೀರಾ? ಆ್ಯಂಡ್ ದ ಆನ್ಸರ್ ಈಸ್ ನೋ. ಭಾಳ ಸಲ ನಾವು ನೋಡಿದ್ದೇನು ಅಂದರೆ, ಈ ಮೂಕು ಮೌಲ್ಯ ಯಾವಾಗ ಗೊತ್ತಾಗುತ್ತೆ? ಒಂದು ಕಡೆ ಬ್ಲಾಕ್ ಆದಾಗ ಗೊತ್ತಾಗುತ್ತೆ. ಅಲ್ಲಿ ತನಕ ಅದು ಒಂದು ಅವಯವ, ಅದು ಉಸಿರಾಡೋದು, ಅದ್ರ ಕೆಲಸ, ಅದ್ರ ಪಾಟಿಗೆ ಅದು ಕೆಲಸ ಮಾಡ್ತಾ ಇದೆ, ನಮಗೇನೂ ತೊಂದರೆ ಇಲ್ಲ. ಅದನ್ನು ಹೆಂಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಯೋಚನೆ ನಮಗೆ ಬರೋದೇ ಇಲ್ಲ. ನನ್ನ ಮಾತೃಭಾಷೆ ತೆಲುಗು. ನನಗೆ ಕನ್ನಡ ಇಲ್ಲಿಗೆ ಬಂದ ಮೇಲೇ ಸ್ವಲ್ಪ ಕಲ್ತಿದ್ದು. ಸೊ ಅಲ್ಲಿ ನಿಮಗೆ ಗ್ರಾಮರ್ ಮಿಸ್ಟೇಕ್ಗಳಾದರೆ ದಯವಿಟ್ಟು ಕ್ಷಮಿಸ್ಬೇಡಿ. ಫಸ್ಟ್ ಆಫ್ ಆಲ್, ನಾವು ಅಂದ್ಕೊಂಡಿರೋ ಪ್ರಕಾರ ಆರೋಗ್ಯ ಅಂದರೆ ಏನು? ಆರೋಗ್ಯ ಅಂದರೆ ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಜೊತೆಗೆ ಸಾಮಾಜಿಕವಾಗಿ ಪರಿಪೂರ್ಣ ಸ್ಥಿತಿ ಸರಿಯಿದ್ದು ಮತ್ತು ರೋಗ ಲಕ್ಷಣ, ಅಂಗವೈಕಲ್ಯ ಇಲ್ಲದೆ ಇರುವುದು. ಈ ಡೆಫಿನೇಷನ್ ಬಗ್ಗೆ ನಾವು ಯೋಚನೆ ಮಾಡಿದರೆ ಏನಂತ ಅರ್ಥ? ಯಾರಾದರೂ ಒಂದು ಸಮಾವೇಶಕ್ಕೆ ಬಂದಿದ್ದಾರೆ, ಒಂದು ಸಭೆ ನಡೀತಾ ಇದೆ, ಸಭೆಯಲ್ಲಿ ಒಂದು ಮೂಲೆ ಒಂದು ಗಂಟು ಮುಖ ಇಟ್ಕೊಂಡು ಕೂತಿದ್ದಾರೆ. ನೋಡೋಣ ಏನು ಹೇಳ್ತಾರೋ ಇವರು. ಅವ್ರ ಮುಖದಲ್ಲಿ ಒಂದು ನಗು ಇಲ್ಲ, ಅವ್ರ ತಲೆ ಹಿಂಗೆ ಅಲ್ಲಾಡಿಸ್ತಾ ಇಲ್ಲ, ತಲೆ ಹೀಗೆ ಅಲ್ಲಾಡಿಸ್ತಾ ಇಲ್ಲ. ಅವ್ರಿಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ. ಅಂಥದ್ದು ಒಂದು ಸ್ಥಿತಿ ತಗೊಂಡಾಗ ಅವ್ರದ್ದು ಶಾರೀರಿಕ ಆರೋಗ್ಯ ಸರಿ ಇದೆ ಅಂತ ಹೇಳ್ಬೋದಾ? ಹೇಳ್ಬೋದು. ಯಾಕಂದರೆ ಅವ್ರು ನಡ್ಕೊಂಡು ಅವರಷ್ಟಕ್ಕೆ ಅವರೇ ಬಂದಿದ್ದಾರೆ. ಅವ್ರದ್ದು ಮಾನಸಿಕ ಆರೋಗ್ಯ ಸರಿ ಇದೆ ಅಂತ ಹೇಳ್ಬೋದಾ? ಹೇಳ್ಬೋದು. ಯಾಕಂದರೆ ಮುಖದಲ್ಲಿ ಒಂದು ಗಂಟು ಫೀಲಿಂಗು, ಒಂದು ಎಕ್ಸ್ಪ್ರೆಷನ್ ಇದೆ ಅಲ್ಲ. ಮುಖದಲ್ಲಿ ಎಲ್ಲ ಫೀಲಿಂಗ್ಸ್ ಬ್ಲ್ಯಾಂಕ್ ಇದ್ದರೆ ಆವಾಗ ಏನಾದರೂ ಅವ್ರ ಪ್ರಾಬ್ಲಮ್, ಏನಾದರೂ ಅವ್ರದ್ದು ಮಾನಸಿಕ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಆಸ್ಕಾರ ಉಂಟು. ಅವ್ರದ್ದು ಸಾಮಾಜಿಕ ಆರೋಗ್ಯ ಸರಿ ಇದೆ ಅಂತ ಕೇಳಿದರೆ ಇಲ್ಲ ಅಂತ ಅರ್ಥ. ಕೆಲವರು ಮನೆಗೆ ಗೆಸ್ಟ್ ಬಂದರೆ ಅಥವಾ ಮನೆಗೆ ಯಾರಾದರೂ ಬಂದರೆ ಅವ್ರ ಮುಖದಲ್ಲಿ ಕಂಪ್ಲೀಟ್ ಫೀಲಿಂಗ್ಸೇ ಚೇಂಜ್ ಆಗೋಗ್ಬಿಡುತ್ತೆ. ಎಷ್ಟೋ ಸಲ ನಾವು ನೋಡಿರ್ತೀವಿ, ಮನೆಯಲ್ಲಿ ಹೆಂಗಸರ ಜೊತೆಗೆ ಅಥವಾ ಗಂಡಸರ ಜೊತೆಗೆ ಜಗಳ ಆಗುತ್ತೆ. ಆಫೀಸ್ಗೆ ಹೋಗಿ ಆ ಜಗಳ ಎಲ್ಲ ನಾವು ತೋರಿಸೋದು ನಮ್ಮ ಸಬಾರ್ಡಿನೇಟ್ಸಲ್ಲಿ. ಅಥವಾ ಆಫೀಸ್ಗೆ ಹೋಗ್ತೀವಿ, ಬಾಸ್ ಹತ್ರ ಜಗಳ ಆಗುತ್ತೆ, ಆ ಕೋಪ ಎಲ್ಲ ಮನೆಗೆ ಬಂದು ಮಕ್ಕಳ ಮೇಲೆ ತೋರಿಸೋದು. ಇದೆಲ್ಲ ಉದಾಹರಣೆಗಳು ಆ ಪರಿಸ್ಥಿತಿನಲ್ಲಿ ಆ ವ್ಯಕ್ತಿಗೆ ಸಾಮಾಜಿಕ ಆರೋಗ್ಯ ಸರಿ ಇಲ್ಲ ಅಂತ ಹೇಳೋದಕ್ಕೆ. ನನ್ನ ಹತ್ರ ಕೆಲವರು ಕ್ಲೈಂಟ್ಸ್ ಬರ್ತಾರೆ. ಅವ್ರನ್ನ ನಾನು ಕೇಳ್ತೀನಿ, ನಿಮಗೆ ಡಯಾಬಿಟೀಸ್ ಇದೆಯಾ ಅಂತ ಕೇಳ್ತೀನಿ. ಅವ್ರು ಇಲ್ಲ ಅಂತ ಹೇಳ್ತಾರೆ. ನೀವು ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತೀನಿ. ಅವ್ರು ಇಲ್ಲ ಅಂತ ಹೇಳ್ತಾರೆ. ಆರೋಗ್ಯನ ನೀವು ಚೆಕ್ ಮಾಡೇ ಹೋದರೆ ನೀವು ಆರೋಗ್ಯವಂತರಂತ ಹೇಗೆ ಹೇಳೋಕ್ಕಾಗತ್ತೆ? ಈಗ ಉದಾಹರಣೆಗೋಸ್ಕರ ನಿಮ್ಮ ಮನೆಯಲ್ಲಿ ನೀವು ಒಂದು ಕಾರ್ ಅಥವಾ ಬೈಕ್ ಓಡಿಸ್ತಾ ಇರ್ತೀರ. ಅದರಲ್ಲಿ ಒಂದು ಫ್ಯೂಯಲ್ ಗೇಜ್ ಇರುತ್ತೆ, ಒಂದು ಮೀಟರ್ ಇರುತ್ತೆ. ಅದು ನಿಮ್ಗೆ ತೋರಿಸುತ್ತೆ ಪೆಟ್ರೋಲ್ ಟ್ಯಾಂಕ್ ಖಾಲಿ ಆಗಿದೆಯಾ, ಫುಲ್ಲಲ್ಲಿದೆಯಾ ಅಥವಾ ರಿಸರ್ವಲ್ಲಿ ಬಂದಿದೆಯಾ ಅಂತ. ಈಗ ನಿಮ್ಮ ಮನೆಯಲ್ಲಿ ನೀವು ಟೂ ವೀಲರು ಅಥವಾ ನಿಮ್ಮ ಕಾರು ಅಥವಾ ಬೈಕ್ ಓಡಿಸ್ತಾ ಇರುವಾಗ ನಿಮಗೆ ಆ ಫ್ಯೂಯಲ್ ಗೇಜ್ ಕೆಲಸ ಮಾಡ್ತಾ ಇಲ್ಲ ಅಥವಾ ಆ ಫ್ಯೂಯಲ್ ಗೇಜ್ ಇಲ್ಲ ಅನ್ನೋ ಒಂದು ಪರಿಸ್ಥಿತಿನಲ್ಲಿ ನಿಮ್ಗೆ ಅದು ಓಡಿಸ್ತಾ ಇರುವಾಗ ಯಾವಾಗ ಗೊತ್ತಾಗುತ್ತೆ ಪೆಟ್ರೋಲ್ ಟ್ಯಾಂಕ್ ಖಾಲಿ ಆಗಿದೆ ಅಂತ? ಯಾವಾಗ ಇಂಜನ್ ನಿಂತೋಗುತ್ತೋ ಆವಾಗ ನಿಮಗೆ ಗೊತ್ತಾಗುತ್ತೆ ಅಲ್ವರ? ಅದೇ ನಿಮ್ಮ ಶರೀರನ ನೀವು ಒಂದು ಕಾರ್ ಅಂತ ತಿಳ್ಕೊಳ್ಳಿ, ಅಥವಾ ನಿಮ್ಮ ಹೃದಯ ಬಂದ್ಬಿಟ್ಟು ಒಂದು ಇಂಜನ್ ಅಂತ ತಿಳ್ಕೊಳ್ಳಿ. ಅಂಥದ್ದೊಂದು ಪರಿಸ್ಥಿತಿನಲ್ಲಿ ನಿಮ್ಮ ಹೃದಯ ಕೆಲಸ ಮಾಡೋದು ನಿಂತೋದ್ಮೇಲೆ ನಿಮ್ಗೆ ಗೊತ್ತಾಗಿ ಪ್ರಯೋಜನ ಏನು? ಸಾಧಾರಣವಾಗಿ ನಾವು ಎಲ್ಲರೂ ಜೀವಿಸೋದು ಹಿಂಗೆ. ನಾನು ಇಲ್ಲಿ ಹೇಳ್ತಿರೋದು ಏನು ಅಂದರೆ, ನಿಮಗೆ ಈ ರೋಗ ಇರಲಿ, ರೋಗ ಲಕ್ಷಣ ಇಲ್ಲದೆ ಹೋದ್ರಿ 6 ತಿಂಗಳಿಂದ 1 ವರ್ಷಕ್ಕೆ ಒಂದು ಸಲ ನಿಮ್ಮ ಹೆಲ್ತ್ ಗೇಜಸ್ ನೀವು ಮೇಂಟೈನ್ ಮಾಡ್ಕೋಬೇಕು. ಮಾಸ್ಟರ್ ಹೆಲ್ತ್ ಚೆಕಪ್ ಆವಾಗ ಮಾಡ್ತಾ ಇರಬೇಕು. ರೋಗ ಇದೆಯೋ ಇಲ್ವೋ, ಇಲ್ಲದೆ ಹೋದ್ರೇನು ಮಾಡಿಕೊಂಡು ನನಗೆ ಏನು ರೋಗ ಇಲ್ಲ ಅನ್ನೋದು ನಿರ್ಧಾರಣೆ ಮಾಡ್ಕೊಳ್ಳೋದು ತುಂಬ ವಾಸಿ. ವೈದ್ಯಶಾಸ್ತ್ರ ಪಿತಾಮಹ ಅಂದರೆ ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಹಿಪ್ಪೋಕ್ರೆಟಸ್ ಅಂತ ಹೇಳ್ತೀವಿ. ಅವರು ಔಷಧಿನ ಕಂಡುಹಿಡಿದಿರೋರು ಪ್ರಪ್ರಥಮವಾಗಿ ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಅವ್ರು ಏನು ಹೇಳ್ತಾರೆ? ಲೆಟ್ ಫುಡ್ ಬಿ ದೈ ಮೆಡಿಸಿನ್ ಆ್ಯಂಡ್ ನಾಟ್ ಮೆಡಿಸಿನ್ ದೈ ಫುಡ್. ಊಟನೇ ಔಷಧಿ ಥರ ತಗೊಳ್ಳಿ, ಔಷಧಿನ ಊಟ ಥರ ತಗೋಬೇಡಿ ಅಂತ ಹೇಳ್ತಿದ್ದಾರೆ. ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮೊದಲು ಒಂದು 5 ಮಾತ್ರೆಗಳು ತಗೊಳ್ಳೋದು, ಲಂಚ್ ಮೊದಲು ಒಂದು 10 ಮಾತ್ರೆಗಳು ತಗೊಳ್ಳೋದು, ಡಿನ್ನರ್ ಮೊದಲು ಒಂದು 10 ಮಾತ್ರೆಗಳು ತಗೊಳ್ಳೋದು. ಭಾಳ ಸಲ ಅವ್ರು ಎಷ್ಟೋ ಗರ್ವವಾಗಿ ಹೇಳ್ಕೊಳ್ಳೋದು, ನೋಡಪ್ಪ ನಾನು ಎಷ್ಟು ಮಾತ್ರೆಗಳು ತಿಂತಾ ಇದ್ದೀನೋ ಅಂತ. ಫಸ್ಟ್ ಊಟಕ್ಕೆ ಮೊದಲು ಟ್ಯಾಬ್ಲೆಟ್ ಮೇನ್ ಡಿಶ್ ಆಗಿಬಿಡುತ್ತೆ. ಟ್ಯಾಬ್ಲೆಟ್ ಹಾಕ್ಕೊಂಡಾದ್ಮೇಲೆ ಏನಾದರೂ ಖಾಲಿ ಜಾಗ ಇದ್ದರೆ ಅದು ಊಟ ಬಂದ್ಬಿಟ್ಟು ಸೈಡ್ ಡಿಶ್ ಆಗ್ತಾ ಇದೆ. ನಾವು ಏನು ಮಾತ್ರೆಗಳು ನಾವು ಚಿಕಿತ್ಸೆಗೆ ತಗೊಳ್ತಾ ಇದೀವೋ ಅದು ರೋಗನ ವಾಸಿ ಮಾಡೋಕ್ಕಲ್ಲ, ರೋಗ ಲಕ್ಷಣಕ್ಕೂ ವಾಸಿ ಮಾಡೋಕ್ಕೆ ಮಾತ್ರನೇ ಕೊಡ್ತಾ ಇರೋದು. ಇವಾಗ ಸಪೋಸ್ ನಮಗೆ ಮೈಯೆಲ್ಲ ನೋವು ಬಂದಿದೆ, ಬಾಡಿ ಪೇನ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಒಂದು ಟ್ರೀಟ್ಮೆಂಟ್ ಹಾಗೆ ಆಂಟಿಬಯೋಟಿಕ್ಸ್ ತಗೋತಾರೆ. ಆಂಟಿಬಯೋಟಿಕ್ಸ್ ಅತ್ಯಧಿಕವಾಗಿ ಯೂಸ್ ಮಾಡಿದರೆ ಏನಾಗುತ್ತೆ? ದೇಹದಲ್ಲಿ ನಿಮಗೆ
ಅಸಿಡಿಟಿ ಬರುತ್ತೆ, ಅಸಿಡಿಟಿಗೋಸ್ಕರ ಇನ್ನೊಂದು ಟ್ಯಾಬ್ಲೆಟ್ ತಗೋಬೇಕು. ಅದ್ರ ಎಕ್ಸ್ಟ್ರಾ ಯೂಸ್ ಮಾಡಿದರೆ ಆ್ಯಂಟಾಸಿಡ್ಸ್ ಅದಕ್ಕೆ ಇಂಪಾರ್ಟೆನ್ಸಿ ಬರ್ಬೋದು ಅಥವಾ ವೈಟಮಿನ್ ಡೆಫಿಷಿಯನ್ಸಿ ಬರ್ಬೋದು. ಈ ಥರ ಒಂದಕ್ಕೆ ಒಂದು ಚಿಕಿತ್ಸೆ ಆಗಿ ಇನ್ನೊಂದು ಮಾತ್ರೆ ತಗೊಳ್ಳುವಾಗ ಅದಕ್ಕೆ ಸೈಡ್ ಎಫೆಕ್ಟ್ ಇನ್ನೊಂದು, ಈ ಥರ ಮೆಡಿಕಲ್ ಕೋರ್ಸ್ ಎಲ್ಲ ಭಾಳ ಕಡೆ ನಡೀತಾ ಇದೆ. ಈಗ ನಮ್ಮ ಶರೀರ ವಿಷಯಕ್ಕೂ ಬಂದರೆ ದಿನನಿತ್ಯ ಆರೋಗ್ಯವಾಗಿರಬೇಕಾದ್ರೆ ಶರೀರಕ್ಕೆ ಏನೇನು ಬೇಕು? ಊಟ ಬೇಕು, ಗಾಳಿ ಬೇಕು, ನೀರು ಬೇಕು, ಈ ಥರ ವಸ್ತುಗಳು ಬೇಕು ಅಂತ ಸಮಾಧಾನಗಳು ಸಿಗ್ತವೆ. ಊಟ ಯಾಕೆ ಬೇಕು ಅಂತ ಕೇಳಿದರೆ ಹೊಟ್ಟೆ ತುಂಬಕ್ಕೆ ಜೀವರುಚಿಕೆ ಅಂತ ಒಂದು ಮಾಮೂಲಿಯಾಗಿ ನಮ್ಗೆ ಬರೋ ಸಮಾಧಾನಗಳು ಹೊಟ್ಟೆ ತುಂಬಕ್ಕೆ ಜೀವರುಚಿ. ಕೆಲವರು ಹೇಳ್ತಾರೆ, ನೀವು ಯಾಕೆ ಈ ಊಟ ಮಾಡಿದಿರಿ ಅಂದರೆ ನನ್ನ ಮನೆಯಲ್ಲಿ ಇದು ಬಿಟ್ಟರೆ ಬೇರೆ ಏನೂ ಸಿಗಲಿಲ್ಲ, ತಿಂದರೆ ತಿನ್ನಿ ಅಥವಾ ಹಸಿವಿಟ್ಕೊಂಡು ಹಂಗೆ ಹೋಗಿ ಅಂದರೆ ಅದಕ್ಕೆ ತಿಂದಿದ್ದೀವಿ ಅಂತಾರೆ. ಇನ್ನು ಕೆಲವರು ಹೇಳ್ತೀರಾ, ಯಾಕೆ ನೀವು ಇದೇ ನಾಷ್ಟ ಮಾಡಿದಿರಿ ಅಂದರೆ ನಮ್ಮ ಕ್ಯಾಂಟೀನಲ್ಲಿ ಇದು ಬಿಟ್ಟರೆ ಬೇರೆ ಏನೂ ಸಿಗಲ್ಲ ಅಂತದ್ದು ಒಂದು ಸಾಧಾರಣವಾಗಿ ಉತ್ತರ ಬರುತ್ತೆ. ನಾವು ಊಟ ಯಾಕೆ ತಿಂತೀವಿ? ಊಟದಲ್ಲಿ ನಮಗೆ ಸತ್ವಾಂಶಗಳು ಸಿಗ್ತವೆ. ಸತ್ವಾಂಶಗಳು ಅಂದರೆ ಏನು? ಪ್ರೋಟೀನ್ಸ್, ವೈಟಮಿನ್ಸ್, ಮಿನರಲ್ಸ್, ಎಸೆನ್ಷಿಯಲ್ ಕಾರ್ಬೋಹೈಡ್ರೇಟ್ಸ್, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್, ಹರ್ಬ್ಸ್ ಅಂದರೆ ಗಿಡಮೂಲಿಕೆಗಳು, ಪ್ಲಸ್ ಇತರ ವಸ್ತುಗಳು ಸಿಗ್ತದೆ. ಈಗ ನಾನು ಕೆಲವೊಂದು ಸಮಾವೇಶಗಳಲ್ಲಿ ಜನಗಳನ್ನ ಕೇಳ್ತೀನಿ, ನೀವು ಬೆಳಗ್ಗೆ ನಾಷ್ಟ ಏನು ಮಾಡಿದ್ರಿ ಅಂತ. ಅವ್ರು ಹೇಳ್ತಾರೆ, ಕೆಲವರು ಉಪ್ಪಿಟ್ಟು ಅಂತಾರೆ, ಕೆಲವರು ಬಿಸಿಬೇಳೆ ಬಾತ್ ಅಂತಾರೆ, ಕೆಲವರು ಇಡ್ಲಿ ಅಂತಾರೆ. ಅದೆಲ್ಲ ಆದಮೇಲೆ ನಾನು ಕೇಳ್ತೀನಿ, ಈಗ ನಾವೆಲ್ಲರಿಗೂ ಗೊತ್ತಾಯ್ತಲ್ಲ ನಮಗೆ ಸತ್ವಾಂಶಗಳು ಊಟದಲ್ಲಿ ಬೇಕು ಅಂತ. ಈಗ ತಾವು ತಿಂದಿರೋ ಇಡ್ಲಿಯಲ್ಲಿ ಅಥವಾ ಉಪ್ಪಿಟ್ಟಲ್ಲಿ ಅಥವಾ ದೋಸೆಯಲ್ಲಿ ಏನು ತಿಂದಿದ್ದೀರೋ ಅದರಲ್ಲಿ ಏನೇನು ಸತ್ವಾಂಶಗಳಿದೆ? ಪ್ರೋಟೀನ್ಸ್ ಇದೆಯಾ? ವೈಟಮಿನ್ಸ್ ಇದೆಯಾ? ಮಿನರಲ್ಸ್ ಇದೆಯಾ? ಬೇರೆ ಏನಿದೆ? ಇಷ್ಟೇ ಎಷ್ಟೆಷ್ಟಿದೆ, ಯಾವ ಪರಿಮಾಣದಲ್ಲಿದೆ ಅನ್ನೋದು ವಿಷಯ ಕೇಳಿದ ತಕ್ಷಣ ಒಬ್ಬೊಬ್ಬರು ಮೇಲೆ ಹಿಂದೆ ಕಡೆ ಎಲ್ಲ ಕಡೆ ನೋಡ್ತಾರೆ. ಯಾತಕ್ಕಂದರೆ ಅವರಿಗೆ ಅದರಲ್ಲಿ ಮಾಹಿತಿ ಎಷ್ಟಿದೆ ಅನ್ನೋದು ಗೊತ್ತಿರಲ್ಲ. ಅದರಲ್ಲಿ ಏನಿದೆ ಎಷ್ಟಿದೆ ಅನ್ನೋದು ಗೊತ್ತಿಲ್ಲದಿರುವಾಗ ಯಾಕೆ ತಿಂದ್ರಿ ಅನ್ನೋದು ಪ್ರಶ್ನೆ. ಯೋಚನೆ ಮಾಡಿ. ನಾವು ಊಟ ಅಥವಾ ಏನೇ ಒಂದು ಪದಾರ್ಥ ಬಾಯಲ್ಲಿ ಇಟ್ಕೊಂಡ್ರೆ ಎಷ್ಟೊತ್ತು ಅದು ಬಾಯಲ್ಲಿರುತ್ತೆ? ಒಂದು ಕೆಲವೇ ಸೆಕೆಂಡ್ಸ್ ಇರ್ತದೆ. ಅದು ಅಷ್ಟು ಕ್ಷಣಗಳಲ್ಲಿ ನಮಗೆ ಈ ಟೇಸ್ಟ್ ಬಡ್ಸ್ಗೆ ಈಗೋ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ನಾವು ಅದನ್ನು ತೊಗೊಳ್ತಾ ಇದ್ವಿ. ಅದರಲ್ಲಿ ನಮಗೆ ಎಷ್ಟು ಪ್ರಯೋಜನ ಆಗ್ತಾ ಇದೆ, ಎಷ್ಟು ಪ್ರಯೋಜನ ಆಗ್ತಾ ಇಲ್ಲ, ಅಥವಾ ಎಷ್ಟು ಕೆಟ್ಟದ್ದು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯಾರೂ ಯೋಚನೆ ಮಾಡಲ್ಲ. ನೋಡೋಕ್ಕೆ ಚೆನ್ನಾಗಿರಬೇಕು, ವಾಸನೆ ಚೆನ್ನಾಗಿ ಬರಬೇಕು, ಪ್ಲಸ್ ಬಾಯಲ್ಲಿ ರುಚಿ ಚೆನ್ನಾಗಿರ್ಬೇಕು. ಇಷ್ಟೇ ನಾವು ನೋಡ್ತಾ ಇರೋದು. ಒಬ್ಬರು ಹೇಳಿದ್ರು ಈ ಥರ, ಸರ್ ನಮ್ಮ ಹಿಂದಿನ ಕಾಲದಿಂದ, ನಮ್ಮ ಅಜ್ಜಿ ಕಾಲದಿಂದ ಅವರು ನಾಷ್ಟಕ್ಕೋಸ್ಕರ ಇಡ್ಲಿನೇ ತಿಂತಾಯಿದ್ರು, ನಮ್ಮ ಅಪ್ಪ ಅವರು ನಾಷ್ಟಕ್ಕೋಸ್ಕರ ದಿನ ಇಡ್ಲಿ ತಿಂತಾಯಿದ್ರು, ನಾನು ಇಡ್ಲಿ ತಿಂತಾಯಿದ್ದೀನಿ, ಅದರಲ್ಲಿ ಏನಿದೆ ಎಷ್ಟಿದೆ ಯಾಕೆ ತಲೆ ಬಿಸಿ ಮಾಡ್ಕೋಬೇಕು ಅಂತ ಕೇಳಿದ್ರು ಅವರು. ಹಿಂದಿನ ಕಾಲದವ್ರದ್ದು ತಿಂಡಿ ಅಭ್ಯಾಸಗಳು ನಮ್ಮ ತಿಂಡಿ ಅಭ್ಯಾಸಗಳು ಒಂದೇ ರೀತಿ ಇರುವಾಗ ಅವರು ಯಾಕೆ ಪದೇ ಡಾಕ್ಟರ್ ಹತ್ರ ಹೋಗ್ತಾ ಇರಲಿಲ್ಲ, ನಾವು ಯಾಕೆ ಪದೇ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ ಅನ್ನೋದು ಒಂದು ವಿಷಯ ನಾವು ಯೋಚನೆ ಮಾಡಬೇಕಾಗಿರೋದಂಥದ್ದು. ಈ ಉದಾಹರಣೆ ನಾನು ಹೇಳ್ತಾ ಇರೋದು ಯಾಕೆ ಅಂದರೆ, ಭಾಳ ಜನಗಳಿಗೆ ಊಟ ಅಂದ್ರೂ ಸತ್ವಾಂಶಗಳಂದ್ರೂ ಎರಡೂ ಒಂದೇ ಅಂದ್ಕೊತಾರೆ. ಫುಡ್, ನ್ಯೂಟ್ರಿಷನ್ ಎರಡೂ ಒಂದೇ ಅಲ್ಲ. ಎಲ್ಲ ಊಟನಲ್ಲಿ ಸತ್ವಾಂಶಗಳು ಸಿಗೋದಿಲ್ಲ, ಬಟ್ ಎಲ್ಲ ಸತ್ವಾಂಶಗಳು ಊಟನೇ. ನಾವು ತಿಂತಾ ಇರೋ ಎಲ್ಲ ಊಟದಲ್ಲಿ ನಮಗೆ ಸಾಕಷ್ಟು ಪೌಷ್ಟಿಕಾಂಶಗಳು ಅಥವಾ ಸತ್ವಾಂಶಗಳು ಸಿಗ್ತಾ ಇರಲಿಲ್ಲ. ಬಟ್ ಎಲ್ಲ ಸತ್ವಾಂಶಗಳು ನಾವು ತೊಗೊಂಡ್ರೆ ಕರೆಕ್ಟಾಗಿ ನಮಗೆ ಆರೋಗ್ಯ ಅನ್ನೋದು ಮೊದಲಿಂದೇ ಚೆನ್ನಾಗಿ ಬಳಸ್ಬೋದು. ಇಲ್ಲಿ ನಾವೊಂದು ಕೇಳ್ತಾರೆ ಜನಗಳು, ಒಳ್ಳೆ ಸತ್ವಾಂಶಗಳು ಅಂದರೆ ಏನು, ಅಥವಾ ಸಮತೂಕದ ಆಹಾರ ಅಂದರೆ ಏನು? ಇನ್ ಇಂಗ್ಲೀಷ್ ವಿ ಸೇ ವಾಟ್ ಈಸ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್. ಸಮತೂಕದ ಆಹಾರ ಅಂದರೆ ಪ್ರಪಂಚ ಆರೋಗ್ಯ ಸಂಸ್ಥೆಯ ನಿರ್ಧರಿಸುವ ದೈನನಿತ್ಯ ಪರಿಮಾಣ ಪ್ರಕಾರ ಪ್ರೋಟೀನ್ಸ್, ವೈಟಮಿನ್ಸ್, ಮಿನರಲ್ಸ್, ಎಸೆನ್ಷಿಯಲ್ ಕಾರ್ಬೋಹೈಡ್ರೇಟ್ಸ್, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್, ಗಿಡಮೂಲಿಕೆಗಳು ದಿನ ತಗೋಬೇಕು ಅಥವಾ ಬಳಸಬೇಕು. ಇದನ್ನು ನಾವು ಸಮತೋಲನ ಆಹಾರ ಅಂತ ಹೇಳ್ತೀವಿ. ಸಮತೋಲನ ಆಹಾರ ಯಾತಕ್ಕೆ ಬೇಕು? ಸತ್ವಾಂಶಗಳು ಮಕ್ಕಳಾಗಿರೋದು ವಯಸ್ಸರಿಂದ ಬೆಳವಣಿಗೆ ಪ್ರೋತ್ಸಾಹ ಕೊಡುತ್ತೆ. ಸತ್ವಾಂಶಗಳು ರೋಗ ನಿವಾರಕ ಶಕ್ತಿಗೆ ಪ್ರೋತ್ಸಾಹನ ಕೊಡ್ತವೆ. ಸತ್ವಾಂಶಗಳು ಡಿಟಾಕ್ಸಿಫಿಕೇಷನ್ಗೆ ಪ್ರೋತ್ಸಾಹ ಕೊಡ್ತವೆ. ಡಿಟಾಕ್ಸಿಫಿಕೇಷನ್ ಅಂದರೆ, ಈಗ ನಾವೆಲ್ಲರೂ ಹಲ್ಲು ಉಜ್ತೀವಿ, ನಾಲ್ಕೆ ಕ್ಲೀನ್ ಮಾಡ್ತೀವಿ. ಯಾತಕ್ಕೆ ಮಾಡ್ತೀವಿ? ಒಳಗಿರೋ ಗಲೀಜೆಲ್ಲ ಆಚೆ ಬರಬೇಕು. ಅದು ಒಳಗೆ ಹೋದರೆ ಕಾಯಿಲೆ ಬರೋಕ್ಕೂ ಸಾಧ್ಯತೆ ಉಂಟು, ಅವಕಾಶ ಉಂಟು ಅನ್ನೋದಕ್ಕೋಸ್ಕರ ಅದು ಬರಬಾರ್ದು ಅಂತ ನಾವು ನಿವಾರಣೆ ಚರ್ಯವಾಗಿ ಇದನ್ನು ಕ್ಲೀನ್ ಮಾಡ್ತೀವಿ. ಒಳಗಿರೋ ಗಲೀಜು ಏನಾದರೂ ಕ್ಲೀನ್ ಮಾಡ್ತೀವ ನಾವು? ಶರೀರ ಒಳಗಿರೋ ಗಲೀಜು ಬಗ್ಗೆ ಯಾವಾಗಲೂ ಯೋಚನೆ ಮಾಡಿದ್ವಾ? ಮಾಡಿಲ್ಲ. ಅದೂ ಕ್ಲೀನ್ ಮಾಡಬೇಕಾ ಬೇಡವಾ? ಮಾಡಬೇಕು. ಹೇಗೆ ಮಾಡೋದು? ಸತ್ವಾಂಶಗಳು ಸರಿಯಾಗಿರೋ ಪರಿಮಾಣದಲ್ಲಿ ದಿನನಿತ್ಯ ತಗೊಂಡ್ರೆ ಅದು ಒಳಗೆ ಇರೋ ಗಲೀಜು ಕ್ಲೀನ್ ಆಗೋಕ್ಕೆ ಅವಕಾಶ ಉಂಟು. ಅದ್ರ ಜೊತೆಗೆ 70% ಜನಗಳು ನಮ್ಮ ಹತ್ರ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ತಗೊಂಡು ಬಂದಾಗ ಅವ್ರ ಹತ್ರ ಇರೋದು ಎರಡು ಮೂಲ ಕಾರಣಗಳು ನಾವು ನೋಡಿದ್ವಿ. ಮೊದಲನೇ ಕಾರಣ ಏನು ಅಂದರೆ, ಅವರಿಗೆ ಒಂದು ದೊಡ್ಡ ಬೊಜ್ಜ ಇರುತ್ತೆ, ಅಥವಾ ದೇಹದಲ್ಲಿ ಇರಬೇಕಾಗಿರೋದಕ್ಕಂತೆ ಕೊಬ್ಬಿನಂಶ ಅಧಿಕವಾಗಿರೋ ಪರಿಮಾಣದಲ್ಲಿ ಇರ್ತದೆ, ಅಥವಾ ಅವರು ಅಂಡರ್ ಇಂಪ್ರಾಪರ್ ಅವ್ರು ಮಾಲ್ ನ್ಯೂಟ್ರಿಷನಿಂದ ಸಫರ್ ಮಾಡ್ತಿದ್ದಾರೆ. ಅಂದರೆ ದಿನನಿತ್ಯ ಅವ್ರಿಗೆ ಸಾಕಷ್ಟು ಪರಿಮಾಣದಲ್ಲಿ ಸತ್ವಾಂಶಗಳು ಇರೋದು ನೆಪದಲ್ಲಿ ಸಿಗ್ತಾ ಇಲ್ಲ. ಈ ಎರಡು ಕರೆಕ್ಷನ್ ಮಾಡಿಕೊಂಡ್ರೆ ನಾವು ಔಷಧಿ ಇಲ್ದಿದ್ರೆ ಫರ್ಟಿಲಿಟಿ ಪ್ರಾಬ್ಲಮ್ನ ನಾವು ಚಿಕಿತ್ಸೆ ಕೊಡಬಹುದು.
ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಇನ್ನೊಂದು ವಿಷಯ, ನಾವು ಯಾತಕ್ಕೆ ಸತ್ವಾಂಶಗಳು ತಗೋಬೇಕು ಅನ್ನೋದು ಬಂದರೆ ಆ್ಯಂಟೈ ಏಜಿಂಗ್ಗೆ ಪ್ರೋತ್ಸಾಹ ಕೊಡ್ತೇವೆ. ನಮ್ಗೆ ಅನಿಸ್ಬೇಕಾಗಿರೋದು ಏನು, ನಾವು 70 ಬಂದರೆ 30 ಥರ ಕಾಣಬೇಕು ಅಂತ ಆಸೆ ಇರ್ತದೆ. ನಾವು ಕಾಣೋದು 30 ಬಂದರೆ 40 ಥರ ಕಾಣ್ತೀವಿ ಅಥವಾ 50 ಥರ ಕಾಣ್ತೀವಿ. ನಮ್ಮ ಬಾಹ್ಯ ಸೌಂದರ್ಯ ಸರಿಯಾಗಿ ಇಟ್ಕೋಬೇಕಾದ್ರೆ ನಾವು ಸತ್ವಾಂಶಗಳು ಸರಿಯಾಗಿರೋ ಪರಿಮಾಣದಲ್ಲಿ ತೊಗೊಂಡ್ರೆ ಅದಕ್ಕವೇ ಪ್ರೋತ್ಸಾಹ ಕೊಡ್ತವೆ. ಅದು ಬಿಟ್ಟು ಚರ್ಮಕಾಂತಿ ಹೆಚ್ಚಿಸ್ಕೋಬೇಕಾದ್ರೆ ನಾವು ಔಟರ್ ನ್ಯೂಟ್ರಿಷನ್ ಅನ್ನೋದು ಕೆಲವೊಂದು ವಿಷಯಗಳು ನಾವು ತಿಳ್ಕೋಬೇಕು. ಔಟರ್ ನ್ಯೂಟ್ರಿಷನ್ ಎಲ್ಲ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಮುಂದಿನ ವಿಚಾರದಲ್ಲಿ ಹೇಳ್ತೀನಿ. ನನಗೆ ಒಬ್ಬರು ಬಂದು ಒಂದು ಸಲ ಹೇಳಿದರು, ನಾನು ಮಾಮೂಲಿ ಊಟ ತಿಂತಾ ಇದ್ದೀನಿ, ಚೆನ್ನಾಗಿದ್ದೀನಿ, ನನಗೇನು ಬೇಕಿಲ್ಲ ಅಂತ. ನಾನು ಅವ್ರನ್ನ ಕೇಳಿದೆ, ಮಾಮೂಲಿ ಊಟ ಅಂದರೆ ಏನು? ದಿನನಿತ್ಯ ಮಾಮೂಲಿ ಊಟನಲ್ಲಿ ಕೆಲವೊಂದು ಇರಬೇಕಾಗಿರೋದಕ್ಕಂತೆ ಜಾಸ್ತಿ ಇರ್ತದೆ, ಕೆಲವೊಂದು ಇರಬೇಕಾಗಿರೋದಕ್ಕಂತೆ ಕಮ್ಮಿ ಇರ್ತದೆ. ಯಾವುದು ಅಧಿಕವಾಗಿದೆ? ಒಂದು, ನಮಗೆ ಶುಗರ್ ಜಾಸ್ತಿ ಇದೆ. ನೀವು ಯಾರ ಮನೆಗಾದರೂ ಹೋಗಿರ್ತೀರಿ ಅಥವಾ ನಿಮ್ಮ ಮನೆಗೆ ಯಾರಾದರೂ ಬಂತೀರಿ, ಫಸ್ಟ್ ಏನು ಮಾಡ್ತೀರಾ, ನೀವು ಅವ್ರಿಗೆ ಒಂದು ಸ್ವೀಟ್ ಕೊಡಬೇಕು. ನೀವು ಯಾರ ಮನೆಗೂ ಹೋಗಿದ್ರಿ ಗೆಸ್ಟ್ ಆಗಿ, ಅವರು ನಿಮ್ಗೆ ಒಂದು ಸ್ವೀಟ್ ಬಳಸಿದ್ದಾರೆ, ನೀವು ಅದನ್ನು ನಾವು ತೊಗೊಳ್ಳಲ್ಲ ಅಂತ ಹೇಳಿದ್ರಿ. ಅವ್ರೇನು ಕೇಳ್ತಾರೆ? ಶುಗರ್, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇದೆಯಾ ಅಂತ ಕೇಳ್ತಾರೆ. ಹೌದು ಇದೆ ಅಂತ ನೀವು ಹೇಳಿದರೆ ಏನು ಹೇಳ್ತಾರೆ? ಏನು ಪರವಾಗಿಲ್ಲ, ಒಂದು ದಿವಸ ಎಕ್ಸ್ಟ್ರಾ ಸ್ವೀಟ್ ತಿನ್ಬಿಡಿ, ಒಂದು ಎಕ್ಸ್ಟ್ರಾ ಟ್ಯಾಬ್ಲೆಟ್ ಹಾಕ್ಕೊಂಬಿಡಿ ಅಂತ ಹೇಳ್ತಾರೆ. ಒಂದು ಎಕ್ಸ್ಟ್ರಾ ಟ್ಯಾಬ್ಲೆಟ್, ನೀವು ಸಕ್ಕರೆ ಕಾಯಿಲೆ ಆಲ್ರೆಡಿ ಇರೋರಿಗೆ ಒಂದು ಎಕ್ಸ್ಟ್ರಾ ಸ್ವೀಟ್ ಕೊಟ್ಟರೆ ಏನು ಮಾಡ್ತಾ ಇದ್ರಿ? ಬೇಗ ಸಾಯಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರಿ. ಇದು ಯೂಶಲಿ ಈ ತಪ್ಪನ್ನ ಮಾಡೋದು ಯಾರು? ಓದಿರಂಥವರೇ ಮಾಡ್ತಾ ಇರೋದು. ಅದೇ ರೀತಿ ನಮ್ಮ ದಿನನಿತ್ಯ ಮಾಮೂಲಿ ಊಟನಲ್ಲಿ ಸಕ್ಕರೆ ಜೊತೆಗೆ ಸಾಲ್ಟ್ ಜಾಸ್ತಿ ಇದೆ, ಉಪ್ಪು ಜಾಸ್ತಿ ಇದೆ. ನೀವೆಲ್ಲರೂ ನಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಎಲ್ಲರೂ ತಿಂತೀವಾ? ಉಪ್ಪಿನಕಾಯಿ ಅಧಿಕವಾಗಿರೋ ಉಪ್ಪು ಇಲ್ದಿದ್ರೆ ತಡ್ಕೊಳ್ಳಲ್ಲ. ಹಾಗೆ ನಾವು ಯಾರ ಮನೆಗಾದರೂ ಹೋಗಿದ್ವಿ, ಅವ್ರು ಉಪ್ಪಿನಕಾಯಿ ಕೊಟ್ಟರು, ನೀವು ತಿನ್ನಲ್ಲ ಅಂತ ಹೇಳ್ತೀರಿ. ಅವ್ರು ಏನು ಹೇಳ್ತಾರೆ? ನಿಮಗೆ BP ಇದೆಯಾ ಅಂತ ಕೇಳ್ತಾರೆ. ಹೌದು, ನನಗೆ BP ಇದೆ ಅಂದರೆ ಏನು ಹೇಳ್ತಾರೆ? ಮತ್ತೊಂದು ಮೊದಲಕ್ಕೆ ಅಲ್ಲಿಗೆ ಬರ್ತಾರೆ, ಏನು ತೊಂದರೆ ಇಲ್ಲ, ಹೊಸ ಉಪ್ಪಿನಕಾಯಿ, ರುಚಿ ನೋಡಬೇಕು, ನೀವು ರುಚಿ ಹೇಳಬೇಕು, ನಿಮಗೋಸ್ಕರ ಮಾಡಿದ್ದೀನಿ, ನೀವು ರುಚಿ ನೋಡಿಲ್ಲ ಅಂದರೆ ಹೇಗೆ ಅಂತ ಹೇಳ್ತಾರೆ, ಬಳಸ್ತಾರೆ. ನೀವು ಅದಕ್ಕೆ ನಿಮಗೆ BP ಇದ್ದು ನೀವು ಉಪ್ಪಿನಕಾಯಿ ತಿಂದರೆ ಏನಾಗ್ತೀರಾ? ಬೇಗ ಸಾಯಕ್ಕೆ ಪ್ರೋತ್ಸಾಹ ಕೊಡ್ತೀರಾ ನಿಮ್ಗೆ ನೀವೇ. 18 ವರ್ಷ ಬರೋ ತನಕ ಅಧಿಕವಾಗಿರೋ ಪರಿಮಾಣದಲ್ಲಿ ಉಪ್ಪು ಸಕ್ಕರೆ ತಗೊಂಡ್ರೆ ಒಳ್ಳೆಯದು. 18 ವರ್ಷ ಬಂದಾದ್ಮೇಲೆ ಹುಡುಗರಿಗೆ ಯಾರಿಗಾದ್ರೂ, ಒನ್ಸ್ ಯು ಆರ್ ಎನ್ ಅಡಲ್ಟ್ ಅಬವ್ 18 ಇಯರ್ಸ್, ನಿಮಗೆ ಸಕ್ಕರೆ ಉಪ್ಪು ಅಧಿಕವಾಗಿರೋ ಪರಿಮಾಣದಲ್ಲಿ ಬೇಕಿರಲಿಲ್ಲ. ನೀವು 3 ಹೊತ್ತು ಊಟ ಮಾಡ್ತೀರಲ್ಲ, ನಾಷ್ಟ, ಲಂಚು, ಡಿನ್ನರು, ಅದರಲ್ಲಿ ಏನು ಸಿಗುತ್ತೋ ಅಷ್ಟೇ ಸಾಕಾಯಿತು. ನಿಮಗೆ ರೀಫೈನ್ಡ್ ಆ್ಯಂಡ್ ಕ್ಯಾನ್ಡ್ ಫುಡ್ಸ್ ಜಾಸ್ತಿ ಇದೆ. ಒಂದು ಊಟನ ನಾವು ಒಂದು ಪ್ಯಾಕೆಟಲ್ಲಿ ರೆಡಿ ಸಿಗುತ್ತೆ ಅಥವಾ ಒಂದು ಡಬ್ಬದಲ್ಲಿ ಸಿಗುತ್ತೆ. ಯಾವುದಾದ್ರು ಒಂದು ಸೂಪರ್ ಮಾರ್ಕೆಟ್ ಹೋದರೆ ಅಲ್ಲಿ ಎಲ್ಲ ರೀತಿ ಫಾಸ್ಟ್ ಫುಡ್ಸು ಎಲ್ಲ ರೆಡಿಯಾಗಿ ಸಿಗುತ್ತೆ ನಿಮಗೆ. ಅದನ್ನೇನು ಮಾಡಬೇಕು? ಡಬ್ಬ ಮೂತೆ ತೆಗಿಬೇಕು, ತಿಂತಾ ಇರಬೇಕು, ಹೋಗ್ತಾ ಇರಬೇಕು. ಗಂಡ ಹೆಂಡತಿ ಇಬ್ಬರು ಒಂದೇ ಮನೆಯಲ್ಲಿ ಕೆಲಸ ಮಾಡ್ತಿರುವಾಗ, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲರೂ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇರುವಾಗ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಅಥವಾ ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ಲ. ಒಂದೊಂದು ಸಲ ಅವ್ರಿಗೆ ಅವಕಾಶ ಆಗೋದಿಲ್ಲ ಅದು ಮಾಡಲೇಬೇಕು ಅಂತ. ಅವ್ರೇನು ಮಾಡ್ತಾರೆ? ದಾರಿನಲ್ಲಿರೋ ಸೂಪರ್ ಮಾರ್ಕೆಟ್ ಹತ್ರ ಒಂದು 2 ನಿಮಿಷ ನಿಲ್ಲಿಸ್ತಾರೆ, ಅಲ್ಲಿರೋ ಊಟನ ಡಬ್ಬ ಮೂತೆ ತೆಗೆದು ತಿಂತಾರೆ, ಹೋಗ್ತಾ ಇರ್ತಾರೆ. ಅದು ಎಲ್ಲಿ ತಯಾರಿ ಆಗಿದೆ, ಯಾವ ರೀತಿ ತಯಾರಿ ಆಗಿದೆ, ಅದು ಯಾವ ಕಂಡೀಷನಲ್ಲಿ ತಯಾರಾಗಿದೆ, ಅಲ್ಲಿ ಶುಭ್ರತೆ ಹೇಗಿತ್ತು ಅದೆಲ್ಲ ನೋಡ್ಕೊಳ್ಳಲ್ಲ. ಆ ಡಬ್ಬ ವಾಸನೆ ಚೆನ್ನಾಗಿ ಬರ್ತಾ ಇದೆಯಾ, ಮೇಲೆ ಪ್ಯಾಕಿಂಗ್ ಚೆನ್ನಾಗಿದೆಯಾ ನೋಡ್ತಾರೆ. ಅದು ತಯಾರಿ ಮಾಡಿರೋನು ಸ್ನಾನ ಮಾಡಿದಾನ, ಹಂಗೆ ಮಾಡಿದಾನ, ಅದನ್ನು ನಮಗೆ ಗೊತ್ತಿಲ್ಲ. ಆದ್ರೂ ನಾವೇನು ಮಾಡ್ತೀವಿ? ಆವಾಗ ರೀಫೈನ್ಡ್ ಆ್ಯಂಡ್ ಕ್ಯಾನ್ ಫುಡ್ಸ್ ಯೂಸ್ ಮಾಡ್ತಾ ಇದ್ವಿ. ಎಸ್ಪೆಷಲಿ ಸಮೋಸಾಸು, ಚಾಟ್ಸು, ಇವೆಲ್ಲ ಪೂರಿ, ಇದೆಲ್ಲ ನಾವು ಹೇಳ್ತೀವಲ್ಲ, ಇದನ್ನು ಫಾಸ್ಟ್ ಫುಡ್ ಅಂತ ಹೇಳ್ತೀವಿ. ಕೋಕ್ ಆ್ಯಂಡ್ ಜಂಕ್ ಫುಡ್. ಫಾಸ್ಟ್ ಫುಡ್ ಅಂತ ಯಾಕೆ ಹೇಳ್ತಾರೆ ಗೊತ್ತಿದೆಯಾ ನಿಮಗೆ? ಅದು ಬೇಗ ಫಾಸ್ಟಾಗಿ ಒಳಗೆ ಹೋಗುತ್ತೆ, ಬೇಗ ಫಾಸ್ಟಾಗಿ ಆಚೆ ಬರುತ್ತೆ. ಮಧ್ಯದಲ್ಲಿ ಏನೂ ನಿಮಗೆ ಬೇಕಾಗಿದ್ದಂಥ ಕೆಲಸ ಅದು ಮಾಡೋದೇ ಇಲ್ಲ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ ಮಾಮೂಲಿ ಊಟನಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಇದೆ. ತುಪ್ಪ ದೋಸೆ ಅಂದರೆ ತುಂಬ ಇಷ್ಟ ಅಲ್ಲ, ಎಣ್ಣೆ ದೋಸೆ ಅಂದರೆ 8 ರೂಪಾಯಿ, ತುಪ್ಪ ದೋಸೆ ಅಂದರೆ 25 ರೂಪಾಯಿ. ಆ ತುಪ್ಪನಲ್ಲಿ ಎಷ್ಟು ಡಾಲ್ಡಾ ಹಾಕಿದಾರೋ ಕೆಲವರಿಗೆ ರುಚಿ ಗೊತ್ತಾಗುತ್ತೆ, ಕೆಲವರಿಗೆ ವಾಸನೆ ಗೊತ್ತಾಗುತ್ತೆ, ಕೆಲವರಿಗೆ ಏನೂ ಗೊತ್ತಾಗೋದೇ ಇಲ್ಲ. ಆದ್ರೂ ನಾವು ಆವಾಗ ತಿಂತೀವಿ. ಪೆಸ್ಟಿಸೈಡ್ಸ್ ಆ್ಯಂಡ್ ಕೆಮಿಕಲ್ಸ್ ನಮ್ಮ ಮಾಮೂಲಿ ಊಟನಲ್ಲಿ ದಿನನಿತ್ಯ ನಾವು ಅಧಿಕವಾಗಿ ತಗೊಳ್ತಾ ಇದ್ವಿ. ಒಂದು ಉದಾಹರಣೆ ನಿಮಗೆ ಹೇಳಬೇಕಾದ್ರೆ, ನಾವೆಲ್ಲರೂ ಕಾಲಿಫ್ಲವರ್ ತಿಂತೀವಲ್ಲ, ಕಾಲಿಫ್ಲವರಲ್ಲಿ ಈ ಥರ ಏನೋ ಕಾಣುತ್ತಲ್ಲ, ಅದನ್ನ ಹುಳ ಅಂತ ಹೇಳ್ತೀವಿ. ಆ ಹುಳ ತಿಂದರೆ ವೆಜಿಟೇರಿಯನ್ ಅವ್ರು ಏನಾಗ್ತಾರೆ? ನಾನ್ ವೆಜಿಟೇರಿಯನ್ ಆಗ್ಬಿಡ್ತಾರೆ. ಆ ವೆಜಿಟೇರಿಯನ್ ಅವರು ವೆಜಿಟೇರಿಯನ್ ಆಗಿರಲಿ ಅಂತ ರೈತರು ಏನು ಮಾಡ್ತಾರೆ? ಅದು ಹುಳ ಇರೋದು ಕಾಲಿಫ್ಲವರ್ನ ತಗೊಂಡೋಗಿ ಒಂದು ಪೆಸ್ಟಿಸೈಡ್ ಸೊಲ್ಯೂಷನ್, ಬಕೆಟಲ್ಲಿ ಪೆಸ್ಟಿಸೈಡ್ ಸೊಲ್ಯೂಷನ್ ಇರುತ್ತಲ್ಲ, ಕ್ರಿಮಿನಾಶಕ ಔಷಧಿಗಳ ಸೊಲ್ಯೂಷನಲ್ಲಿ ಮುಳುಗಿಸಿ ಡ್ರೈ ಮಾಡ್ತಾರೆ. ಅದು ಡ್ರೈ ಆದಮೇಲೆ 2 ಬೆನಿಫಿಟ್ ಸಿಗುತ್ತೆ. ಒಂದು ಏನಾಗುತ್ತೆ? ಹುಳ ಎಲ್ಲ ಸತ್ತೋಗುತ್ತೆ, ಆಚೆ ಬರುತ್ತೆ ಇಲ್ವೋ ದೇವ್ರಿಗೆ ಗೊತ್ತು, ಬಟ್ ಒಳಗೆ ಸತ್ತೋಗುತ್ತೆ. ಎರಡನೇದು ಏನಾಗುತ್ತೆ? ಕಾಲಿಫ್ಲವರ್ದು ಫ್ರೆಶ್ ಲುಕ್ ಏನಿರುತ್ತೋ ಅದು ಹಾಗೆ ಫ್ರೆಶ್ ಆಗಿ ಕಾಣ್ತಾ ಇರುತ್ತೆ. ನಾವೇನು ಮಾಡ್ತೀವಿ? ಅದಕ್ಕೆ ಮನೆಗೆ ತಂದು ಬಿಸಿನೀರಲ್ಲಿ ಉಪ್ಪು ಹಾಕಿ ಎಷ್ಟೇ ಒಂದು ತಳ್ಳಿದ್ರೂ ನಮಗದು ಕರೆಕ್ಟಾಗಿ ಅದರಲ್ಲಿ ಒಳಗಿರೋದು ಹುಳ ಅಥವಾ ಒಳಗೆ ಅಬ್ಸಾರ್ಬ್ ಆಗಿರೋದೆಲ್ಲ ನಿಮ್ಮದು ಪೆಸ್ಟಿಸೈಡ್ ಸೊಲ್ಯೂಷನ್ ಎಲ್ಲ ಆಚೆ ಬರಲಿಕ್ಕೆ ಅವಕಾಶ ಉಂಟಾ? ಎಷ್ಟು ಜನ ನಾವು ಇಲ್ಲಿ
ಗೋಬಿ ಮಂಚೂರಿಯನ್ ತಿಂತೀವಿ ಅನ್ನೋದು ಪ್ರಶ್ನೆ. ಗೋಬಿ ಮಂಚೂರಿಯನಲ್ಲಿ ಸಾಕಷ್ಟು ಪೆಸ್ಟಿಸೈಡ್ ಸೊಲ್ಯೂಷನ್ಸ್ ಎಲ್ಲ ಇದೆ ಅನ್ನೋದು ಎಷ್ಟೊಂದು ಆರ್ಟಿಕಲ್ಸ್ ಪೇಪರಲ್ಲಿ ಬಂದಿದೆ, ಅದು ಎಷ್ಟೊಂದು ರೆಸ್ಟ್ರಿಕ್ಷನ್ಸ್ ಬಂದಿರೋದು, ಆದ್ರೂ ಎಲ್ಲ ಕಡೆ ಸೂಪರ್ವಿಷನ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ಏನೇನು ದೇಹದಲ್ಲಿ ನಮಗೆ ದಿನನಿತ್ಯ ಮಾಮೂಲಿ ಊಟದಲ್ಲಿ ಕಡಿಮೆ ಸಿಗ್ತಾ ಇದೆ, ಸಿಗಬೇಕಾಗಿರೋದಕ್ಕಿಂತ ಕಡಿಮೆ ಸಿಗ್ತಾ ಇರೋದು ಯಾವ್ದು? ಪ್ರೋಟೀನ್ಸು, ವೈಟಮಿನ್ಸು, ಕಾರ್ಬೋಹೈಡ್ರೇಟ್, ಎಸೆನ್ಷಿಯಲ್ ಕಾರ್ಬೋಹೈಡ್ರೇಟ್ಸು, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸು, ಗಿಡಮೂಲಿಕೆಗಳು, ನೀರು, ಇದೆಲ್ಲ ಕಡಿಮೆ ಸಿಗ್ತಾ ಇದೆ ನಮಗೆ. ನೀರಿನ ಬಗ್ಗೆ ನಾವು ವಿಚಾರ ತಗೊಂಡ್ರೆ ಎಷ್ಟು ಜನ ಈ ವಿಡಿಯೋ ನೋಡ್ತಿರೋರು ಎಷ್ಟು ಜನ ನಿಮ್ಗೆ ನೀವೇ ಯೋಚನೆ ಮಾಡ್ಕೊಳ್ಳಿ. ದಿನ ಅಟ್ಲೀಸ್ಟ್ 2 ಗ್ಲಾಸ್ ಮೇಲೆ ನೀರು ಕುಡಿತೀರಾ? ಎಲ್ಲರೂ ಕುಡಿತಾ ಇರ್ಬೋದು. 6 ಗ್ಲಾಸ್ ಮೇಲೆ ಕುಡಿಯೋರು ಎಷ್ಟು ಜನ? 8 ಗ್ಲಾಸ್ ಮೇಲೆ ಕುಡಿಯೋರು ಎಷ್ಟು ಜನ? 20 ಗ್ಲಾಸ್ ಮೇಲೆ ಕುಡಿಯೋರು ಎಷ್ಟು ಜನ? ನಾನು ಇದು ಒಂದು ಸಲ ಈ ಸಮಾವೇಶದಲ್ಲಿ ಈ ಪ್ರಶ್ನೆ ಕೇಳಿದಾಗ ಒಬ್ಬರು ಹೇಳಿದರು, ಸರ್ 20-30 ಗ್ಲಾಸ್ಗಳು ನೀರು ಕುಡಿದಿದ್ರೆ ನಾವು ದಿನ ಲೂವಲ್ಲೇ ಇರಬೇಕು ಅಂತ ಹೇಳಿದ್ರು. ಒಂದು ಹಂಡಿ ತೊಗೊಂಡು ಅದರಲ್ಲಿ ನೀರು ಇಟ್ಬಿಟ್ಟು ಅದನ್ನು ಚೇಂಜ್ ಮಾಡಿಲ್ಲ, ಒಂದು 4 ದಿವಸ ಅಂದರೆ ಏನಾಗುತ್ತೆ? ನೀರು ಕೆಟ್ಟೋಗುತ್ತೆ. ಅದೇ ರೀತಿ ನಿಮ್ಗೆ ಈ ಫ್ರೆಶ್ ವಾಟರ್ ಒಳಗೆ ಹೋಗಿಲ್ಲ, ಫ್ರೆಶ್ ನೀರು ಒಳಗೆ ಹೋಗಿಲ್ಲ, ಗಲೀಜು ನೀರು ಆಚೆ ಬಂದಿಲ್ಲ ಅಂದರೆ ಏನಾಗುತ್ತೆ? ಒಳಗನು ಅದು ರೋಗ ಬರೋದಕ್ಕೆ ಒಂದು ಕಾರಣ ಆಗ್ಬಿಡುತ್ತೆ. ನಾವು ಎಷ್ಟು ನೀರು ಕುಡಿಬೇಕು ಅನ್ನೋದು ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಸಮಾಧಾನ ಏನು? 20 ಕಿಲೋ ತೂಕಕ್ಕೆ 1 ಲೀಟರ್ ನೀರು ಮಿನಿಮಮ್ ಒಂದು ದಿವಸಕ್ಕೆ ತಗೊಳ್ಳೇಬೇಕು. ಈಗ ಯಾರಾದರೂ 60 ಕಿಲೋ ಇದ್ದಾರೆ ಅಂತ ಇಟ್ಕೊಳ್ಳಿ, ಕನಿಷ್ಠ ಮಿನಿಮಮ್ ಅವ್ರಿಗೆ ಬಂದ್ಬಿಟ್ಟು ಒಂದು ದಿವಸಕ್ಕೆ 3 ರಿಂದ 3.5 ಲೀಟರ್ ನೀರು ಕುಡಿಬೇಕು. ಬೆಳಗ್ಗೆ ಎದ್ದೆದ್ದಿಗಿಂದೆ ನಿಮಗೆ ಮಲಗೋದು ಒಳಗೂ ಮಧ್ಯದಲ್ಲಿ ಇಷ್ಟು ನೀರು ಕುಡಿಲೇಬೇಕು. ಈಗ ಯಾರಾದರೂ ಚಪಾತಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಿಂತಾ ಇದ್ರಿ ಅಂತ ಇಟ್ಕೊಳ್ಳಿ. ನಾಷ್ಟ ಮಾಡುವಾಗ ಸಾಧಾರಣವಾಗಿ ಕೆಲವರು ಎಷ್ಟು ಚಪಾತಿ ತಿಂತಾರೆ? 1 ಅಥವಾ 2 ಚಪಾತಿ ತಿಂತಾರೆ, ಕೆಲವರು 3 ಚಪಾತಿ ತಿಂತಾರೆ, ಕೆಲವರು 4 ಚಪಾತಿ ತಿಂತಾರೆ, ಕೆಲವರು 1 ಡಜನ್ ಚಪಾತಿ ತಿಂತಾರೆ. ಈಗ ಈ ಡಜನ್ ಚಪಾತಿ ತಿಂದಿರೋರು ಆ 1 ಚಪಾತಿ ತಿನ್ನೋರು ನೋಡಿದರೆ ಏನಂತ ಅನ್ಕೋಬೇಕು? ಅಯ್ಯೋ ಪಾಪ ಹೆಂಗೆ ಜೀವನ ಮಾಡ್ತಿದ್ದಾರೆ ಅಂತ ಅನ್ಕೋಬೇಕು. ಈ 1 ಚಪಾತಿ ತಿನ್ನೋರು ಸಾಧಾರಣವಾಗಿ ಆ 12 ಚಪಾತಿ ತಿನ್ನೋರು ನೋಡಿದರೆ ಏನ್ರಿ ಹೀಗೆ ತಿಂತಾ ಇದ್ದಾರೆ ಅಂತ ಆಶ್ಚರ್ಯ ಪಡ್ತಾರೆ. ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, ಕೆಲವರಿಗೆ 1 ಚಪಾತಿ ಮಾಮೂಲಿ ಊಟ, ಕೆಲವರಿಗೆ 2 ಚಪಾತಿ ಮಾಮೂಲಿ ಊಟ, ಅವರಿಗೆ 4 ಚಪಾತಿ ಮಾಮೂಲಿ ಊಟ, ಇವರಿಗೆ 12 ಚಪಾತಿ ಮಾಮೂಲಿ ಊಟ. ನನಗೆ ಐ ಆಮ್ ಎ ವೆಜಿಟೇರಿಯನ್, ನಾನು ವೆಜಿಟೇರಿಯನ್ ಫುಡ್ ತಿಂತೀನಿ, ನನಗೆ ನಾನ್ ವೆಜಿಟೇರಿಯನ್ ಮಾಮೂಲಿ ಊಟ ಅಲ್ಲ. ಯಾರಿಗಾದರೂ ನಾನ್ ವೆಜಿಟೇರಿಯನ್ ಮಕ್ಕಳಾಗಿರೋದ್ರಿಂದ ಅಭ್ಯಾಸ ಉಂಟು ಅಂದರೆ ಅವರಿಗೆ ನಾನ್ ವೆಜಿಟೇರಿಯನು ಮಾಮೂಲಿ ಊಟನೇ. ಸೊ ಮಾಮೂಲಿ ಅಂದರೆ ಏನು ಅನ್ನೋದು ವಿಷಯಕ್ಕೆ ನಾವು ಬಂದರೆ ಅದು ತಮ್ಮ ತಮ್ಮ ಮನೆಯಲ್ಲಿ ಹೇಗೆ ನಿಮಗೆ ಅಭ್ಯಾಸಗಳುಂಟೋ ಅದರ ಪ್ರಕಾರ ಅದರದ್ದು ಡೆಫಿನೇಷನ್ ಸಿಗ್ತದೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಯಾರಾದರೂ ಬಂದು ಮಾಮೂಲಿ ಊಟನೇ ಮಾಡ್ತಾ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂದರೆ ಅವ್ರನ್ನ ದಯವಿಟ್ಟು ಕೇಳಿ ಮಾಮೂಲಿ ಊಟ ಅಂದರೆ ಏನು ಅಂತ ಕೇಳಿ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ಅಸಾಧಾರಣ ಬೆಳವಣಿ ಪದ್ಧತಿಗಳು. ಒಂದು ಅಸಾಧಾರಣ ಬೆಳವಣಿ ಪದ್ಧತಿಗಳ ಬಗ್ಗೆ ಒಂದು ಸಿಂಪಲ್ ಉದಾಹರಣೆ ಹೇಳಬೇಕಾದ್ರೆ, ಇವಾಗ ಬೆಂಗಳೂರು ಸಿಟಿ ಒಂದು ತಗೊಳ್ಳಿ, ಯಾವುದೇ ಒಂದು ಸಿಟಿ ತಗೊಳ್ಳಿ, ಬೆಂಗಳೂರು ಅಂತಲೇ ಅಲ್ಲ, ಯಾವುದೇ ಒಂದು ಸಿಟಿ ತಗೊಳ್ಳಿ. ನಿಮಗೆ ಆ ಸಿಟಿಯಲ್ಲಿ ಇವಾಗ ನೀವು ಯಾರು ಡಾಕ್ಟರ್ ಹತ್ರ ಯಾವ ಡಯಟಿಷಿಯನ್ ಹತ್ರ ಹೋಗಿದ್ರು ಅವರು ಒಂದು ಕಾಮನೆಸ್ಟ್ ಅಡ್ವೈಸ್ ಏನು? ಸೊಪ್ಪು ತಿನ್ನಿ, ಒಳ್ಳೆಯದು ಉದಾಹರಣೆ ಅಂತ ಹೇಳ್ತಾರೆ, ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ಸೊಪ್ಪು ಎಲ್ಲಿ ಬೆಳಿತೀವಿ ಆ ಸಿಟಿನಲ್ಲಿ ಅಂದರೆ ಆ ಸಿಟಿ ಔಟ್ಸ್ಕರ್ಟ್ಸಲ್ಲಿ ನಿಮಗೆ ಒಂದು ಕೊಚ್ಚೆ ನೀರು ಅಥವಾ ಯಾವುದೋ ಒಂದು ಪ್ರವಾಹ ನದಿ ಅಂತ ಇರ್ತದೆ. ಮುಖ್ಯವಾಗಿ ಹೇಳಬೇಕಾದ್ರೆ ಬೆಂಗಳೂರಲ್ಲಿ ಕೆಂಗೇರಿ ನದಿ ಅಂತ ಹೇಳ್ತೀವಿ, ಹೈದರಾಬಾದಲ್ಲಿ ಮೂಸಿ ನದಿ ಅಂತ ಹೇಳ್ತೀವಿ. ಇದರಲ್ಲಿ ಡ್ರೈನೇಜ್ ಜಾಸ್ತಿ, ನೀರು ಕಮ್ಮಿ ಇರೋದು. ಟೆಕ್ನಿಕಲಿ ಈ ಡ್ರೈನೇಜ್ ನೀರಲ್ಲಿ ಬೆಳೆಸಿರೋ ಸೊಪ್ಪು ತಿಂದರೆ ನಿಮಗೆ ಬೇಕಾಗಿಲ್ದಿರೋ ರೋಗಗಳೆಲ್ಲ ಬರ್ತವೆ, ಬಟ್ ನಿಮಗೆ ಸಾಕಷ್ಟು ಸಿಗಬೇಕಾಗಿರೋದು ಸತ್ವಾಂಶಗಳು ಸಿಗ್ತಾ ಇರಲಿಲ್ಲ. ಇದ್ರ ಮೂಲಕ ನಮ್ಗೆ ಅರ್ಥ ಆಗಬೇಕಾಗಿರೋದು ಏನಂದರೆ, ಹಿಂದಿನ ಕಾಲದಲ್ಲಿ ಬೆಳೆಸ್ತಾ ಇರೋ ಬೆಳವಣಿ ಪದ್ಧತಿಗಳಿಗೆ ಈಗ ಬೆಳೆಸ್ತಾ ಇರೋ ಬೆಳವಣಿ ಪದ್ಧತಿಗಳಿಗೆ ತುಂಬ ವ್ಯತ್ಯಾಸಗಳಿದೆ. ಇದ್ರ ಮೂಲಕನೂ ಕಾಯಿಲೆಗಳು ಬರ್ತಾ ಇದೆ. ಎರಡನೇದು ಅಸಾಧಾರಣ ಅಡುಗೆ ಮಾಡೋ ಅಭ್ಯಾಸಗಳು. ನಾವೆಲ್ಲರೂ ಮನೆಯಲ್ಲಿ ಏನು ಮಾಡ್ತೀವಿ? ಅಡುಗೆ ಮಾಡ್ತೀವಲ್ಲ, ಡಿನ್ನರ್ಗೋಸ್ಕರ ಎಲ್ಲ ಪ್ರಿಪರೇಷನ್ ಮಾಡಿರ್ತೀವಿ, ಎಲ್ಲರೂ ತಿಂದಾಗುತ್ತೆ. ತಿಂದಾದ್ಮೇಲೆ ಒಂದು ಸ್ವಲ್ಪ ಮಿಕ್ಕಿರುತ್ತಾ ಅಥವಾ ಎಲ್ಲ ಖಾಲಿ ಆಗೋಗಿರುತ್ತಾ? ಒಂದು ಸ್ವಲ್ಪ ಮಿಕ್ಕಿರುತ್ತೆ. ಮಿಕ್ಕಿದ್ದೇನು ಮಾಡ್ತೀವಿ? ಬಿಸಾಕ್ತೀವಾ? ಇಲ್ಲ. ಯಾತಕ್ಕೆ? ತುಂಬ ಕಾಸ್ಟ್ಲಿ. ಅದನ್ನು ತೊಗೊಂಡೋಗಿ ರೆಫ್ರಿಜಿರೇಟರಲ್ಲಿ ಇಡೋದು. ರೆಫ್ರಿಜಿರೇಟರಲ್ಲಿ ಇಟ್ಟರೆ ಏನಾಗುತ್ತೆ? ಮಾರನೇ ದಿವಸ ತಣ್ಣಯಾಗಿ ಹಾಗೆ ತಿಂತೀವ? ತಿನ್ನಲ್ಲ, ತಿರ್ಗಾ ಬಿಸಿ ಮಾಡಿ ತಿಂತೀವಿ. ಮೊದಲನೇ ಸಲ ಏನು ಬಿಸಿ ಮಾಡಿದ್ರೇನು ಅರ್ಧ ಸತ್ವಾಂಶಗಳು ಅದರಲ್ಲಿ ಖಾಲಿ ಆಗೋಗಿದೆ ಅಥವಾ ಸತ್ತೋಗಿದೆ. ನೆಕ್ಸ್ಟ್ ಡೇ ತಂಡಿ ಮಾಡಿ ತಿರ್ಗಾ ಬಿಸಿ ಮಾಡಿದರೆ ಇರೋದೆಲ್ಲ ಹೋಯ್ತು. ಕೆಲವರು ನನ್ನ ಹತ್ರ ಬಂದು ಹೇಳ್ತಾರೆ, ನಾನು ಮನೆ ಊಟನೇ ಮಾಡ್ತೀನಿ ಸರ್ ಅಂತ ಹೇಳ್ತಾರೆ. ಮನೆ ಊಟ ಅಂದರೆ ಏನಪ್ಪ ಅಂತ ಕೇಳಿದರೆ, ನಾನು ನಮ್ಮ ಮನೆಯವರು ಇಬ್ಬರು ಕೆಲಸ ಮಾಡ್ತೀವಿ ಸರ್, ನಮಗೆ ಇರೋದು ಒಂದು ಭಾನುವಾರ ಮಾತ್ರ, ನಮಗೆ ಏನು ಕೆಲಸ ಇದ್ರೂ ನಮ್ಗೆ ಸಿಗುತ್ತೆ. ಸೊ ಭಾನುವಾರದಲ್ಲಿ ಮುಂದಿನ ಭಾನುವಾರ ತನಕ ಬೇಕಾಗಿರೋದಷ್ಟು ಸಾಂಬಾರು ಮಾಡಿಬಿಡೋದು, ಫ್ರಿಜ್ಜಲ್ಲಿಡೋದು, ಬಿಸಿ ಮಾಡೋದು, ಫ್ರಿಜ್ಜಲ್ಲಿಡೋದು, ಬಿಸಿ ಮಾಡೋದು. ಅವ್ರ ಅರ್ಥದಲ್ಲಿ ಮನೆ ಊಟ ನಿರ್ವಚನ ಅಂದರೆ ಇದು. ಈಗ ನಾವು ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ, ನಮಗೆ ನಮ್ಮ ಮನೆಯಲ್ಲಿ ಆಲೂಗೆಡ್ಡೆ ನಾವು ಅಡುಗೆ ಮಾಡ್ತೀವಿ. ಅಡುಗೆ ಮಾಡೋ ಮೊದಲು ಏನು ಮಾಡ್ತೀವಿ? ಸಿಪ್ಪೆ ಕ್ಲೀನಾಗಿ ಕೇರ್ಫುಲ್ಲಾಗಿ ತೆಗೆದು ಸಿಪ್ಪೆ ಬಿಸಾಕದೆ ಆಲೂಗೆಡ್ಡೆ ಅಡುಗೆ ಮಾಡಿ ಕಟ್ ಮಾಡಿ ತಿಂತೀವಿ, ಕುಕ್ ಮಾಡ್ತೀವಿ. ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಸತ್ವಾಂಶಗಳೆಲ್ಲನೂ ನಿಮಗಿರೋದು ಸಿಪ್ಪೆನಲ್ಲಿ. ಸಿಪ್ಪೆ ತಿನ್ನಬೇಕು, ಆಲೂಗೆಡ್ಡೆ ಬಿಸಾಕಬೇಕು. ನೆಕ್ಸ್ಟ್ ಅಸಾಧಾರಣ ಶೇಖರಣೆ ಪದ್ಧತಿಗಳು. ಶಿಮ್ಲಾ
ಆ್ಯಪಿಲ್ ಶಿಮ್ಲಾ ಹಳ್ಳಿ ಎಲ್ಲಿ ಬೆಳೆದಿದೆಯೋ ಆ ಆ್ಯಪಿಲ್ ಗಿಡ ಯಾರು ನೋಡಿದ್ದಾರೆ, ಆ್ಯಪಿಲ್ ಮರ ಯಾರು ನೋಡಿದ್ದಾರೆ ನೋಡಿಲ್ಲ. ಅದು ಗಿಡಕ್ಕೆ ಮರಕ್ಕೆ ಹಣ್ಣಾಗಿದೆಯಾ ಅಥವಾ ತೆಗೆದುಬಿಟ್ಟು ಕೆಮಿಕಲ್ಸ್ ಹಾಕಿ ಅದನ್ನು ಹಣ್ಣು ಮಾಡಿದಾರಾ ನಮಗೆ ಗೊತ್ತಿಲ್ಲ. ಅದ್ರ ಜೊತೆಗೆ ನಾವು ಅದನ್ನು ಎಷ್ಟು ದಿನ ಆದಮೇಲೆ ಹೋಲ್ಸೇಲರ್ ಬಂದು ರಿಟೇಲರ್ ಕೊಟ್ಟಿದ್ದಾರೋ, ಅಲ್ಲಿಂದ ರಿಟೇಲರಿಂದ ಅದು ಇಲ್ಲಿಗೆ ಯಾವಾಗ ಟ್ರಾನ್ಸ್ಪೋರ್ಟ್ ಆಗಿದೆಯೋ, ಶಿಮ್ಲಾಯಿಂದ ಈ ನಿಮ್ಮ ಊರಿಗೆ ಯಾವಾಗ ಟ್ರಾನ್ಸ್ಪೋರ್ಟ್ ಆಗಿದೆ, ನಿಮ್ಮ ಊರಲ್ಲಿ ಎಷ್ಟು ದಿನ ಹೋಲ್ಸೇಲರ್ ಇಟ್ಕೊಂಡು ರಿಟೇಲರ್ ಕೊಟ್ಟಿದ್ದಾರೋ, ಅವರು ಬಂದು ಮಾರ್ಕೆಟಲ್ಲಿ ಯಾವಾಗ ಮಾರಿದಾರೋ ಅದನ್ನು ನೀವು ತೊಗೊಂಡು ಬಂದು ಫ್ರಿಜ್ಜಲ್ಲಿ ಎಷ್ಟು ದಿನ ಇಟ್ಟು ಯಾವಾಗ ಕಟ್ ಮಾಡಿ ತಿಂದಿದ್ದೀರೋ ಅನ್ನೋದು ಗೊತ್ತಿಲ್ಲ. ಅದು ಟ್ರಾನ್ಸ್ಪೋರ್ಟಲ್ಲಿ ಮೆತ್ತಕ್ಕಾಗಬಾರ್ದು ಅಂತ ಅದ್ರ ಮೇಲೆ ಒಂದು ವ್ಯಾಕ್ಸ್ ಕೋಟಿಂಗ್ ಆಗ್ತಾ ಇದ್ದಾರೆ. ಈ ವ್ಯಾಕ್ಸ್ ಕೋಟಿಂಗ್ ಪರ್ಮಿಸಬಲ್ ಲಿಮಿಟ್ಸ್ಗಿಂತ ಜಾಸ್ತಿ ಪರಿಮಾಣದಲ್ಲಿ ಇರ್ತಾ ಇದೆ. ಇದನ್ನು ನೀವು ಮನೆಗೆ ತಂದು ಎಷ್ಟು ಚೆನ್ನಾಗಿ ತೊಳೆದಿದ್ದೀರೇನೋ ಆ ವ್ಯಾಕ್ಸ್ ಕೋಟಿಂಗ್ ಹೇಗೆ ತೆಗಿಯೋಕ್ಕಾಗುತ್ತೆ? ಅದರಲ್ಲಿ ನೀವು ತೊಗೊಂಡ್ರೆ ನಿಮ್ಗೆ ಬೇಡದೇ ಇರೋ ರೋಗಗಳು ಬರೋಕ್ಕೆ ಅವಕಾಶ ಉಂಟು. ಇಲ್ಲೊಂದು ಇದೇ ನಾವು ಶಿಮ್ಲಾ ಆ್ಯಪಿಲ್ ಬಗ್ಗೆ ಇಷ್ಟು ಚೆನ್ನಾಗಿ ನಾನು ಮಾತಾಡ್ತಾ ಇದ್ದರೆ, ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಅವ್ರು ಹೇಳಿದರು ವಾಷಿಂಗ್ಟನ್ ಆ್ಯಪಿಲ್ ಬಂದಿದೆ ಸರ್ ಅಂತ ಹೇಳಿದರು. ಸೊ ಅದು ಎಷ್ಟು ಚೆನ್ನಾಗಿರೋದು ಅನ್ನೋದು ನೀವು ಯೋಚನೆ ಮಾಡಿ. ಈ 3 ವಿಷಯಗಳಿಂದ ಅಸಾಧಾರಣ ಅಡುಗೆ ಮಾಡೋ ಪದ್ಧತಿಗಳು, ಅಸಾಧಾರಣ ಬೆಳವಣಿಗೆ ಪದ್ಧತಿಗಳು, ಅಸಾಧಾರಣ ಶೇಖರಣೆ ಪದ್ಧತಿಗಳ ಮೂಲಕವಾಗಿ ಒಂದು 5 ರೀತಿ ಕಾಯಿಲೆಗಳು ನಾವು ಬಳಸ್ತಾ ಇದ್ವಿ. ಮೊದಲನೇ ಕಾಯಿಲೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಎರಡನೇದು BP, ಹೈ BP ಅಂತ ಹೇಳ್ತೀವಿ. ಮೂರನೇದು ಸ್ಟ್ರೋಕ್ ಅಥವಾ ಪ್ಯಾರಾಲಿಸಿಸ್. ನಾಲ್ಕನೇದು ಡಯಾಬಿಟಿಸ್. ಐದನೇದು ಬಂದ್ಬಿಟ್ಟು ಕ್ಯಾನ್ಸರ್. ಇದೆಲ್ಲ ವಂಶ ಪಾರಂಪರ್ಯವಾಗಿ ಬರೋದ್ರಿಂದನೇ ಬರ್ತದೆ, ಹೆರಿಡಿಟರಿ ಡಿಸೀಸಸ್ ಅಂತ ಹೇಳ್ತಾ ಇದ್ವಿ. ಹೀಗೆ ಏನು ಹೇಳ್ತಾ ಇದ್ವಿ, ತಮ್ಮ ಜೀವನ ಶೈಲಿ ಅಭ್ಯಾಸಗಳು ಸರಿಯಾಗಿಲ್ಲ ಅಂದ್ರೇನು ನಿಮಗೆ ಬರೋದಕ್ಕೆ ತುಂಬ ಅವಕಾಶ ಜಾಸ್ತಿ ಉಂಟು ಅಂತ ಹೇಳ್ತಾ ಇದ್ವಿ. ಈಗ ಈ ಡಿಸೀಸಸ್ನ ಕೆಲವೊಂದು ಟೆಕ್ಸ್ಟ್ ಬುಕ್ಸಲ್ಲಿ ಕರ್ಸ್ ಆಫ್ ಮಾಡರ್ನೈಸೇಷನ್, ಡಿಸೀಸಸ್ ಆಫ್ ಅರ್ಬನೈಸೇಷನ್ ಅಂತಲೂ ಹೇಳ್ತೀವಿ. ನಾವು ಗ್ರಾಮ ಬಿಟ್ಟು ಪಟ್ಟಣಕ್ಕೂ ಬಂದಾಗ ಇಂಥದ್ದು ಕಾಯಿಲೆಗಳೆಲ್ಲ ಬರ್ತಾ ಇದೆ ಅಂತಲೂ ಹೇಳ್ತಾ ಇರ್ತಾರೆ. ಬೊಜ್ಜು ಅನ್ನೋದು ಅಥವಾ ಎಕ್ಸೆಸ್ ಬಾಡಿ ಫ್ಯಾಟ್ ಅಥವಾ ಶರೀರದಲ್ಲಿ ಇರಬೇಕಾಗಿರೋದಕ್ಕಂತೆ ಕೊಬ್ಬಿನಂಶ ಅಧಿಕವಾಗಿದ್ರೂ ನಮ್ಮ ಲೈಫ್ ಸ್ಟೈಲ್ ಅಭ್ಯಾಸಗಳು ಸರಿಯಾಗಿಲ್ಲ, ಜೀವನ ಶೈಲಿ ಅಭ್ಯಾಸಗಳು ಸರಿಯಾಗಿಲ್ದಿದ್ರೂ ಈ ಕಾಯಿಲೆಗಳು ಬರುತ್ತೆ ಅಂತ ಒಂದು ನಮಗೆ ಅರ್ಥ ಆಗಿದೆ. ನೀವು ನೆಕ್ಸ್ಟ್ ಟೈಮ್ ಒಂದು ಯಾರ ಹತ್ರ ಆದರೂ ಹೋಗಿ ಕೇಳಿ, ಬೊಜ್ಜ ಇರೋರನ್ನ ಕೇಳಿ, ಅವ್ರೇನು ಹೇಳ್ತಾರೆ, ನಾನು ಬೊಜ್ಜ ಬೆಳೆಸಿದ್ದೀನಿ ಅಂದರೆ ನಾನು ಸಾಹುಕಾರ ಆಗಿದ್ದೀನಿ, ಚೆನ್ನಾಗಿ ಲೈಫಲ್ಲಿ ಸೆಟ್ಲ್ ಆಗಿದ್ದೀನಿ ಅಂತ ಹೇಳ್ಕೊತಾರೆ. ಇಂಗ್ಲೀಷಲ್ಲಿ ನಾವು ಒಂದು ಮಾತು ಹೇಳ್ತೀವಿ, ಪಾಟ್ ಬೆಲಿಡ್ ಒಬೇಸಿಟಿ ಇಸ್ ಅ ಸೈನ್ ಆಫ್ ಪ್ರಾಸ್ಪರಿಟಿ. ಬೊಜ್ಜ ಇರೋರು ಸಾಹುಕಾರ ಅವರು ಅಂತ ಒಂದು ನಮಗೆ ಒಂದು ಗಾದೆ ಥರ ಹೇಳ್ತಾರೆ ಅವರು. ಅದು ನಿಜ. ಈಗ ಬೊಜ್ಜ ಬೆಳೆಸ್ಕೊಂಡ್ರೆ, ಎಲ್ಲ ಕಡೆ ಸಣ್ಣಾಗಿದ್ದು ಒಂಚೂರು ಬೊಜ್ಜ ಬೆಳೆಸ್ಕೊಂಡ್ರೆ ನಿಮಗೆ ಡಯಾಬಿಟೀಸ್ ಬರೋದಕ್ಕೆ ಜಾಸ್ತಿ ರಿಸ್ಕ್ ಉಂಟು, ಹಾರ್ಟ್ ಡಿಸೀಸ್ ಬರಬೇಕಾದ್ರೆ ಜಾಸ್ತಿ ರಿಸ್ಕ್ ಉಂಟು, ಹಾರ್ಟ್ ಅಟ್ಯಾಕ್ ಬಂದಾಗ ನಿಮಗೆ ಆಂಜಿಯೋಗ್ರಾಮ್, ಬೈಪಾಸ್ ಸರ್ಜರಿ ಇದೆಲ್ಲದಕ್ಕೂ ಒಂದು ಸಾಕಷ್ಟು ಲಕ್ಷಗಳು ಬೇಕು. ಆ ಲಕ್ಷಗಳೆಲ್ಲ ಬಳಸಿ ನೀವು ಸಾಹುಕಾರ ಆಗಿರಬೇಕು ಅಥವಾ ಬೊಜ್ಜ ಕಲ್ಕೋಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ, ಬೊಜ್ಜನು ಒಂದು ಥರ ಕಾಯಿಲೆನೇ. ದ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಕೆಲವರು ಹೇಳ್ತಾರೆ ನಾನು ಏನು ಅಷ್ಟು ದಪ್ಪ ಇಲ್ಲ. ಕೇಳಿದ್ರಲ್ಲ, ನಾನು ಏನು ಅಷ್ಟು ದಪ್ಪ ಇಲ್ಲ. ಯಾಕೆ ಹೇಳ್ತಾರೆ? ನನಗೆ ವಯಸ್ಸಾಗಿದೆ, ಮಕ್ಕಳಾಗಿದ್ದಾರೆ, ಮದುವೆ ಆಗಿದೆ, ಮುನ್ಮಕ್ಕಳಾಗಿದ್ದಾರೆ, ಸ್ವಲ್ಪ ಇಲ್ಲಿ ಬಳಸಿದ್ರೇನು ತೂಕ ಏನು ನಷ್ಟ ಇಲ್ಲ ಅಂತ ಹೇಳ್ತಾರೆ. ನಾವು ಅದಕ್ಕೆ ಒಂದೇ ಉತ್ತರ ಕೊಡೋದು, ನೆಕ್ಸ್ಟ್ ಟೈಮ್ ನೀವು ಯಾವ್ದಾದ್ರು ಎಲ್ಲರೂ ನಿಮ್ಮ ಜೀವನ ಶೈಲಿಯಲ್ಲಿ ಒಂದು ಸಲ ನೀವು ಈ ಕೆಲಸ ಎಲ್ಲರೂ ಮಾಡಿರ್ತೀರ. ನಿಮ್ಮ ಜೀವನ ಕಾಲದಲ್ಲಿ ಒಂದು ಸಲ ನೀವು ಒಂದು ಅಂಗಡಿ ಹತ್ರ ಹೋಗಿ ಒಂದು 2 ಕಿಲೋ ಅಕ್ಕಿ ಒಂದು ಸಂಚಿನಲ್ಲಿ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಮನೆಗೆ ನಡ್ಕೊಂಡು ಬರ್ತಾ ಇದ್ದೀರಾ. ಅದೊಂದು 10 ನಿಮಿಷ ದೂರದಲ್ಲಿ ಇದೆ ನಿಮ್ಗೆ. ಆ ಅಂಗಡಿ ಬಂದ್ಬಿಟ್ಟು ನಿಮ್ಮ ಮನೆಗೆ ನಡ್ಕೊಳ್ಳೋ ಡಿಸ್ಟೆನ್ಸಲ್ಲಿ ಒಂದು 10 ನಿಮಿಷ ದೂರದಲ್ಲಿದೆ. ನಡೆಯುವಾಗ ಏನಾಗುತ್ತೆ, ಆ ಬ್ಯಾಗ್ 2 ನಿಮಿಷ ಆದಮೇಲೆ ಈ ಕೈಯಲ್ಲಿ ಬರುತ್ತೆ, 2 ನಿಮಿಷ ಆದಮೇಲೆ ಈ ಕೈಯಲ್ಲಿ ಬರುತ್ತೆ, 2 ನಿಮಿಷ ಆದಮೇಲೆ ಈ ಕೈಯಲ್ಲಿ ಬರುತ್ತೆ. ಮನೆಗೆ ಬಂದು ಆ ಬ್ಯಾಗ್ ಕೆಳಗಡೆ ಇಳಿಸ್ಬಿಟ್ಟು ಅಮ್ಮೋ ಅಯ್ಯೋ ತುಸು ಪುಸ್ಸು ಅಂತ ಶರೀರ ಎಲ್ಲ ನೀವು ನೋಡ್ಕೊಳ್ತಾ ಇರ್ತೀರಾ. 2 ಕಿಲೋ ಅಕ್ಕಿ 2 ನಿಮಿಷಕ್ಕೆ ಒಂದು ಕೈಯಲ್ಲಿ ನಮಗೆ ಸರಿಯಾಗಿ ಕಂಫರ್ಟಬಲ್ ಆಗಿ ಇಲ್ಲ. ಅದೇ 2 ಕಿಲೋ ಅಕ್ಕಿನ ನಿಮ್ಮ ತಲೆ ಮೇಲೆ ಇಟ್ಕೊಂಡು 360 ದಿವಸ ಒಂದು ವರ್ಷಕ್ಕೆ ಒಂದು 24 ಗಂಟೆ ಒಂದು ದಿವಸಕ್ಕೆ ನೀವು ಓಡಾಡ್ತಾ ಇದ್ರೆ ಅದು ನಿಮಗೆ ಕಂಫರ್ಟಬಲ್ ಆಗಿ ಇರುತ್ತಾ? ಯೋಚನೆ ಮಾಡಿ. 2 ಕಿಲೋ ದಪ್ಪ ಆಗಿದ್ರೂ ದಪ್ಪ ಆಗಿರೋದ್ರಂಥದ್ದೇ. ಇಟ್ಸ್ ಆಸ್ ಸಿಂಪಲ್ ಆಸ್ ದ್ಯಾಟ್. ಯಾರಾದರೂ ಒಂದು 18 ಕಿಲೋ ಬೊಜ್ಜ ಬೆಳೆಸಿ ಅಥವಾ 18 ಕಿಲೋ ಇರಬೇಕಾಗಿರೋದಕ್ಕಿಂತ ತೂಕ ಜಾಸ್ತಿ ಇದ್ದರೆ ಏನಂತ ಅರ್ಥ? 18 ಕಿಲೋ ಸೂಟ್ ಕೇಸ್ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಗುಡ್ ಅಂತ. ಅದೇ 18 ಕಿಲೋ ಸೂಟ್ ಕೇಸ್ ತೆಗೆದು ಪಕ್ಕದಲ್ಲಿ ಬಿಸಾಕಿ ನೀವು ಓಡಾಡಿ. ಅದು ಫ್ರೀಡಮ್ ಅಂದರೆ. ಶರೀರದಲ್ಲಿ ಇರಬೇಕಾಗಿರೋದಕ್ಕಂತೆ ಕೊಬ್ಬಿನಂಶ ಒಂದು ಅಧಿಕವಾಗಿದ್ದರೆ ಅದು ಅದ್ರ ಮೇಲೆ ಪ್ರೆಷರ್ ಬಂದ್ಬಿಟ್ಟು ಹೃದಯ ಮೇಲೆ ಬೀಳುತ್ತೆ. ಹೇಗೆ ಅಂದರೆ, ಈಗ ಯಾರಿಗಾದರೂ ಶರೀರದಲ್ಲಿ ಒಂದು ಇರಬೇಕಾಗಿರೋದಕ್ಕಂತೆ ಒಂದು 5 ಕಿಲೋ ಅಂದರೆ ಜಾಸ್ತಿ ಏನಿಲ್ವಲ್ಲ, 5 ಕಿಲೋ ಕೊಬ್ಬಿನಂಶ ಇರಬೇಕಾಗಿರೋದಕ್ಕಂತೆ ಅಧಿಕ ಮಾತ್ರದಲ್ಲಿ ನಿಮ್ಮ ಶರೀರದಲ್ಲಿ ಇದ್ದರೆ ನಿಮ್ಮ ಹೃದಯ ಬಂದ್ಬಿಟ್ಟು 1 ನಿಮಿಷಕ್ಕೆ 1 ಲೀಟರ್ ರಕ್ತ ಎಕ್ಸ್ಟ್ರಾ ಪಂಪ್ ಮಾಡಬೇಕು. ಒಂದು ದಿವಸಕ್ಕೆ 1440 ನಿಮಿಷಗಳು ಇರ್ತದೆ. ಅಂದರೆ ಯಾರಾದರೂ ಇರಬೇಕಾಗಿರೋದಕ್ಕಂತ ಒಂದು 5 ಕಿಲೋ ದಪ್ಪ ಆಗಿದ್ದರೆ ಕೊಬ್ಬಿನಂಶ ಪರವಾಗಿ ಅವರು ಹೃದಯ ಬಂದ್ಬಿಟ್ಟು 1440 ಲೀಟರ್ ರಕ್ತ ಮಾಮೂಲಿ ಪ್ರವಾಹಕ್ಕಂತೆ
ಎಕ್ಸ್ಟ್ರಾ ಪಂಪ್ ಮಾಡಬೇಕು. ಯಾವುದಾದ್ರು ಒಂದು ಬೋರ್ವೆಲ್ ಪಂಪು ಎಕ್ಸ್ಟ್ರಾ ಪಂಪ್ ಆಗಿದ್ರೆ ಏನಾಗುತ್ತೆ, ಕೆಟ್ಟೋಗುತ್ತೆ. ಅದೇ ರೀತಿ ನಿಮ್ಮ ಹೃದಯನೂ ಬಂದ್ಬಿಟ್ಟು ಒಂದು ಬೋರ್ವೆಲ್ ಪಂಪ್ ಥರ ಮಾದರಿ ತಾನೆ. ಅದರಲ್ಲಿ ಈ ಬ್ಲಡ್ಗೆಲ್ಲ ಕ್ಲೀನಿಂಗ್ ಮಾಡಬೇಕು, ಈ ರಕ್ತನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಎಲ್ಲ ಆರ್ಗನ್ಸ್ಗೆ ದೇಹದಲ್ಲಿರೋ ಅವಯವಗಳೆಲ್ಲರಿಗೂ ಸತ್ವಾಂಶಗಳು ಸಪ್ಲೈ ಮಾಡಬೇಕು. ಅದಕ್ಕೆ ಎಷ್ಟು ಕೆಲಸ ಇದೆ. ಅದಕ್ಕಾಗಿ ಹಿಂದಿನ ಕಾಲದಲ್ಲಿ 85 ವರ್ಷಗಳು ಮೇಲೆ ಬರೋದು ಹಾರ್ಟ್ ಡಿಸೀಸು, ಹಾರ್ಟ್ ಅಟ್ಯಾಕು ಈಗ 40-45ಕ್ಕೆ ನೋಡ್ತಾ ಇದ್ವಿ. ಎಷ್ಟೊಂದು ಮನೆ ನೀವು ನೋಡಿಲ್ಲ, ಅಯ್ಯೋ ತಂದೆ 80 ವರ್ಷ ಆರಾಮಾಗಿ 10-12 ಕಿಲೋಮೀಟರ್ ವಾಕಿಂಗ್ ಮಾಡ್ತಿದ್ದಾರೆ, ಚೆನ್ನಾಗಿದ್ದಾರೆ. ಮಗ 60 ವರ್ಷ ಡಯಾಬಿಟೀಸು ಕಾಯಿಲೆ ಇದೆ. ಅಥವಾ ಕೆಲವೊಂದು ಸಲ ಮಗ ತೀರೋಗಿದ್ದಾರೆ, ತಂದೆ ಇನ್ನೂ ಉಳ್ಕೊಂಡಿದ್ದಾರೆ. ಯಾತಕ್ಕೆ, ಏನಕ್ಕೆ ಇದಾಗ್ತಾ ಇರೋದು ಯೋಚನೆ ಮಾಡಿ. ನೆಕ್ಸ್ಟ್ ಟೈಮ್ ಒಂದು ಮದುವೆಗೆ ಹೋಗಿ, ಯಾವುದಾದ್ರು ಒಂದು ಮದುವೆಗೆ ಹೋಗಿ, ಅಲ್ಲಿ ಒಂದು ಎಂಟ್ರೆನ್ಸಲ್ಲಿ ಚೇರ್ ಹಾಕ್ಕೊಂಬಿಡಿ, ಕೂತ್ಕೊಂಬಿಡಿ, ಲೆಕ್ಕ ಮಾಡಿ ಎಷ್ಟು ಜನ. ದಪ್ಪಾಗಿರೋರು ಲೆಕ್ಕ ಮಾಡಬೇಕಂದ್ರೆ ಒಂದು ಸ್ಕೋರ್ ಬೋರ್ಡ್ ಬೇಕು, ಅಸಿಸ್ಟೆಂಟ್ಗಳು ಬೇಕು, ಎಲ್ಲ ಕಡೆ ಜನಗಳು ಓಡಾಡ್ತಾ ಇರ್ತಾರೆ. ಎಷ್ಟು ಜನ ಸಣ್ಣಾಗಿದ್ದಾರೆ ಅನ್ನೋದು ಲೆಕ್ಕ ಮಾಡಿ. ಅವ್ರನ್ನ ಬೆರಳು ಮೇಲೇ ಲೆಕ್ಕ ಮಾಡ್ಬೋದು. ಎಲ್ಲ ಕಡೆ ನೀವು ನೋಡಿರ್ತೀರಾ, ಜನಗಳು ಅಮ್ಮೋ ಅಯ್ಯೋ ತುಸು ಪುಸು, ಇಲ್ಲಿ ನೋವು ಅಲ್ಲಿ ನೋವು, ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು ಅಂತ ಓಡಾಡ್ತಾ ಇರ್ತಾರೆ. ಯಾರಾದರೂ ಒಂದು ವೃದ್ಧ ವಯಸ್ಸಲ್ಲಿರೋ ಲೇಡೀಸ್ನ, ಹೆಂಗಸರನ್ನ ಯಾರಾದರೂ ಹಿಡ್ಕೊಂಡು ಹೋಗ್ತಾ ಇದ್ರೆ, ನಮ್ಮ ಅಜ್ಜಿನೇ ಒಂದು ಸ್ವಂತ ಉದಾಹರಣೆ. ಅವ್ರನ್ನ ಇಬ್ಬರು ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಹೇಳ್ತಾ ಇದ್ರು, ನೋಡ್ರಿ ಆ ಅಜ್ಜಿಗೆ ಸೊಸೈಟಿಯಲ್ಲಿ ಎಷ್ಟು ರೆಸ್ಪೆಕ್ಟ್ ಇದೆ ಅಂತ. ಆ ಅಜ್ಜಿ ಅವರ ತೂಕ ಅವ್ರು ಎತ್ಕೊಳ್ಳೋಕೆ ಆಗ್ತಾ ಇಲ್ಲ, ಅವರಿಗೆ ಸೊಸೈಟಿನಲ್ಲಿ ರೆಸ್ಪೆಕ್ಟ್ ಬೇಕಂತ. ನಮ್ಮ ಆರೋಗ್ಯಕ್ಕೂ ಬಾಧ್ಯತೆ ನಾವೇ ತಗೋಬೇಕು, ಬೇರೆ ಯಾರು ಬಂದು ಅದಕ್ಕೆ ಬಾಧ್ಯತೆ ತಗೊಳ್ಳೋದಲ್ಲ. ನ್ಯೂಟ್ರಿಷನ್ ಫೌಂಡೇಶನ್ ಆಫ್ ಇಂಡಿಯಾ, ರಾಷ್ಟ್ರೀಯ ಸತ್ವಾಂಶಗಳ ಸಂಸ್ಥೆ ಅನ್ನೋದು ಒಂದು ಸಂಸ್ಥೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಅವರು ಎಲ್ಲ ಕಡೆ ಸರ್ವೆ ಮಾಡಿ ಅರ್ಬನ್ ಪಾಪ್ಯುಲೇಷನ್ ಅಲ್ಲಿ ಅಪ್ಪರ್ ಮಿಡಿಲ್ ಕ್ಲಾಸ್ ಮತ್ತು ಅರ್ಬನ್ ಮಿಡಿಲ್ ಕ್ಲಾಸಲ್ಲಿ ಒಂದು ಸರ್ವೆ ಮಾಡಿ ಅವ್ರು ಏನು ಹೇಳ್ತಾರೆ ಅಂದರೆ 32.2% ಮೇಲ್ಸ್, ಗಂಡಸರಲ್ಲಿ 32.2% ಗಂಡಸರು ದಪ್ಪಾಗಿದ್ದಾರೆ, ಬೊಜ್ಜ ಬಳಸಿದ್ದಾರೆ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅವ್ರು ಕೊಟ್ಟಿರೋದು ಏನಂದರೆ 50% ಹೆಂಗಸರು ಈ ಅಪ್ಪರ್ ಮಿಡಿಲ್ ಕ್ಲಾಸ್, ಅರ್ಬನ್ ಮಿಡಿಲ್ ಕ್ಲಾಸಲ್ಲಿ ಕ್ಲಿನಿಕಲಿ ಫ್ಯಾಟ್ ಆಗಿದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಬೇಕು ಅಂತ ಅವ್ರು ಕ್ಲೀನಾಗಿ ಹೇಳ್ಕೊಟ್ಟಿದ್ದಾರೆ. ಈ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಎಷ್ಟು ಭಯಂಕರವಾಗಿದೆ ಅನ್ನೋದು ಯೋಚನೆ ಮಾಡಬೇಕು. ಈ ಸ್ಟ್ಯಾಟಿಸ್ಟಿಕ್ಸ್ ಜೊತೆಗೆ ಪ್ರಪಂಚ ಆರೋಗ್ಯ ಸಂಸ್ಥೆ ಅವರು ಒಂದು ಸ್ಟ್ಯಾಟಿಸ್ಟಿಕ್ಸ್ ಇನ್ನೊಂದು ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ, ಒಬೇಸಿಟಿ ಈಸ್ ಎ ವರ್ಲ್ಡ್ ವೈಡ್ ಎಪಿಡೆಮಿಕ್, ಅಂದರೆ ಬೊಜ್ಜು ಅನ್ನೋದು ಒಂದು ಸಾಂಕ್ರಾಮಿಕ ರೋಗ, ಮಹಮ್ಮಾರಿ ರೋಗ ಥರ ತಯಾರಾಗಿದೆ ಅನ್ನೋದು ಅವರು ಹೇಳ್ತಿದ್ದಾರೆ. ಯಾವುದೋ ಒಂದು ಸಬ್ಜೆಕ್ಟ್ ನಾವು ತಗೊಂಡ್ರೆ ಅದಕ್ಕೆ ಕಾರಣ ಇರಬೇಕು, ಪರಿಣಾಮ ಇರಬೇಕು. ಮೊದಲನೇ ಕಾರಣ ಏನಂತ ಹೇಳ್ತೀವಿ, ಬೊಜ್ಜ ಬರೋದಕ್ಕೆ ಮೊದಲನೇ ಕಾರಣ ಏನು, ನಮ್ಮಪ್ಪ ದಪ್ಪ, ಅವರಪ್ಪ ದಪ್ಪ, ಅವರಪ್ಪ ದಪ್ಪ. ಸರ್ ಹಿಂದಿನ ಕಾಲದಿಂದ ನಾವೆಲ್ಲ ದಪ್ಪಾಗಿದ್ವಿ, ನಮ್ಮ ಜೀನಲ್ಲೇ ನಾವು ದಪ್ಪಾಗಿದ್ವಿ ಸರ್ ಅಂತ ಹೇಳ್ತಾರೆ. ಜೀನ್ ಅಂದರೆ ಏನಪ್ಪ ಅಂತ ಕೇಳಿದ್ದೆ ನಾನು ಒಬ್ಬರಿಗೆ, ನನಗೆ ಗೊತ್ತಿಲ್ಲ ಸರ್, ಎಲ್ಲರೂ ಹೇಳ್ತಿದ್ದಾರೆ ನಮ್ಗೆ ವಂಶಪಾರಂಪರ್ಯವಾಗಿ ದಪ್ಪಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ನಾನು ಹಂಗೆ ಅನ್ಕೊಂಡ್ಬಿಟ್ಟೆ. ಹೊಸ ಮಗು ಹುಟ್ಟುವಾಗ 2-3 ಕಿಲೋ ತಾನೇ ಇರೋದು. ಅಪ್ಪ ಅಮ್ಮ ತೂಕ ಎಷ್ಟೇ ಇರಲಿ, ಹೊಸ ಮಗುವ ತೂಕ ಇರೋದು 2-3 ಕಿಲೋ ಅಥವಾ ಹಬ್ಬಬ್ಬ ಅಂದರೆ 3.5 ಕಿಲೋ ಇರ್ತಾರೆ. ಸೊ ನಿಮ್ಗೆ ಈಗ 70 ಕಿಲೋ ತೂಕ ಬಂದಿದೆ ಅಥವಾ 100 ಕಿಲೋ ತೂಕ ಹೇಗೆ ಬಂದಿದೆ, ದಾರಿನಲ್ಲಿ ಬಂದಿದೆ, ಜೀವನ ದಾರಿನಲ್ಲಿ ಬಂದಿದೆ. ದಾರಿನಲ್ಲಿ ಬಂದಿರೋ ತೂಕ ಬೇಕಂದರೆ ಕಳ್ಕೋಬಹುದು, ಕಳ್ಕೊಳ್ಳೋಕ್ಕೆ ನಿಮಗೆ ಆಸಕ್ತಿ ಇರಬೇಕು. ನೆಕ್ಸ್ಟ್ ವಿಷಯ, ಜೀವನ ಶೈಲಿ ಪದ್ಧತಿಗಳು ಮೂಲಕ ಈ ಬೊಜ್ಜು ಅನ್ನೋದು ಬರ್ತಾ ಇದೆ. ಇವಾಗ ನಿಮ್ಮ ಮನೆಯಲ್ಲಿ ಒಂದು TV ಇರುತ್ತೆ, ಅದಕ್ಕೊಂದು ರಿಮೋಟ್ ಇರುತ್ತೆ. ಆ ರಿಮೋಟ್ಗೂ ಕೆಲವೊಂದು ಮನೆಯಲ್ಲಿ ರಿಮೋಟ್ ಬರುತ್ತೆ. ಹೇಗಂದರೆ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ಅವ್ರನ್ನೇನು ಮಾಡ್ತೀರಾ, ಪುಟಿ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊ ಅಂತ ಹೇಳ್ತೀರಾ, ಅವ್ರ ಕೈಗೆ ರಿಮೋಟ್ ಕೊಡ್ತೀರಾ, ಅವ್ರಿಗೆ ಹೇಳ್ತೀರಾ ಈ ಚಾನಲ್ ಚೇಂಜ್ ಮಾಡು, ಆ ಚಾನಲ್ ಚೇಂಜ್ ಮಾಡು. ಆ ಮಕ್ಕಳು ಏನಾಗಿದ್ದಾರೆ, ಆ ರಿಮೋಟ್ಗೋಸ್ಕರ ಒಂದು ರಿಮೋಟ್ ಆಗಿದ್ದಾರೆ. ಆ ರಿಮೋಟ್ ಒತ್ತೋ ಅಷ್ಟು ಕಷ್ಟನೂ ಬಿಡಲ್ಲ ಅಂತಿರಲ್ಲ ಕೆಲವರು. ಇನ್ನೊಂದು ಜೀವನ ಶೈಲಿ ಪ್ರಕಾರ ನೀವು ಹೇಳ್ಬೇಕಂದ್ರೆ, ಈಗ ವಾಷಿಂಗ್ ಮಷಿನ್ ಬಗ್ಗೆ ನೀವು ತಗೊಳ್ಳಿ. ಹಿಂದಿನ ಕಾಲದಲ್ಲಿ ನಾವು ತಿನ್ನೋದು ಜಾಸ್ತಿ, ಖರ್ಚು ಮಾಡೋದಂದರೆ ಶಕ್ತಿ ಎನರ್ಜಿ ಖರ್ಚು ಮಾಡೋದು ಜಾಸ್ತಿ. ಆವಾಗ ಏನು ಕೆಲಸ ಮಾಡಬೇಕಾದ್ರೆ ನಮ್ಮ ಕೈಯಲ್ಲಿ ನಾವೇ ಮಾಡ್ತಾ ಇದ್ವಿ. ಇವಾಗ ಏನು, ಒಂದು ಬಟನ್ ಆನ್ ಮಾಡಿದರೆ ಅದೇ ಬಟ್ಟೆ ತೊಳೆಯುತ್ತೆ, ಅದೇ ಬಟ್ಟೆ ಒಗೆಯುತ್ತೆ, ಅದನ್ನೇ ಡ್ರೈ ಮಾಡುತ್ತೆ. ಎನ್ವೈರ್ಮೆಂಟ್ ಬಗ್ಗೆ ನಿಮ್ಗೆ ಹೇಳೋದಂಥ ವಿಷಯ ಏನಿಲ್ಲ, ಎಲ್ಲ ಕಡೆ ಪೊಲ್ಯೂಷನ್ ಇರೋದು ವಿಷಯ ಎಲ್ಲರಿಗೂ ಗೊತ್ತಿರೋದೆ. ನಾವು ಅದ್ರ ಬಗ್ಗೆ ವಿಚಾರಣೆ ಆಲ್ರೆಡಿ ಮಾಡಿದ್ದಾಯಿತು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ತಪ್ಪು ತಿಂಡಿ ಅಭ್ಯಾಸಗಳು. ನಿಮಗೆ ಒಂದು ಕೈಯಲ್ಲಿ ಕ್ಯಾರೆಟ್ ಕೊಡ್ತೀನಿ, ಒಂದು ಕೈಯಲ್ಲಿ ಸಮೋಸ ಕೊಡ್ತೀನಿ, ಏನು ತಿಂತೀರಾ? ಎಲ್ಲರೂ ತಿನ್ನೋದು ಸಮೋಸಾನೇ. ಯಾವುದು ಒಳ್ಳೆ ಆರೋಗ್ಯ ಕೊಡುತ್ತೆ? ಕ್ಯಾರೆಟ್. ಈ ವಿಷಯ ಎಲ್ಲರಿಗೂ ಗೊತ್ತಿದೆ. ಸಾಕಷ್ಟು ಮಾಹಿತಿ ನಮಗೆಲ್ಲದ್ರ ಬಗ್ಗೆ ಗೊತ್ತಿದ್ರೂ ಏನು, ನಾವು ಮಾಡೋ ತಪ್ಪುಗಳು ಹೀಗೆ. ನಿಮಗೆ ಒಂದು ಕೈಯಲ್ಲಿ ಎಳ್ನೀರು ಕೊಡ್ತೀನಿ, ಒಂದು ಕೈಯಲ್ಲಿ ನಿಮಗೆ ಬೇಕಾದಷ್ಟು ಪ್ರೀತಿ ಇರೋದೊಂದು ಕೂಲ್ ಡ್ರಿಂಕ್ ಕೊಡೋಣ, ಯಾವುದು ತಗೋತೀರಾ? ಕೂಲ್ ಡ್ರಿಂಕೇ ತಗೊಳ್ತೀರಾ ಫಸ್ಟ್. ಯಾವುದು ಒಳ್ಳೆ ಆರೋಗ್ಯ ಕೊಡುತ್ತೆ? ಎಳ್ನೀರು ಅನ್ನೋದು ವಿಷಯ ಎಲ್ಲರಿಗೂ ಗೊತ್ತಿದೆ. ಎಡಿಕ್ಷನ್ಸ್ ಅಥವಾ ವ್ಯಸನಾಭ್ಯಾಸಗಳು ಅಂತ ಹೇಳ್ತೀವಿ. ವ್ಯಸನ ಅಂದರೆ ನಮಗೆ ಮನಸ್ಸಿಗೆ ಬರೋದೇನು, ಸ್ಮೋಕಿಂಗು, ಡ್ರಿಂಕಿಂಗು. ಇನ್ನೊಂದು ವ್ಯಸನ ಏನಂದರೆ ಅಧಿಕವಾಗಿ ಊಟ ತಿಂತಾ ಇರೋದೂ ಒಂದು ವ್ಯಸನನೇ. ಅದನ್ನು ನಾವು ಕಾರ್ಬೋಹೈಡ್ರೇಟ್ ಕ್ರೇವಿಂಗ್ ಅಂತ ಹೇಳ್ತೀವಿ. ಭಾಳ ಕಡೆ ಈ ರೈಸ್ ಈಟಿಂಗ್ ಫ್ಯಾಮಿಲೀಸಲ್ಲಿ ನೀವು ಈ ಕಾಯಿಲೆನ ನೋಡ್ಬೋದು. ಅದು
ಅದು ಏನಾಗ್ತಾ ಇದೆ, ಅವ್ರ ದೇಹದಲ್ಲಿ ಒಂದು ವ್ಯಸನ ಆಗ್ಬಿಟ್ಟಿದೆ ಕಾರ್ಬೋಹೈಡ್ರೇಟ್. ಎಷ್ಟೊಂದು ಕಾರ್ಬೋಹೈಡ್ರೇಟ್ ತಿಂದ್ರೂ ಇನ್ನು ಸ್ವಲ್ಪ ತಿನ್ನಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ. ಇದು ಒಂದು ಮೂಲ ಕಾರಣ ಬೊಜ್ಜು ಬರೋದಕ್ಕೆ. ಈ ಥರ ನೀವು ತಗೊಂಡ್ರೆ ಎಷ್ಟೊಂದು ಕಾರಣಗಳಿದೆ ಬೊಜ್ಜು ಬರೋದಕ್ಕೆ. ಇದೆಲ್ಲ ಕಾರಣಗಳು ನಾವು ಮಾತಾಡಿದ್ದು. ಪರಿಣಾಮಗಳು ಹೇಗೆ? ಟೈಪ್ 2 ಡಯಾಬಿಟಿಸ್, ಕೊಲೆಸ್ಟ್ರಾಲ್, knee pain, back pain, other things like arthritis and so many other joint pains. And apart from these things, ಒಂದು ಕಾಯಿಲೆ ಎಲ್ಲರ ಮನೆಯಲ್ಲಿ ನೀವು ನೋಡಿರ್ತೀರಾ. ಏನದು? ಅದನ್ನು ನೀವು ಟಯರ್ಡ್ನೆಸ್, ಸುಸ್ತಾಗುತ್ತೆ ಅಂತ ಹೇಳ್ತೀರಾ. ಏನಾಗ್ತಾ ಇದೆ ಅವ್ರದ್ರಲ್ಲಿ ಅಂತ ನಾವು ಕೇಳಿದರೆ, ಫೀಲಿಂಗ್ ಆಫ್ ವೆಲ್ನೆಸ್, ಅವ್ರಿಗೆ ಅವರ ಆರೋಗ್ಯ ಬಗ್ಗೆ ಚೆನ್ನಾಗಿ ಅನಿಸ್ತಾ ಇಲ್ಲ. ಈ ಒಂದು ವಿಷಯ ಗಮನಿಸ್ಕೊಳ್ಳಿ. ಚೆನ್ನಾಗಿರೋದು, ಚೆನ್ನಾಗಿ ಕಾಣೋದು, ಚೆನ್ನಾಗಿ ಅನಿಸೋದು, ಈ ಮೂರು ಬೇರೆ ಬೇರೆ. ಈ ಮೂರು ಎಲ್ಲ ಒಂದೇ ಅಲ್ಲ. Looking good, feeling good and being good are three different things. It's not about fantasy, it's about simple applied food science. ಇದಕ್ಕೂ ಒಂದು ಮೂಲ ಕಾರಣ ಏನು? ಸತ್ವಾಂಶಗಳು ಸರಿಯಾಗಿರೋ ಪರಿಮಾಣದಲ್ಲಿ ತೊಗೊಂಡಿಲ್ದಿರೋಕ್ಕೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈ ಕಾಯಿಲೆನೂ ಯಾರಿಗೂ ಇಲ್ಲ, ನಿಮ್ಗೆ ಸುಸ್ತಿನೂ ಆಗ್ತಾ ಇಲ್ಲ ಅಂತ ಒಂದು ಕಾಯಿಲೆ ನೀವು ನೋಡಿರ್ತೀರ ಎಲ್ಲರ ಮನೆಯಲ್ಲಿ. ಗೊರಕೆ ಹೊಡೆಯೋದು ನೋಡಿದ್ರಲ್ಲ. ನಾವು ಚಿಕ್ಕ ಮಕ್ಕಳಾಗಿರುವಾಗ ನಾವೇನು ಹೇಳ್ತಿದ್ವಿ, ನೋಡಪ್ಪ ಅವ್ರು ಹೆಂಗೆ ಗೊರಕೆ ಹೊಡಿತಾ ಇದ್ದಾರೋ, ಅವ್ರು ಸ್ಟೀಮ್ ಇಂಜನು, ಇವಳು ಡೀಸೆಲ್ ಇಂಜನು, ಈ ಥರ ನಾವು ಗೇಲಿ ಮಾಡ್ತಾ ಇದ್ವಿ. ಗೊರಕೆ ಯಾಕೆ ಬರುತ್ತೆ? ಬ್ರೀದಿಂಗ್ ಪೈಪ್ ಒಳಗೆ, ಕತ್ತು ಒಳಗೆ, ನೆಕ್ ಒಳಗೆ, ಕತ್ತು ಒಳಗೆ ಒಂದು ಬ್ರೀದಿಂಗ್, ಉಸಿರಾಡೋಕೆ ಒಂದು ಪೈಪ್ ಇರುತ್ತೆ. ಆ ಪೈಪಲ್ಲಿ ಅಲ್ಲಿ ಕೊಬ್ಬು ಕ್ಲಸ್ಟರ್ಸ್ ಆಗಿ ಸೇರಿಕೊಂಡ್ರೆ ಉಸಿರಾಡೋಕ್ಕೆ, ಗಾಳಿ ಆಚೆ ಬರೋದಕ್ಕೆ, ಒಳಗೆ ಹೋಗೋದಕ್ಕೆ ಕಷ್ಟ ಆದರೆ ಆವಾಗ ಗೊರಕೆ ಬರುತ್ತೆ. ನೆಕ್ಸ್ಟ್ ಟೈಮ್ ಗೊರಕೆ ಹೊಡೆಯೋರ್ನ ಯಾರಾದರೂ ನೋಡಿದರೆ ಅವ್ರಿಗೆ ಹೇಳಿ, ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಪ್ರಾಣಕ್ಕೆ ಹಾನಿಕಾರ ಅಂತ ಹೇಳ್ಕೊಡಿ ಅವ್ರಿಗೆ. ಈಗ ನಾವು ಒಂದು ವಿಷಯ ತಿಳ್ಕೊಳ್ಳೋಣ. ಯಾರಾದರೂ ಒಂದು ದಪ್ಪಗಿರೋರು, ಬೊಜ್ಜು ಬಳಸಿರೋರು ನಿಮ್ಮ ಹತ್ರ ಬರ್ತಾರೆ, ನನಗೆ ತೂಕ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಅವ್ರಿಗೆ ನೀವು ಕೊಡೋ ಅಡ್ವೈಸ್ ಏನು? ಮೊಟ್ಟ ಮೊದಲನೇ ಅಡ್ವೈಸ್ ನೀವು ಕೊಡೋದು ಅವ್ರಿಗೇನು? ಎಕ್ಸರ್ಸೈಸ್ ಮಾಡಿ. ಎಲ್ಲದು ನೀವು ಯಾವ ಸಿಟಿನಲ್ಲಿ ಇದ್ರೂ ಏನು, ಅಲ್ಲಿ ಹತ್ರ ಒಂದು ನಿಮಗೆ ಜಾಗಿಂಗ್ ಪಾರ್ಕು ಅಥವಾ ಜಾಗರ್ಸ್ ಪಾರ್ಕು ಅಥವಾ ಒಂದು ದೊಡ್ಡ ಗ್ರೌಂಡ್ ಇದ್ದೇ ಇರ್ತದೆ. ಅಲ್ಲಿ ಬೆಳಗ್ಗೆ ಹೋಗಿ ನೋಡಿ, ನೀವು 6 ಗಂಟೆಗೆ ಎಷ್ಟೋ ಜನ ಸುತ್ತಮುತ್ತ ಸುತ್ತಾನೇ ಇರ್ತಾರೆ, ರೌಂಡ್ ಆಗಿ. ಅವ್ರ ಹತ್ರ ಹೋಗಿ ಕೇಳಿ, ಎಷ್ಟು ಗ್ರಾಮ್ ಕಡಿಮೆ ಆಗಿದ್ದೀರಾ ಅಂತ ಕೇಳಿ. ಕೆಲವರು 1 ಗ್ರಾಮ್ನೂ ಕಡಿಮೆ ಆಗಲ್ಲ, ಬಟ್ ವಾಕಿಂಗ್ ಮಾಡಿ ಇನ್ನೂ ದಪ್ಪಾಗಿರೋರು ತುಂಬ ಜನ ಇರ್ತಾರೆ. ಯಾತಕ್ಕೆ ಆ ಥರ ಆಗ್ತಾ ಇದೆ ಅಂದರೆ, ಅವರು 1 ಗಂಟೆ ವಾಕಿಂಗ್ ಮಾಡ್ತಾರೆ, ವಾಕಿಂಗ್ ಮುಗಿಸು ಆ ಪಕ್ಕದಲ್ಲಿರೋ ಒಂದು ಫೇಮಸ್ ಫುಡ್ ರೆಸ್ಟೋರೆಂಟ್ ಹೋಗಿ ಅಲ್ಲಿ ಟಿಫಿನ್ ಮಾಡ್ತಾರೆ, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾರೆ. 1 ಗಂಟೆ ಫಾಸ್ಟ್ ಬ್ರಿಸ್ಕ್ ವಾಕಿಂಗ್ ಮಾಡಿದರೆ ನಮಗೆ 300 ಕ್ಯಾಲರಿ ಹತ್ರ ಬರ್ನ್ ಆಗುತ್ತೆ ನಮಗೆ. ಅದೇ 1.5 ಗುಲಾಬ್ ಜಾಮೂನ್ ತಿಂದರೆ 350 ಕ್ಯಾಲರಿ ವಾಪಸ್ ಬಂದ್ಬಿಡುತ್ತೆ. 1.5 ಗುಲಾಬ್ ಜಾಮೂನ್ ತಿನ್ನೋಕ್ಕೆ ಎಷ್ಟೊತ್ತು ಆಗುತ್ತೆ? ನನಗೆ 1.5 ಸೆಕೆಂಡ್. 1 ಅವರಲ್ಲಿ ನಾನು ಎಷ್ಟು ಕಷ್ಟ ಬಿದ್ದಿದ್ದೀನೋ 1.5 ಸೆಕೆಂಡಲ್ಲಿ ಅದನ್ನು ಹಾಳು ಮಾಡ್ಕೊಂಡಿದ್ದೀವಿ. ಒಂದು 1/4 kg ನೀವು ರೈಸ್, 2 grams ಆಫ್ ಕರ್ಡ್ ರೈಸ್ ತಿಂದರೆ, ಮೊಸರನ್ನ ತಿಂದರೆ ನಿಮ್ಗೆ ಅದು 450 ಕ್ಯಾಲರಿ ಸಿಗುತ್ತೆ. ಮಸಾಲ ಪುರಿ, ಭೇಲ್ ಪುರಿ, ಇವೆಲ್ಲ ಪುರಿಗಳು ಪ್ಲೇಟ್ಸ್ ಬರುತ್ತಲ್ಲ ಆಚೆ ಕಡೆ, ಅದೆಲ್ಲ ಒಂದೊಂದು 400 ಕ್ಯಾಲರಿ ಇರುತ್ತೆ. ನಾವು ಆಚೆ ಕಡೆ ಹೋಗಿ ಆವಾಗ ಕಾಫಿ ಟೀ ಕುಡಿತೀವಲ್ಲ, ಅದು ಇಷ್ಟೇ ಗ್ಲಾಸ್ ಇರುತ್ತೆ, ಅದರಲ್ಲಿ 2 ಗುಟ್ಕೆ ಅಥವಾ 3 ಗುಟ್ಕೆ ಬರ್ಬೋದು, 3 ಸಿಪ್ ಬರ್ಬೋದು. ಅದು ಬಂದ್ಬಿಟ್ಟು 80 ಕ್ಯಾಲರಿ ಇರುತ್ತೆ. ಒಂದು ಆ್ಯಪಲ್ 40 ಕ್ಯಾಲರಿ, ಒಂದು ಇಡ್ಲಿ 40 ಕ್ಯಾಲರಿ. ಯಾವುದರಲ್ಲಿ ಅಧಿಕವಾಗಿರೋದು ಪರಿಮಾಣದಲ್ಲಿ ಸತ್ವಾಂಶಗಳು ಸಿಗ್ತದೆ ಅಂತದೊಂದು ವಿಷಯಕ್ಕೆ ಬಂದರೆ ಇಟ್ ಈಸ್ ಆ್ಯಪಲ್ ಕಂಪೇರ್ಡ್ ಟು ದ ಇಡ್ಲಿ. ಬಟ್ ಒಂದು ಇಡ್ಲಿ ಜೊತೆಗೆ ಅಟ್ಲೀಸ್ಟ್ 3 ಚಮಚ ತೆಂಗಿನಕಾಯಿ ಚಟ್ನಿ ತಿಂತೀವ, ಒಂದೊಂದು ಚಮಚ ಚಟ್ನಿ ಬಂದ್ಬಿಟ್ಟು 83 ಕ್ಯಾಲರಿ ಇರುತ್ತೆ ಹತ್ರ. ಸೊ 3 ಚಮಚ ಚಟ್ನಿ ಬಂದ್ಬಿಟ್ರೆ 249 ಕ್ಯಾಲರಿ ಆಗೋಯ್ತು. ಜೊತೆಗೆ ಒಂದು ಇಡ್ಲಿ 40 ಕ್ಯಾಲರಿ. ಸೊ ಆ ಥರ 3-4 ಇಡ್ಲಿ ತಿಂದ್ಬಿಟ್ರೆ 1000 ಕ್ಯಾಲರಿ ಬಂದ್ಬಿಡ್ತದೆ. ಜನಗಳಿಗೆ ತಮ್ಮ ತೂಕ, ತಮ್ಮ ಆರೋಗ್ಯ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೇಕಾದ್ರೆ ಎಷ್ಟು ಕ್ಯಾಲರಿ ಬೇಕು? 1 ಕಿಲೋ ತೂಕಕ್ಕೆ 30 ಕ್ಯಾಲರಿ ಒಂದು ದಿವಸಕ್ಕೆ ಬೇಕು ಅಷ್ಟೇ. ಯಾರಾದರೂ 60 ಕಿಲೋ ಇದ್ದರೆ ದಿವಸ ಪೂರ್ತಿ ಬ್ರೇಕ್ಫಾಸ್ಟ್, ಲಂಚ್, ಸ್ನ್ಯಾಕ್ಸ್, ಡಿನ್ನರ್, ಈ 4 ಹೊತ್ತು ಸರಿ ಎಲ್ಲ ಸೇರಿ ನೀವು 1800 ಕ್ಯಾಲರಿ ತೊಗೊಂಡ್ರೆ ಸಾಕಾಗುತ್ತೆ. ಅದೇ ತೂಕ ಕಡಿಮೆ ಮಾಡಬೇಕಾಗಿದ್ರೆ 1 kg ತೂಕಕ್ಕೆ 20 ಕ್ಯಾಲರಿ ಒಂದು ದಿವಸಕ್ಕೆ ತೊಗೋಬೇಕು. ಸೊ 60 ಕಿಲೋ ಇದ್ದರೆ 1200 ಕ್ಯಾಲರಿ ಸಾಕು. ಈ 1800 ಕ್ಯಾಲರಿಗಿಂತ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ? ಬೊಜ್ಜೆ ಬಳಸ್ತೀವಿ. ದಿನ ನಮಗೆ ಬೊಜ್ಜೆ ಜಾಸ್ತಿ ಆಗುತ್ತೆ, ದೇಹದಲ್ಲಿರೋ ಕೊಬ್ಬಿನಾಂಶ ಜಾಸ್ತಿ ಆಗುತ್ತೆ. ಕೊಬ್ಬಿನಾಂಶ ಮೂಲಕವಾಗಿ ಎಷ್ಟೊಂದು ಕಾಯಿಲೆಗಳು ಬರ್ತಾ ಇದೆ. ಅದ್ರ ಬಗ್ಗೆ ನಾವು ವಿಚಾರಣೆ ಆಲ್ರೆಡಿ ಮಾಡಿದಾಯ್ತು. ಈಗ ನೀವು ಎಷ್ಟೊಂದು ಜನಗಳನ್ನ ಎಕ್ಸರ್ಸೈಸ್ ಮಾಡಿದರೆ, ವ್ಯಾಯಾಮ ಮಾಡೋರನ್ನ ನೋಡ್ತಿರ್ತೀರ. ವ್ಯಾಯಾಮ ಮಾಡಿದರೆ, ಎಕ್ಸರ್ಸೈಸ್ ಮಾಡಿದರೆ ಫಿಟ್ನೆಸ್ ಬರುತ್ತೆ, ವ್ಯಾಯಾಮ ಮಾಡಿದರೆ ದೃಢಕಾಯ ಬರುತ್ತೆ. ದೃಢಕಾಯ ಒಳ್ಳೆ ಆರೋಗ್ಯ ಅಲ್ಲ. ಫಿಟ್ನೆಸ್ ಈಸ್ ನಾಟ್ ಹೆಲ್ತ್. ದೇ ಆರ್ 2 ಇಂಡಿಪೆಂಡೆಂಟ್ ಫ್ಯಾಕ್ಟರ್ಸ್ ಆ್ಯಂಡ್ ಇಂಡಿಪೆಂಡೆಂಟ್ ಸಬ್ಜೆಕ್ಟ್ಸ್ ಆಲ್ ಟುಗೆದರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯಾರಾದರೂ ದಪ್ಪಾಗಿರೋರು ಬಂದಿದ್ದಾರೆ, ಅವ್ರಿಗೆ ನೀವೇನು ಅಡ್ವೈಸ್ ಕೊಡ್ತೀರಾ? ಎಕ್ಸರ್ಸೈಸ್ ಮಾಡಿ ಅಂತ ಫಸ್ಟ್ ಅಡ್ವೈಸ್ ಕೊಡ್ತೀರಾ ಅಂತ ಇಟ್ಕೊಳ್ಳೋಣ. ಈಗ ಸಪೋಸ್ ಅವ್ರಿಗೆ ಮಂಡಿ ನೋವು ತುಂಬ ಇದೆ ಅಂತ ಇಟ್ಕೊಳ್ಳಿ. ಮಂಡಿ ನೋವು ಇರುವಾಗ ದಿನ 30 ಕಿಲೋಮೀಟರ್ ಓಡಾಡಿ ದಿನ ಅರ್ಧ ಕಿಲೋ ಕಡಿಮೆ ಆಗ್ತೀರಾ ಅಂತ ಹೇಳೋಕ್ಕಾಗುತ್ತಾ? ಮಂಡಿ ನೋವು ಇರುವಾಗ ಅವ್ರ ಪಾಪ ಎಷ್ಟು ದೂರ ಓಡಾಡ್ತಾರೆ. ಎಲ್ಲ ಕಡೆ ಜಾಯಿಂಟ್ ಪೇನ್ಸ್ ಇರೋರು ಎಷ್ಟಂತ ಕೆಲಸ ಮಾಡ್ತಾರೆ. ಸೊ ವ್ಯಾಯಾಮ ಅನ್ನೋದು ಕೆಲವರಿಗೆ ಸೂಟ್ ಆಗುತ್ತೆ, ಕೆಲವರಿಗೆ ಸೂಟ್ ಆಗೋದಿಲ್ಲ. ಅದು ಬರೀ ಒಂದು ಆಪ್ಷನ್.
ಅದು ಮಸ್ಟ್ ಆ್ಯಂಡ್ ಶುಡ್ ಆಗಿ ಎಲ್ಲರಿಗೂ ಹೇಳ್ಕೊಳ್ಳೋಕೆ ಆಗೋದಿಲ್ಲ. ನೆಕ್ಸ್ಟ್ ಆಪ್ಷನ್, ದಪ್ಪಾಗಿರೋರು ಯಾರಾದರೂ ನಿಮ್ಮ ಹತ್ರ ಬಂದು ನಾನು ತೂಕ ಕಡಿಮೆ ಮಾಡಬೇಕಂದ್ರೆ ಇನ್ನೊಂದು ಆಪ್ಷನ್ ಏನು ಹೇಳ್ತೀರಾ ಇಲ್ಲಿ ನೀವು, ಡಯಟಿಂಗ್ ಮಾಡಿ. ಡಯಟಿಂಗ್ ಅಂದರೆ ಸಾಧಾರಣವಾಗಿ ಜನಗಳು ಬರೋದೇನು, 3 ಹೊತ್ತು ಊಟ ಬದಲು 2 ಹೊತ್ತು ಬಿಟ್ಬಿಡಿ, 1 ಹೊತ್ತು ತಿನ್ಬಿಡಿ, ಜೈ ಅಂತ ಕಡಿಮೆ ಆಗ್ತೀರಾ. ಇಷ್ಟೇ ನಮಗೆ ಬರೋದು ಡಯಟಿಂಗ್ ಅಂದರೆ. ಅದು ಆ್ಯಕ್ಚುಲಿ ಅರ್ಥ ಅಲ್ಲ, ಬಟ್ ಆದ್ರೂ ನಮ್ಮ ಮನಸ್ಸಿಗೆ ಬರೋದೇನು, ತಿಂಡಿ ಕಡಿಮೆ ಮಾಡಿ ಆಟೋಮೆಟಿಕ್ಕಾಗಿ ತೂಕ ಕಡಿಮೆ ಆಗ್ತೀರಾ. ಕರೆಕ್ಟು. ಈಗ ಸಪೋಸ್ 3 ಹೊತ್ತು ನಾವು ಊಟ ಮಾಡ್ತಾ ಇದ್ದೀವಿ, ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಅಂತ ಇಟ್ಕೊಳ್ಳಿ. ಬ್ರೇಕ್ಫಾಸ್ಟಲ್ಲಿ ನಮಗೊಂದು 50 ಗ್ರಾಮ್ ನಮಗೆ ಸತ್ವಾಂಶಗಳು ಸಿಗ್ತಾ ಇದೆ, ಲಂಚಲ್ಲಿ ಒಂದು 50 ಗ್ರಾಮ್ ಸತ್ವಾಂಶಗಳು ಸಿಗ್ತಾ ಇದೆ, ಡಿನ್ನರಲ್ಲಿ 50 ಗ್ರಾಮ್ ಸತ್ವಾಂಶಗಳು ಸಿಗ್ತಾ ಇದೆ. 2 ಹೊತ್ತು ಬಿಟ್ಟಿದ ತಕ್ಷಣ ಏನಾಗ್ತಾ ಇದೆ, ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಸತ್ವಾಂಶಗಳು ಬ್ಯಾಂಕ್ ಅಕೌಂಟಲ್ಲಿ 50 ಗ್ರಾಮ್ ಮಾತ್ರ ಸಿಗ್ತಾ ಇದೆ, -100 ಗ್ರಾಮ್ಸ್ ಸಿಗ್ತಾ ಇದೆ. ಸೊ ನನಗೆ ಸಿಗಬೇಕಾಗಿರೋದು ಸತ್ವಾಂಶಗಳು ಕಮ್ಮಿ ಸಿಗುತ್ತೆ. ಸೊ ಯಾರೋ ಒಬ್ರು ನನ್ನ ಹತ್ರ ಹೇಳಿದರು, ಸರ್ ನನಗೆ ಇನ್ನೊಬ್ರು ಯಾರೋ ಹೇಳಿದ್ರು ಸರ್, ಅವರು 3 ಹೊತ್ತು ಏನು ತಿಂತೀರೋ ಅದಕ್ಕೆ ಅರ್ಧ ತಿನ್ಬಿಡಿ ಸಾಕು, ನಿಮ್ಗೆ ತೂಕ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿದ್ರು. ನಾನು ಹೇಳಿದ್ರೆ ಇವಾಗ ಏನು ಆರೋಗ್ಯ ಇದೆಯೋ ಅದಕ್ಕೆ ಅರ್ಧ ಆರೋಗ್ಯ ಇರುತ್ತೆ ನಿಮಗೆ ಸ್ವಲ್ಪ ದಿನ ಆದಮೇಲೆ. ಸೊ ಅಗೇನ್ ಇವಾಗ ಸಪೋಸ್ ಯಾರಾದರೂ ಡೈಟಿಂಗ್ ಮಾಡೋಕ್ಕೂ ರೆಡಿ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅವ್ರಿಗೆ ಹೊಟ್ಟೆ ಉರಿ ಇದೆ, ಅಸಿಡಿಟಿ, ಸಿವಿಯರ್ ಅಸಿಡಿಟಿ ಇದೆ, ಹೈಪರ್ ಅಸಿಡಿಟಿ ಇದೆ ಅಂತ ಇಟ್ಕೊಳ್ಳಿ. ಅವರು 2 ಹೊತ್ತು ಬಿಟ್ಬಿಡಿ, 1 ಹೊತ್ತು ತಿನ್ಬಿಡಿ ಸಾಕು ಅಂತ ಹೇಳೋಕ್ಕಾಗತ್ತಾ? ಆಗೋದಿಲ್ಲ. ಯಾಕಂದರೆ ಅವರು ಬೇಕಿದ್ರೇನು ಬೇಕಿಲ್ದಿದ್ರೇನು, ಅವ್ರಿಗೆ ಇಷ್ಟ ಇದ್ರೇನು ಇಲ್ದಿದ್ರೇನು ಸ್ವಲ್ಪ ಆವಾಗ ತಿಂತಾನೆ ಇರಬೇಕು, ಇಲ್ಲಾಂದರೆ ಅವ್ರಿಗೆ ಆ ಹೊಟ್ಟೆ ಉರಿ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಅಗೇನ್ ಡಯಟಿಂಗ್ ಅನ್ನೋದು ಒಂದು ಆಪ್ಷನ್, ಕೆಲವರಿಗೆ ಸೂಟ್ ಆಗುತ್ತೆ, ಕೆಲವರಿಗೆ ಸೂಟ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಏನು ಮಸ್ಟ್ ಆ್ಯಂಡ್ ಶುಡ್ ಆಗಿ ನಾವು ಮಾಡ್ಬೋದು ಅಂತ ನೀವು ನನ್ನನ್ನು ಕೇಳಿದರೆ, ಇಲ್ಲಿ ಚಾರ್ಟಲ್ಲಿ ನಿಮಗೆ ಕಾಣ್ತಾ ಇದೆ ಎಲ್ಲ ಪೇಜಲ್ಲಿ, ಒಂದು ಸೈಡಲ್ಲಿ ಏನು ಕಾಣುತ್ತೆ ನಿಮಗೆ, ಎಕ್ಸರ್ಸೈಸು, ಡಯಟಿಂಗ್ ಅಂತ ಕಾಣ್ತಾ ಇದೆ, ಇನ್ನೊಂದು ಕಡೆ ನಿಮಗೆ ಫಿಸಿಕಲ್ ಫಿಟ್ನೆಸ್ ಕಾಣ್ತಾ ಇದೆ. ಬಟ್ ಒಂದು ಕಡೆ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಏನು ಕಾಣ್ತಾ ಇದೆ ಹೇಳಿ ನಿಮಗೆ, ಅಲ್ಲಿ ಕಾಣ್ತಾ ಇರೋದು ಆಪ್ಟಿಮಲ್ ನ್ಯೂಟ್ರಿಷನ್ ಅಂತ. ಅಂದರೆ ಸಮತೂಕದ ಸತ್ವಾಂಶಗಳು ಸರಿಯಾಗಿರೋ ಪರಿಮಾಣದಲ್ಲಿ ತೊಗೊಂಡ್ರೆ ನಿಮಗೆ ಅಸಿಡಿಟಿ ಕಡಿಮೆ ಆಗುತ್ತೆ, ಒಂಚೂರು ಡಯಟಿಂಗ್ ಕರೆಕ್ಟಾಗಿ ಮಾಡ್ಬೋದು. ನಿಮಗೆ ಮಂಡಿ ನೋವು, ಬೆನ್ನು ನೋವು ಎಲ್ಲ ಕಡಿಮೆ ಆಗುತ್ತೆ ಸತ್ವಾಂಶಗಳು ತೊಗೊಂಡ್ರೆ, ಆಮೇಲೆ ನೀವು ಒಂಚೂರು ಜಾಸ್ತಿ ವ್ಯಾಯಾಮ ಮಾಡ್ಬೋದು. ಸೊ ಮಸ್ಟ್ ಆ್ಯಂಡ್ ಶುಡ್ ಆಗಿ ದೇಹಕ್ಕೆ ಬೇಕಾಗಿರೋದು ಏನು, ಇದು ಬೇಕೇ ಬೇಕು ಅನ್ನೋದು ವಿಷಯ ಏನು, ನ್ಯೂಟ್ರಿಷನ್, ಆಪ್ಟಿಮಲ್ ನ್ಯೂಟ್ರಿಷನ್, ಸಮತೂಕದ ಸತ್ವಾಂಶಗಳು. ಅದಕ್ಕೊಂದು ಉದಾಹರಣೆ ಪರವಾಗಿ ನಾನು ನಿಮಗೆ ಹೇಳ್ಕೊಳ್ತೀನಿ. ಇವಾಗ ದೇಹಕ್ಕೆ ಒಂದು ವೈಟಮಿನ್, ಒಂದು ಮಿನರಲ್ ನಮಗೆ ಬೇಕು. ಮೆಗ್ನೀಷಿಯಂ ಅನ್ನೋದು ಒಂದು ಮಿನರಲ್, ನಮಗೆ ಅತ್ಯವಶ್ಯಕವಾದ ಮಿನರಲ್. ಅದು ದಿವಸ ಪೂರ್ತಿರಲ್ಲಿ ನಮಗೆ ಬೆಳಗ್ಗೆಯಿಂದ ಸಂಜೆ ಪೂರ್ತಿ, ಅದು 24 ಅವರ್ಸ್ ದಿವಸ ಪೂರ್ತಿರಲ್ಲಿ ನಮಗೆ 350 ಮಿಲಿಗ್ರಾಮ್ ಹತ್ರ ಬೇಕಾಗುತ್ತೆ. ಅದು ತುಂಬ ಮೆಟಬಾಲಿಕ್ ರಿಯಾಕ್ಷನ್ಸಲ್ಲಿ ಅದು ಪಾಲ್ಗೊಳ್ಳುತ್ತೆ. ನಾವು ಈ ಮೆಗ್ನೀಷಿಯಂ ಯಾವುದರಿಂದ ಸಿಗ್ಬೋದು ನಮಗೆ ಅಂದರೆ, ಪ್ರಪ್ರಥಮವಾಗಿ ನಮಗದು ಬಾಳೆಹಣ್ಣಲ್ಲಿ ಸಿಗುತ್ತೆ. ಒಂದು ದೊಡ್ಡ ಬಾಳೆಹಣ್ಣಲ್ಲಿ ಆ್ಯಾವರೇಜ್ ಆಗಿ 33 ಮಿಲಿಗ್ರಾಮ್ ಸಿಗುತ್ತೆ. ಒಂದು ಮೊಟ್ಟೆಯಲ್ಲಿ, ಎಗ್, ಚಿಕನ್ ಎಗ್ ಅಂತ ಹೇಳ್ತೀವಲ್ಲ, ಮೊಟ್ಟೆಯಲ್ಲಿ ನಮಗೆ 6 ಮಿಲಿಗ್ರಾಮ್ ಸಿಗುತ್ತೆ. ಇವಾಗ ಒಂದು ಬಾಳೆಹಣ್ಣಿಂದ ಮಾತ್ರ ನಮಗೆ 350 ಮಿಲಿಗ್ರಾಮ್ ಸಿಗಬೇಕಂದ್ರೆ ಹತ್ರ ನಾವು ಒಂದು 10 ಅಥವಾ 12 ಬಾಳೆಹಣ್ಣು ದಿವಸ ಪೂರ್ತಿ ತಿನ್ನಬೇಕು. 10 ಬಾಳೆಹಣ್ಣು ಒಂದು ದಿವಸ ತಿಂದರೆ ನಮಗೂ ನಿಮಗೂ ಹಸುವಿಗೆ ಏನಾದರೂ ವ್ಯತ್ಯಾಸ ಇರ್ತದಾ? ಇರೋದಿಲ್ಲ. ಸಪೋಸ್ ಇನ್ನೊಂದು ನಮಗೆ ಗುಡ್ ನ್ಯೂಸ್ ಏನಂದರೆ, ಇದರಲ್ಲಿ ಅರ್ಧ ಮೆಗ್ನೀಷಿಯಂ ಅಬ್ಸಾರ್ಬ್ ಆಗುತ್ತೆ, ಮಿಕ್ಕಿದ್ದು ಅರ್ಧ ಆಚೆ ಕಳಿಸ್ಬಿಡುತ್ತೆ ದೇಹ. ಸೊ ಹೀಗೆ ನಾವು ಅಟ್ಲೀಸ್ಟ್ ಒಂದು 20 ಬಾಳೆಹಣ್ಣು ಒಂದು ದಿವಸಕ್ಕೆ ತಿನ್ನಬೇಕು. ಅದೇ ಮೊಟ್ಟೆ ಅಂದರೆ ಸಾಕಷ್ಟು ಮೆಗ್ನೀಷಿಯಂ ನಮಗೆ ಸಿಗಬೇಕಾದ್ರೆ ನಮಗೆ ಒಂದು 100 ಮೊಟ್ಟೆ ಹತ್ರ ನಾವು ತಿನ್ನಬೇಕಾಗತ್ತೆ. ಸೊ ಇದು ಫಿಸಿಕಲ್ ಆಗಿ ನಮ್ಮ ಶಾರೀರಕ್ಕೆ ಸಾಧ್ಯವಾಗಿರೋದು ವಿಷಯ ಅಲ್ಲ. ಸೊ ಅವರೇನು ಹೇಳ್ತಾರೆ, ಯಾವುದಾದ್ರೂ ಒಂದು ಪ್ರಕ್ರಿಯೆಯಲ್ಲಿ, ಸೈಂಟಿಫಿಕ್ ಐಸೋಲೇಷನ್ ಪ್ರಕ್ರಿಯೆಯಲ್ಲಿ ಈ ಬಾಳೆಹಣ್ಣಲ್ಲಿರೋದು ಮೆಗ್ನೀಷಿಯಂ ಮಾತ್ರ ಸೆಪರೇಟ್ ಆಗಿ ತೆಗೆದು ನಿಮಗೆ ಒಂದು ಪೌಡರ್ ರೂಪಕ, ಒಂದು ಟ್ಯಾಬ್ಲೆಟ್ ರೂಪಕ ಕೊಟ್ಟರೆ ಆ ಟ್ಯಾಬ್ಲೆಟು ಊಟ ಆಗುತ್ತೆ, ಆ ಟ್ಯಾಬ್ಲೆಟ್ ಸಪ್ಲಿಮೆಂಟ್ ಆಗುತ್ತೆ, ಅದು ಔಷಧಿ ಆಗಲ್ಲ ಅಂತ ಹೇಳ್ತಾರೆ. ಈಗ ಇಷ್ಟು ತನಕ ನಾವು ಮಾತಾಡಿರೋದು ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿದ್ವಿ. ಸೊಲ್ಯೂಷನ್ ಏನು? ನಾವು ಕೊಡುವ ಸೊಲ್ಯೂಷನ್ ಪ್ರಪ್ರಥಮವಾಗಿ ನೀವು ಅಲ್ಲಿ ಚಾರ್ಟಲ್ಲಿ ಏನು ನೋಡ್ತಾ ಇದ್ದೀರಾ, ಫಸ್ಟ್ ಬಂದಿದ್ದು ಬ್ಯಾಲೆನ್ಸ್ಡ್ ಡಯಟ್, ಸೆಕೆಂಡ್ ಬಂದಿದ್ದು ಬ್ಯಾಲೆನ್ಸ್ಡ್ ಆಕ್ಟಿವಿಟಿ. ಇಲ್ಲಿ ತುಂಬ ವಿಷಯವಾಗಿ ನೀವು ಗಮನಿಸಬೇಕಾಗಿರೋದು ಏನು ಅಂದರೆ, ಬ್ಯಾಲೆನ್ಸ್ಡ್ ಎಕ್ಸಸೈಸ್ ಅಂತ ಹೇಳ್ತಾ ಇಲ್ಲ, ಬ್ಯಾಲೆನ್ಸ್ಡ್ ಆಕ್ಟಿವಿಟಿ. ಸಾಕಷ್ಟು ಕೆಲಸ ಮಾಡಿ, ನೀವು ತುಂಬ ಕಡಿಮೆ ಕೆಲಸ ಮಾಡಬೇಡಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಟ್ಕೋಬೇಡಿ, ತುಂಬ ಜಾಸ್ತಿಯಾಗಿ ಸ್ಟ್ರೈನ್ ಮಾಡೋಕ್ಕೆ ಹೋಗಬೇಡಿ, ಬ್ಯಾಲೆನ್ಸ್ಡ್ ಆಕ್ಟಿವಿಟಿ ಮಾಡಿ ಅಂತ ಹೇಳ್ತೀವಿ. ಬ್ಯಾಲೆನ್ಸ್ಡ್ ಡಯಟ್ ಮೊದಲನೇದು, ಎರಡನೇದು ಬ್ಯಾಲೆನ್ಸ್ಡ್ ಆಕ್ಟಿವಿಟಿ, ಮೂರನೇದು ಬ್ಯಾಲೆನ್ಸ್ಡ್ ಸಪ್ಲಿಮೆಂಟೇಷನ್. ಸಪ್ಲಿಮೆಂಟ್ಸ್ ಯಾವ ರೀತಿ ತಗೋಬೇಕು, ದೇಹಕ್ಕೆ ಎಷ್ಟು ವೈಟಮಿನ್ಸ್ ಬೇಕೋ ಅಷ್ಟೇ ತಗೋಬೇಕು, ದೇಹಕ್ಕೆ ಎಷ್ಟು ಪ್ರೋಟೀನ್ಸ್ ಬೇಕೋ ಅಷ್ಟೇ ತಗೋಬೇಕು, ಯಾವ್ದು ಎಷ್ಟು ಪರಿಮಾಣದಲ್ಲಿ ಬೇಕೋ ಅಷ್ಟು ಪರಿಮಾಣದಲ್ಲೇ ನಾವು ತಗೋಬೇಕು. ಸೊ ಒಂದೊಂದೇ ನಾವು ವಿಚಾರಿಸಿ ನೋಡೋಣ. ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನು? ಜಾಸ್ತಿ ತಿನ್ನಬಾರ್ದು,
ತುಂಬ ಕಡಿಮೆ ತಿನ್ನಬಾರ್ದು, ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ನಿಮ್ಮ ಶರೀರದಲ್ಲಿ 1 ಅವರಲ್ಲಿ ಇಷ್ಟು ಕ್ಯಾಲರಿ ಬರ್ನ್ ಮಾಡೋಕ್ಕೆ ಮಾತ್ರ ಅದಕ್ಕೆ ಕೆಪಾಸಿಟಿ ಉಂಟು. ಆ ಅವರಲ್ಲಿ ಎಷ್ಟು ತಿನ್ನಬೇಕೋ ಅಷ್ಟೇ ತಿನ್ನಿ. ಬೇಕಂದರೆ ಒಂದು ದಿವಸಕ್ಕೆ 5 ರಿಂದ 7 ಸಲ ತಿನ್ನಿ, ಬಟ್ ಸ್ವಲ್ಪ ಸ್ವಲ್ಪ ತಿನ್ನಿ. ಸೊ ದ್ಯಾಟ್ ಈಸ್ ದ ಕಾನ್ಸೆಪ್ಟ್ ವಿಚ್ ವಿ ಕಾಲ್ ಆಸ್ ಬ್ಯಾಲೆನ್ಸ್ಡ್ ಈಟಿಂಗ್. ನೆಕ್ಸ್ಟ್ ಒಂದು ವಿಷಯ ತಗೊಂಡ್ರೆ ಬ್ಯಾಲೆನ್ಸ್ಡ್ ಆಕ್ಟಿವಿಟಿ ಅಂತ ಹೇಳಿದ್ವಿ. ಬ್ಯಾಲೆನ್ಸ್ಡ್ ಆಕ್ಟಿವಿಟಿ ಅಂದರೆ ಏನು? ಈಗ ನಮ್ಮ ಹತ್ರ ಒಬ್ಬರು ಮೊನ್ನೆ ಕ್ಲೈಂಟ್ ಬಂದರು. ಅವರು 2.5 ವರ್ಷದಿಂದ ವೀಲ್ ಚೇರಲ್ಲೇ ಇದ್ರಂತೆ. ನನ್ನ ಹತ್ರ ಬಂದಾಗಲೂ ವೀಲ್ ಚೇರಲ್ಲೇ ಬಂದರು. ಅವ್ರನ್ನ ನಾನು ಕೇಳಿದೆ, ನೋಡ್ರಿ ನಿಮ್ಗೆ ಯಾಕೆ ವೀಲ್ ಚೇರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಕೇಳಿದೆ. ಅವ್ರು ಹೇಳಿದೆ 2.5 ವರ್ಷ ಆಯಿತು ಸರ್, ಸುಮಾರು ನಾನು ವೀಲ್ ಚೇರಲ್ಲೇ ಇದ್ದೀನಿ. ಯಾಕೆ ಕಾಲು ನಡೆಯೋಕ್ಕಾಗಲ್ವಾ? ನಡೆಯೋಕ್ಕಾಗುತ್ತೆ ಸರ್, ಎದ್ದರೆ ನನಗೆ ಕಿರ್ಕಿರ್ ಅಂತ ಮೂಳೆನಲ್ಲಿ ಶಬ್ದ ಬರುತ್ತೆ, ಅದಕ್ಕಾಗಿ ಎದ್ದಕ್ಕೆ ಭಯ. ಆಯ್ತಪ್ಪ, ಗ್ರೇಟ್. ನಿಮಗೆ ಏನಾದರೂ ಒಂದು ಡಯಟಿಂಗ್ ಮಾಡ್ಬೋದಲ್ಲ? ಅವ್ರು ಬಂದಾಗ ನನ್ನ ಹತ್ರ ಬಂದಾಗ 130 ಕಿಲೋ ಇದ್ದರು. ಅವ್ರನ್ನ ಕೇಳಿದೆ ಡಯಟ್ ಮಾಡ್ಬೋದಲ್ಲ? ಇಲ್ಲ ಸರ್, ನನಗೆ ಹೈಪರ್ ಆಸಿಡಿಟಿ, ನಾನು ಊಟ ಬಿಡೋಕ್ಕಾಗಲ್ಲ. 10-20 ನಿಮಿಷಕ್ಕೆ ಅಥವಾ ಅರ್ಧ ಗಂಟೆಗೆ ಒಂದ್ಸಲ ಏನೋ ಒಂದು ಸ್ವಲ್ಪ ಸ್ವಲ್ಪ ತಿನ್ನಲೇಬೇಕು ಅಥವಾ ಕುಡಿಲೇಬೇಕು, ಸಾಲಿಡ್ಸ್ ಲಿಕ್ವಿಡ್ಸ್ ಏನೋ ಒಂದು ತೊಗೊಳ್ಳೇಬೇಕು. ಸೊ ನಾನು ಕೇಳಿದೆ 2.5 ವರ್ಷದಿಂದ ನೀವು ವೀಲ್ ಚೇರಿಂದ ಎದ್ದಕ್ಕೆ ಆಗ್ತಾ ಇಲ್ಲ, ಏನು ಮಾಡ್ತೀರಾ? ವಾಟ್ ಯು ನೀಡ್ ಟು ಡೂ? 1-2 ನಿಮಿಷ ಯೋಚನೆ ಮಾಡಿ ನಾನು ಕೇಳಿದೆ, ನಿಮಗೆ ಎಲ್ಬೋ ಜಾಯಿಂಟ್ಸಲ್ಲಿ, ಶೋಲ್ಡರ್ ಜಾಯಿಂಟ್ಸಲ್ಲಿ ನೋವಿದೆಯಾ ಅಂತ ಕೇಳಿ. ಅವ್ರು ಹೇಳಿ, ದೇವ್ರ ದಯ ಸರ್, ಏನೂ ನೋವಿಲ್ಲ. ಅಮ್ಮ, ನನಗೊಂದು ಸ್ವಲ್ಪ ಸಮಾಧಾನ ಆಯ್ತು. ನಾನು ಕೇಳಿದೆ, ನೋಡಿ ನಿಮಗೆ ಕಾಲಲ್ಲಿ ಎಕ್ಸರ್ಸೈಸ್ ಮಾಡೋಕ್ಕಾಗ್ತಾ ಇಲ್ಲ, ಕಾಲು ಅಲ್ಲಾಡ್ಸೋಕ್ಕಾಗ್ತಾ ಇಲ್ಲ, ಓಡಾಡೋಕ್ಕಾಗ್ತಾ ಇಲ್ಲ, ಕೈಯಲ್ಲಿ ಒಂದು ಕಡೆ ಕೂತ್ಕೊಂಡು ಎಕ್ಸರ್ಸೈಸ್ ಮಾಡಿ, ನಾನು ಹೇಳ್ಕೊಡ್ತೀನಿ ನಿಮಗೆ ಅಂದರೆ ಅವ್ರು ಹೇಳಿದ್ರು, ಇಲ್ಲ ಸರ್, ಅಲ್ಲಿ TV ಸೀರಿಯಲ್ ಡಿಸ್ಟರ್ಬೆನ್ಸ್ ಆಗುತ್ತೆ ಸರ್ ಆ ಥರ ಮಾಡಿದ್ರಿ ಅಂತ ಕೇಳಿದ್ರು. ನಾನು ಅವ್ರನ್ನ ಆವಾಗ ಕೇಳಿದೆ, ದಿವಸ ಪೂರ್ತಿ ಏನು ಮಾಡ್ತೀರಾ? ಸರ್, ನಾನು ಏನೂ ಮಾಡಲ್ಲ, ಸೋಫಾ ಅಲ್ಲಿ ವೀಲ್ ಚೇರಲ್ಲಿ ಕೂತಿರ್ತೀನಿ, ಓನ್ಲಿ ಬಾತ್ರೂಮ್ ಬಂದರೆ ಮಾತ್ರನೇ ಎದ್ದೋಡ್ತೀನಿ, ಇಲ್ಲಾಂದರೆ ಅಲ್ಲೇ ಕೂತಿರ್ತೀನಿ, ಪೂರ್ತಿ ದಿವಸ ನಾನು ಟಿವಿನೇ ನೋಡ್ತೀನಿ. ಸರಿ, ನಾನು 1-2 ಸಲ ಹಿಂಗೆ ಅಂದ್ಕೊಂಡು ನಾನು ಕೇಳಿದೆ, ನೋಡಿ ಆ TV ಸೀರಿಯಲ್ ಬರ್ತದಲ್ಲ, ಅದರ ಮಧ್ಯದಲ್ಲಿ ಎಷ್ಟು ಕಮರ್ಷಿಯಲ್ ಬ್ರೇಕ್ಸ್ ಬರುತ್ತೆ? ತುಂಬ ಬ್ರೇಕ್ಸ್ ಬರುತ್ತೆ ಸರ್. ನೋಡಪ್ಪ, ಆ ಬ್ರೇಕ್ಸ್ ಸಮಯದಲ್ಲಿ ಕೈ ಅಲ್ಲಾಡಿಸಿ, ಕೈಯಲ್ಲಿ ಎಕ್ಸರ್ಸೈಸ್ ಮಾಡಿ, ಮಿಕ್ಕಿದ್ದ ಸಮಯದಲ್ಲಿ ಕೂತ್ಕೊಂಡು TV ನೋಡಿ ಅಂತ ಹೇಳಬೇಕಾಗಿದೆ. ಈಗ ನೋಡಿ, ಅವರು ನನ್ನ ಹತ್ರ ಬಂದಿದ್ದು ಆಸಕ್ತಿ ಇದೆ ಅಂತ, ಬಟ್ ನಿಜವಾಗ್ಲೂ ಹೇಳಬೇಕಾದ್ರೆ ಅವ್ರಿಗೆ ಆಸಕ್ತಿ ಇಲ್ಲ. ಅವರ ಆಸಕ್ತಿ ಕಲ್ಕೊಂಡು ನನ್ನ ಹತ್ರ ಬಂದರೆ ನಾವು ಏನಂತ ಅವ್ರಿಗೆ ಇದು ಮಾಡಿಕೊಡ್ಬೋದು? ಆಕ್ಟಿವಿಟಿ, ಏನೋ ಒಂದು ಆಕ್ಟಿವಿಟಿ. ನಿಮ್ಮ ಕೈ ನೋವಿದ್ರೆ ಕಾಲಲ್ಲಿ ಆಕ್ಟಿವಿಟಿ ಮಾಡಿ, ಕಾಲು ನೋವಿದ್ರೆ ಕೈಯಲ್ಲಿ ಆಕ್ಟಿವಿಟಿ ಮಾಡಿ, ಬಟ್ ಒಟ್ಟಲ್ಲಿ ಶರೀರದಲ್ಲಿ ಯಾವುದೋ ಒಂದು ಭಾಗನ ನೀವು ಕದಲಿಸ್ತಾ ಇರಬೇಕು. ಆವಾಗಲೇ ನಿಮ್ಗೆ ಸಾಕಷ್ಟು ಆಕ್ಟಿವಿಟಿ ಅನ್ನೋದು ಆಗ್ತಾ ಇರುತ್ತೆ. ಆವಾಗ ಸಾಕಷ್ಟು ಬರ್ನಿಂಗ್ ಅನ್ನೋದಾಗುತ್ತೆ, ಕ್ಯಾಲರಿ ಬರ್ನಿಂಗ್ ಆಗುತ್ತೆ. ಆವಾಗ ನಿಮಗೆ ಪರಿಪೂರ್ಣವಾಗಿ ಯು ವಿಲ್ ಗೆಟ್ ಸಮ್ ಫಿಟ್ನೆಸ್ ಆರ್ ದ ಅದರ್ ಥಿಂಗ್ಸ್. ಫಸ್ಟ್ ಆಫ್ ಆಲ್, ಪ್ರಪಂಚ ಆರೋಗ್ಯ ಸಂಸ್ಥೆ ಅವರು ಹೇಳ್ತಾ ಇರೋದು ಏನೇನು ತಗೋಬೇಕು ಸತ್ವಾಂಶಗಳು, ಯಾವ ಥರ ಸತ್ವಾಂಶಗಳು ತಗೋಬೇಕು. ಮೊಟ್ಟ ಮೊದಲನೇದು ನಾವು ಮಾತಾಡಬೇಕಾದ್ರೆ ಪ್ರೋಟೀನ್ ದೈನಿಕ ರೀತಿಯಲ್ಲಿ ಬೇಕು. ಪ್ರೋಟೀನ್ ಎಷ್ಟು ಬೇಕು? ಶರೀರದಲ್ಲಿ ಎಷ್ಟು ಕಿಲೋ ತೂಕ ಇರುತ್ತೋ 1 kg ತೂಕಕ್ಕೆ 1 ಗ್ರಾಮ್ ಮಿನಿಮಮ್ ಬೇಕು. ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದರೆ, ಅದೇ ಅಥ್ಲೆಟಿಕ್ಸ್ ಪೀಪಲ್ ಇದ್ದರೆ, ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಇದ್ದರೆ ಅವರಿಗೆ 1.1 2 ಗ್ರಾಮ್ 1 kg ತೂಕಕ್ಕೆ ಪ್ರೋಟೀನ್ ಬೇಕಾಗುತ್ತೆ. ಪ್ರಪಂಚ ಆರೋಗ್ಯ ಸಂಸ್ಥೆ ಅವರು ಹೇಳಿರೋ ಪ್ರಕಾರ ದೇರ್ ಆರ್ ಓನ್ಲಿ 5 ಪ್ರೋಟೀನ್ಸ್, 5 ವೆರೈಟಿ ಪ್ರೋಟೀನ್ಸ್ ಇದೆ. ಅವ್ರನ್ನ ನೀವು ಪ್ರೋಟೀನ್ ಎಫಿಷಿಯನ್ಸಿ ರೇಷಿಯೋ PER ಅಂತ ಹೇಳ್ತೀವಿ ನಾವು. ಪ್ರೋಟೀನ್ ಎಫಿಷಿಯನ್ಸಿ ರೇಷಿಯೋ ಪ್ರಕಾರ 1-on-1 ಐಸೋಲೇಷನ್ ಮಾಡ್ಬೋದಾಗಿರೋದು ಈ 5 ಪ್ರೋಟೀನ್ಸ್. ಪ್ರಪ್ರಥಮವಾಗಿರೋದು ಸೋಯಾ ಪ್ರೋಟೀನ್ ಅಂತ ಹೇಳ್ತೀವಿ. ಸೋಯಾ ಬೀನ್ ಗೊತ್ತುಂಟಲ್ಲ, ಅದರಿಂದ ಪ್ರೋಟೀನ್ ಮಾತ್ರ ತೆಗೆದು ಮಿಕ್ಕಿದ್ದೆಲ್ಲ ಆಚೆ ಕಡೆ ಬಿಸಾಕಿದ್ದು. ಪ್ರೋಟೀನ್ ಅದರಲ್ಲಿ 42% ಪ್ರೋಟೀನ್ ಇರುತ್ತೆ. ಈ 42% ಪ್ರೋಟೀನ್ ಬಿಟ್ಟು ಮಿಕ್ಕಿದ್ದೆಲ್ಲ ಕಾರ್ಬೋಹೈಡ್ರೇಟ್ಸ್, ಇತರ ಟಾಕ್ಸಿನ್ಸ್ ಎಲ್ಲ ಇರುತ್ತೆ. ಅದು ಬಿಟ್ಬಿಟ್ಟು ಬರೀ ಪ್ರೋಟೀನ್ ತೆಗೆದಿದ್ರೆ ಅದು 1-on-1 ಐಸೋಲೇಟ್ ಮಾಡ್ಬೋದು. ದ ಸೆಕೆಂಡ್ ಪ್ರೋಟೀನ್ ದಟ್ ದೇ ಸೇ ಈಸ್ ವೇ ಪ್ರೋಟೀನ್, ವಿಚ್ ಇಸ್ ದ ಮೇಜರ್ ಮಿಲ್ಕ್ ಪ್ರೋಟೀನ್. ನಾವು ಪನ್ನೀರ್ ಮಾಡ್ತೀವಲ್ಲ, ಪನ್ನೀರ್ ಮಾಡಾದ್ಮೇಲೆ ಪನ್ನೀರ್ ತೆಗೆದಿದ್ರೆ ಕೆಳಗಡೆ ಒಂದು ವೈಟ್ ಫ್ಲೂಯಿಡ್ ಇರುತ್ತೆ ಆ ವೆಸಲಲ್ಲಿ. ಆ ವೈಟ್ ಫ್ಲೂಯಿಡ್ನ ನಾವು ವೇ ಪ್ರೋಟೀನ್ ಅಂತ ಹೇಳ್ತೀವಿ. ಅದು ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ ನ್ಯೂಟ್ರಿಷನಲ್ಲಿ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಈ ಪನ್ನೀರ್ ಒಂದಿರುತ್ತಲ್ಲ, ಈ ಪನ್ನೀರ್ನ ನಾವು ಕೆಸೀನ್ ಅಂತ ಹೇಳ್ತೀವಿ. ಅದು ಮೈನರ್ ಮಿಲ್ಕ್ ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಈಸ್ ಸಾಯ್ ಪ್ರೋಟೀನ್, ಸೆಕೆಂಡ್ ಈಸ್ ವೇ ಪ್ರೋಟೀನ್, ಥರ್ಡ್ ಈಸ್ ಕೆಸೀನ್. 4ನೇದು ಬಂದ್ಬಿಟ್ಟು ಸ್ಕಿಮ್ಡ್ ಮಿಲ್ಕ್ ಪೌಡರ್ ಅಂತ ಹೇಳ್ತೀವಿ. ಅದನ್ನು 1-on-1 ಐಸೋಲೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ದ ನೆಕ್ಸ್ಟ್ ರಿಸರ್ಚ್ ವಿಚ್ ಪ್ರೂವ್ಡ್ ಈಸ್ ಎಗ್ ವೈಟ್. ಮೊಟ್ಟೆನಲ್ಲಿ ಬರೀ ವೈಟ್ ಪೋರ್ಷನ್, ಎಲ್ಲೋ ಪೋರ್ಷನ್ ಬಿಸಾಕಿ, ಎಲ್ಲೋ ಪೋರ್ಷನ್ ಕೊಲೆಸ್ಟ್ರಾಲ್, ವೈಟ್ ಪೋರ್ಷನ್ ತೆಗೆದಿದ್ರೆ ಅದು 1-on-1 ಪ್ರೋಟೀನ್ ಆಗುತ್ತೆ. ನಿಮ್ಗೆ ಈ 5 ಪ್ರೋಟೀನ್ ಆದಮೇಲೆ ಅದಕ್ಕೆ ನಿಯರೆಸ್ಟ್ ನೋಡಿದರೆ ಬೀಫ್ ಅಂತ ಹೇಳ್ತಾರೆ, ವಿಚ್ ಇಸ್ ರಫ್ಲಿ 0.92/1, ಆ್ಯಂಡ್ ದೆನ್ ಯು ಗೆಟ್ ಸೀ ಫುಡ್ ವಿಚ್ ಇಸ್ ಲೈಕ್ ಮ್ಯಾಕರಲ್ಸ್, ಪ್ರಾನ್ಸ್ ವಿಚ್ ಇಸ್ ರಫ್ಲಿ 0.85/1, ಆ್ಯಂಡ್ ನಮ್ಮ ದಾಲ್ ಎಲ್ಲ ಬಂದ್ಬಿಟ್ಟು ಬೆಳೆ ಅಂತ ಹೇಳ್ತೀವಲ್ಲ, ಅದೆಲ್ಲ ಬಂದ್ಬಿಟ್ಟು ನಿಮಗೆ ಇಟ್ ಕಮ್ಸ್ ಟು ಅರೌಂಡ್ 0.36 to 0.44 ಅಷ್ಟು ಮಧ್ಯದಲ್ಲಿ ಬರುತ್ತೆ. ಕೆಲವರು ನನ್ನ ಹತ್ರ ಬಂದು ಹೇಳ್ತಾರೆ, ನಾನು ಸೋಯಾ ಆಯಿಲ್ ಕುಡಿತಾ ಇದ್ದೀನಿ, ಸೋಯಾಬೀನ್ ಆಯಿಲ್. ಯಾವ ರೀತಿ ಆಯಿಲೇ ಇರಲಿ, ಅದು ಬರೀ ಕಾರ್ಬೋಹೈಡ್ರೇಟ್, ಅದರಲ್ಲಿ ನಿಮ್ಗೆ ಯಾವುದೇ ರೀತಿ ಪ್ರೋಟೀನ್ ಸಿಗಲ್ಲ. ಸೋಯಾ ಆಯಿಲ್ 0% ಪ್ರೋಟೀನ್, ಸೋಯಾ ಮಿಲ್ಕ್ 4% ಪ್ರೋಟೀನ್, ಸೋಯಾ ಟೋಫು 8% ಪ್ರೋಟೀನ್, ಸೋಯಾ ಫ್ಲೋರ್, ಸೋಯಾ ಹಿಟ್ಟು ಇರುತ್ತಲ್ಲ,
ಹಿಟ್ಟು ಮಾಡಿಸಿದ್ರೆ, ಸೋಯಾಬೀನ್ ತಂದು ಹಿಟ್ಟು ಮಾಡಿಸಿದ್ರೆ ಅದರಲ್ಲಿ 50% ಪ್ರೋಟೀನ್, ಸೋಯಾ ಕಾನ್ಸಂಟ್ರೇಟ್ 70% ಪ್ರೋಟೀನ್, ಸೋಯಾ ಐಸೋಲೇಟ್ 90+95% ಪ್ರೋಟೀನ್ ಅದರಲ್ಲಿ ಸಿಗುತ್ತೆ. ನಾವು ರೆಕಮೆಂಡ್ ಮಾಡೋದು ಸೋಯಾ ಐಸೋಲೇಟ್. ಸೊ ಪ್ರೋಟೀನ್ ನಾವು ಕರೆಕ್ಟಾಗಿ ತೊಗೊಂಡ್ರೆ ಏನಾಗುತ್ತೆ, ಪ್ರೋಟೀನ್ ಒಳಗೆ ಹೋಗುತ್ತೆ, ಖಂಡಕ್ಕೂ ಆಹಾರ ಆಗುತ್ತೆ, ಖಂಡನು ಬೆಳವಣಿಗೆ ಮಾಡುತ್ತೆ. ಖಂಡ ಬೆಳವಣಿಗೆ ಆದರೆ ಕೊಬ್ಬನ್ನ ಅದು ಶಕ್ತಿಗೋಸ್ಕರ ಕರಗಿಸ್ತಾ ಬರುತ್ತೆ. ಕಾರ್ಬೋಹೈಡ್ರೇಟ್ ಅಧಿಕವಾಗಿ ತೊಗೊಂಡ್ರೆ ಕೊಬ್ಬು ಹಾಗೆ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ಇನ್ನೇನು ಬೇಕು ನಮಗೆ, ವೈಟಮಿನ್ಸ್ ಬೇಕು, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಬೇಕು. ವೈಟಮಿನ್ಸ್ ಜೊತೆಗೆ ಇನ್ನೊಂದು ನಮಗೆ ಒಳ್ಳೆ ಬೆನಿಫಿಟ್ ಏನು ಅಂದರೆ, ಇಟ್ ವ್ಯಾಕ್ಸ್ ಆಸ್ ಅ ಫ್ರಿಕ್ಷನಲ್ ಜಾಯಿಂಟ್ ಪೇನ್ಸ್ ಕಡಿಮೆ ಮಾಡೋಕ್ಕೂ ತುಂಬ ನಮಗೆ ಅನುಕೂಲ ಆಗುತ್ತೆ. ವೈಟಮಿನ್ಸ್ ಕರೆಕ್ಟಾಗಿರೋ ಪರಿಮಾಣದಲ್ಲಿ ತೊಗೊಂಡ್ರೆ, ವೈಟಮಿನ್ಸ್ ತೊಗೊಂಡ್ರೆ ಶಕ್ತಿನೂ ಬರುತ್ತೆ. ಯಾವ್ದಾದ್ರು ಒಂದು ವೆಜಿಟೇಬಲ್ ನಾವು ತೊಗೊಂಡ್ರೆ, ಈಗ ಸಪೋಸ್ ಒಂದು ಟೊಮ್ಯಾಟೊ ತೊಗೊಂಡಿದ್ವಿ ಅಂತ ಇಟ್ಕೊಳ್ಳಿ, ಅದರಲ್ಲಿ ಒಂದೇ ಕಲರ್ ಇದ್ದರೆ ಎಲ್ಲ ಸ್ಕಿನ್ನಲ್ಲಿ ಅದರಲ್ಲಿ ಒಂದು ರೀತಿ ವೈಟಮಿನ್ ಇದೆ ಅಂತ ಅರ್ಥ. ಅದರಲ್ಲಿ ಒಂದು ಸ್ವಲ್ಪ ಗ್ರೀನ್ ಕಲರ್ ಇದೆ, ಒಂದು ಸ್ವಲ್ಪ ರೆಡ್ ಕಲರ್ ಇದೆ, ಸ್ವಲ್ಪ ಯೆಲ್ಲೋ ಕಲರ್ ಇದೆ ಅಂದರೆ 3 ವೈಟಮಿನ್ಸ್ ಇದೆ ಅಂತ ಅರ್ಥ. 1 ಕಲರ್ ವೆಜಿಟೇಬಲ್, 1 ಕಲರ್ ವೈಟಮಿನ್. ಕ್ಯಾರೆಟ್ ಅದರಲ್ಲಿ ಒಂದೇ ಕಲರ್ ಇರುತ್ತೆ, ಬೀಟಾ ಕ್ಯಾರೆಟಿನ್ ಬಿಟ್ಟರೆ ಬೇರೆ ಏನು ಸಿಗೋದಿಲ್ಲ. ಸೊ ಮಲ್ಟಿ ಕಲರ್ಡ್ ಮೀಲ್ಸ್ ತೊಗೋಬೇಕು. ಯಾವಾಗಾದರೂ ನಾವು ಒಂದು ಊಟ ಮಾಡ್ತಾ ಇದ್ರೆ ಊಟದಲ್ಲಿ ಒಂದು ಪಲ್ಯ ಒಂದು ಕಲರ್ ಆಗಿರಬೇಕು, ಇನ್ನೊಂದು ಪಲ್ಯ ಇನ್ನೊಂದು ಕಲರ್ ಆಗಿರಬೇಕು, ಸಾಂಬಾರು ಒಂದು ಕಲರ್ ಆಗಿರಬೇಕು, ಕರ್ಡ್ಸ್ ಇನ್ನೊಂದು ಕಲರ್ ಇರಬೇಕು. ಈ ಥರ ಒಂದು ಕಲರ್ಫುಲ್ ಮೀಲ್ ತೊಗೊಂಡ್ರೆ ನಮಗೆ ಸಾಕಷ್ಟು ಬೇರೆ ಬೇರೆ ರೀತಿ ವೈಟಮಿನ್ಗಳು ನಮಗೆ ಸಮಕೂಲವಾಗಿ ಸಿಗ್ತಾ ಇರ್ತದೆ. ನೆಕ್ಸ್ಟ್ ನಾವು ಇನ್ನೊಂದೇನು ತೊಗೋಬೇಕಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಆಂಟಿ ಆಕ್ಸಿಡೆಂಟ್ಸ್ ಅಂದರೆ, ಈಗ ಆಂಟಿ ಆಕ್ಸಿಡೆಂಟ್ಸ್ ಆರ್ ಮೇನ್ಲಿ ಬೇಸಿಕಲಿ ಸಮ್ ಆಫ್ ವೈಟಮಿನ್ಸ್ ಆ್ಯಂಡ್ ಸಮ್ ಆಫ್ ದಿ ಹರ್ಬ್ಸ್. ಈ ಆಂಟಿ ಆಕ್ಸಿಡೆಂಟ್ಸ್ ಹರ್ಬ್ಸಲ್ಲಿ ಗಿಡಮೂಲಿಕೆಗಳಲ್ಲಿ ಸಿಗೋದು ಆಂಟಿ ಆಕ್ಸಿಡೆಂಟ್ಸು ಶರೀರಕ್ಕೂ ಭಾಳ ಒಳ್ಳೆಯದು. ಇವಾಗ ನಾವು ಒಂದು ಆ್ಯಪಲ್ ಇರುತ್ತಲ್ಲ, ಅದನ್ನು ನಾವು ಕಟ್ ಮಾಡಿ ಹೋದರೆ ಹಂಗೆ ಇಟ್ಟರೆ ಏನಾಗೋದು, ಏನೂ ಆಗೋದಿಲ್ಲ. ಅದು ಕಟ್ ಮಾಡಿ ಗಾಳಿಯಲ್ಲಿ ಹಂಗೆ ಬಿಟ್ಟರೆ ಏನಾಗುತ್ತೆ, ಕಪ್ಪಗಾಗುತ್ತೆ. ಅದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಆಕ್ಸಿಡೇಷನ್ ಈಕ್ವಲ್ಸ್ ಟು ಏಜಿಂಗ್, ವಯಸ್ಸಾಗೋದನ್ನ ಆಕ್ಸಿಡೇಷನ್ ಅಂತ ಹೇಳ್ತಾರೆ. ಅದೇ ಆ್ಯಪಲ್ ರೌಂಡಾಗಿ ಹಂಗೆ ಇಟ್ಟರೆ, ಕಟ್ ಮಾಡೇ ಹೋದರೆ ಹಂಗೆ ಇಟ್ಟರೆ ಏನಾಗುತ್ತೆ, ಅದಕ್ಕೆ ಕಪ್ಪಾಗುತ್ತಾ, ಆಗೋದಿಲ್ಲ. ಯಾಕೆ, ಗಾಳಿ ಒಳಗೆ ಹೋಗ್ತಾ ಇಲ್ಲ. ಏನು ಗಾಳಿ ಒಳಗೆ ಹೋಗ್ದಂಗೆ ನಿವಾರಣೆ ಮಾಡ್ತಾ ಇರೋದು ಆ್ಯಪಲ್ ಮೇಲೆ ಇರೋ ಸ್ಕಿನ್, ಚರ್ಮ. ಆ್ಯಪಲ್ ಚರ್ಮದಲ್ಲಿ ಆಂಟಿ ಆಕ್ಸಿಡೆಂಟ್ ಅಂತ ಒಂದು ಪದಾರ್ಥ ಇದೆ. ಆ ಪದಾರ್ಥ ಒಳಗೆ ಆಕ್ಸಿಜನ್ನಿ ಬಿಡ್ತಾ ಇಲ್ಲ, ಆ ಪದಾರ್ಥ ಮಾತ್ರ ತೆಗೆದು ತಿನ್ನಬೇಕು. ಅದು ತುಂಬ ಒಳ್ಳೆಯದು. ಆವಾಗ ನಮ್ಮ ಚರ್ಮ ಬಾಹ್ಯ ಸೌಂದರ್ಯ, ಔಟರ್ ನ್ಯೂಟ್ರಿಷನ್ಗೂ ತುಂಬ ಇದು ಕೆಲವೊಂದು ಸಪ್ಲಿಮೆಂಟೇಷನ್ ಕಾನ್ಸೆಪ್ಟಲ್ಲಿ ಇನ್ನರ್ ನ್ಯೂಟ್ರಿಷನ್, ಕೆಲವೊಂದು ಆಂಟಿ ಆಕ್ಸಿಡೆಂಟ್ಸ್ ಒಳಗೆ ತೊಗೋಬೋದು ಟ್ಯಾಬ್ಲೆಟ್ ರೂಪದಲ್ಲಿ, ಪೌಡರ್ ರೂಪದಲ್ಲಿ. ಕೆಲವೊಂದು ಆಂಟಿ ಆಕ್ಸಿಡೆಂಟ್ಸು ಔಟರ್ ನ್ಯೂಟ್ರಿಷನಲ್ಲಿ ಸ್ಪ್ರೇ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಜೆಲ್ ಆಗಿರ್ಬೋದು, ಆ ಥರನೂ ಬರ್ತವೆ. ಅದನ್ನು ಯೂಸ್ ಮಾಡಿದರೆ ಒಳ್ಳೆಯದು. ಅದರಲ್ಲಿ ಹೈ ಕ್ವಾಲಿಟಿ ಆಂಟಿ ಆಕ್ಸಿಡೆಂಟ್ಸ್ ತೊಗೊಂಡ್ರೆ ಒಳ್ಳೆಯದು. ಈಗ ಮನುಷ್ಯರು 16ರಿಂದ 19 ಸಲ ಒಂದು ನಿಮಿಷಕ್ಕೆ ಉಸಿರಾಡ್ತಾರೆ, 60ರಿಂದ 100 ವರ್ಷ ಜೀವನ ಮಾಡ್ತಾರೆ. ಅದೇ ರೀತಿ ಆನೆ 16ರಿಂದ 19 ಸಲ ಒಂದು ನಿಮಿಷಕ್ಕೆ ಜೀವನ ಮಾಡುತ್ತೆ, ಉಸಿರಾಡುತ್ತೆ, 60ರಿಂದ 100 ವರ್ಷ ಜೀವನ ಮಾಡುತ್ತೆ. ನಾಯಿ 30ರಿಂದ 40 ಸಲ ಒಂದು ನಿಮಿಷಕ್ಕೆ ಉಸಿರಾಡುತ್ತೆ, 12ರಿಂದ 15 ವರ್ಷ ಜೀವನ ಮಾಡುತ್ತೆ. ಯಾಕೆ ಬೇಗ ತೀರೋಗ್ತಾ ಇದೆ? ಯಾಕೆಂದರೆ ಬೇಗ ವಯಸ್ಸು ಆಗ್ತಾ ಇದೆ. ಯಾಕೆ ಬೇಗ ವಯಸ್ಸಾಗ್ತಾ ಇದೆ? ಯಾಕೆಂದರೆ ಬೇಗ ಉಸಿರಾಡ್ತಾ ಇದೆ. ಉಸಿರಾಡಿದರೆ ಏನಾಗ್ತಾ ಇದೆ? ಬೇಗ ಆಕ್ಸಿಡೇಷನ್ ಆಗ್ತಾ ಇದೆ. ಆಮೆ, ಟಾರ್ಟಾಯ್ಸ್ ನಿಮಿಷಕ್ಕೆ 1 ಸಲ ಅಥವಾ 2 ಸಲ ಉಸಿರಾಡುತ್ತೆ. 300 ವರ್ಷದಿಂದ 600 ವರ್ಷ ಜೀವನ ಮಾಡ್ತಾ ಇದೆ. ನಾನು ಇದು ಒಂದು ಸಲ ಸಮಾವೇಶದಲ್ಲಿ ಹೇಳ್ತಿದ್ರೆ ಒಬ್ಬರು ಎದ್ದು ಹೋಗ್ಬಿಟ್ಟು ಹೇಳಿದರು, ಹಂಗಾರೆ ನಾನು ಉಸಿರಾಡೋದೇ ಬಿಟ್ಬಿಡ್ತೀನಿ ಸರ್ ಅಂತ ಹೇಳಿದ್ರು. ಅದೆಲ್ಲ ಮಾಡೋಕ್ಕಾಗೋದಿಲ್ಲ ಅಂದರೆ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ತೊಗೊಳ್ಳಿ, ಇಟ್ ವಿಲ್ ಸ್ಟಿಲ್ ಹೆಲ್ಪ್ ಯು, ಅದು ನಿಮಗೆ ಉಪಯೋಗ ಆಗುತ್ತೆ. ನೆಕ್ಸ್ಟ್, ನಾರಿನಂಶ ತಗೋಬೇಕು ನಮ್ಮ ಜೀವನದಲ್ಲಿ. ನಾರಿನಂಶ ದೈನಿಕ ಊಟದಲ್ಲಿ ಎಲ್ಲಿ ಸಿಗುತ್ತೆ? ಈಗ ನಿಮಗೆ ನಾರಿನಂಶ ಬಗ್ಗೆ ಒಂದು ಸಿಂಪಲ್ ಉದಾಹರಣೆ ಹೇಳಬೇಕಾದ್ರೆ, ಯಾವುದಾದ್ರು ಒಂದು ನಾವು 5 ಸ್ಟಾರ್ ಹೋಟ್ಲಿಗೆ ಹೋಗ್ತೀವಿ. 5 ಸ್ಟಾರ್ ಹೋಟ್ಲಿಗೂ ಯಾವುದೋ ಒಂದು ಮದುವೆ ಊಟ ಮಾಡೋಕ್ಕೆ ಹೋಗ್ತೀವಿ. ಮದುವೆ ಊಟನಲ್ಲಿ ಏನಾಗುತ್ತೆ ಹೇಳ್ರಿ, ಅಲ್ಲಿ ಒಂದು ಕಡೆ ನಿಮಗೆ ನೀಟಾಗಿ ಸ್ಯಾಲಾಡ್ಸ್ ಎಲ್ಲ ಬೇರೆ ಬೇರೆ ಡಿಸೈನಲ್ಲಿ ಈ ಜಂತು ಆ ಜಂತು ಡಿಸೈನಲ್ಲಿ ನಿಮಗೆ ಕಟ್ ಮಾಡಿ ಇಟ್ಟಿರ್ತಾರೆ. ಆ ಸ್ಯಾಲಾಡ್ಸ್ ತಿಂದಾದ್ಮೇಲೆ ಬಿರಿಯಾನಿ ಅಥವಾ ಮೇನ್ ಕೋರ್ಸ್ ಡಿನ್ನರ್, ಪಲ್ಯ ಅದೆಲ್ಲ ಕರೀಸ್ ಎಲ್ಲ ನೀವು ತಿನ್ನಬೇಕು. ಆಮೇಲೆ ಡೆಸರ್ಟ್ಸು, ಐಸ್ ಕ್ರೀಮ್ಸ್ ಇರುತ್ತೆ, ಹೌದಾ ಅಲ್ವಾ? ಅದು ಏನು, ಅದು ಆ ಥರ ಇಡೋದಕ್ಕೆ ಮೇನ್ ರೀಸನ್ ಏನು ಅಂದರೆ, ಫಸ್ಟ್ ಸ್ಯಾಲಾಡ್ಸ್ ಅಧಿಕವಾಗಿ ತಿಂದರೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಸ್ಯಾಲಾಡ್ಸಲ್ಲಿ ಏನೇನು ಇರುತ್ತೆ? ಫೈಬರ್ ಇರುತ್ತೆ, ನಾರಿನಂಶ ಇರುತ್ತೆ. ಆ ನಾರಿನಂಶ ಅಧಿಕವಾಗಿ ತೊಗೊಂಡ್ರೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಬಿರಿಯಾನಿ ಕಡಿಮೆ ತಿನ್ಬೋದು, ಬಿರಿಯಾನಿ ಅಥವಾ ಇತರ ಕರೀಸಲ್ಲಿ ಇರೋ ಕೊಬ್ಬೆಲ್ಲ ಕಡಿಮೆ ಸೇರುತ್ತೆ ಅಂತ. ಅಪ್ಪಿತಪ್ಪಿ ಏನಾದರೂ ಬಿರಿಯಾನಿ ಸ್ವಲ್ಪ ಜಾಸ್ತಿ ತಿನ್ಬಿಟ್ರೇನು ಈ ಸ್ಯಾಲಡಲ್ಲಿ ಇರೋದು ನಾರಿನಂಶ ಇರುತ್ತಲ್ಲ, ಆ ಕೊಬ್ಬನ್ನೆಲ್ಲ ಹಿಡಿಸಿ ಬೈಂಡ್ ಮಾಡಿ ಆಚೆ ಕಡೆ ಕಳಿಸ್ಬಿಡುತ್ತೆ. ನಿಮ್ಮ ತೂಕದಲ್ಲಿ ಏನಷ್ಟು ವ್ಯತ್ಯಾಸ ಆಗಬಾರ್ದು ಅಂತ. ನಾರಿನಂಶ ಸಾಕಷ್ಟು ಪರಿಮಾಣದಲ್ಲಿ ದಿನ ತೊಗೊಂಡ್ರೆ ಕೊಲೆಸ್ಟ್ರಾಲ್ ಬರೋದಿಲ್ಲ, ಬ್ಲಡ್ ಶುಗರ್ ಬರೋದಿಲ್ಲ. ಅದನ್ನು ನಿವಾರಣೆ ಮಾಡ್ಬೋದು. ಯಾವ ಥರ ನಾರಿನಂಶ ತಗೋಬೇಕು? ಓಟ್ ಬ್ರ್ಯಾಂಡ್ ಫೈಬರ್ ಅಂತ ಇರುತ್ತೆ. ಓಟ್ ಬ್ರ್ಯಾಂಡ್ ಫೈಬರ್ ಇಸ್ ಟುಡೇ ಒನ್ ಆಫ್ ದಿ ಪ್ರೀಮಿಯಂ ಫೈಬರ್ಸ್ ವಿಚ್ ವಿಲ್ ಹೆಲ್ಪ್ ಯು ಇನ್ ರೆಡ್ಯೂಸಿಂಗ್ ಆಲ್ ದೀಸ್ ಡಿಸೀಸಸ್ ದಟ್ ಐ ಹ್ಯಾವ್ ಸ್ಪೋಕನ್ ಅಬೌಟ್. ನೆಕ್ಸ್ಟ್, ಇಲ್ಲಿ
ಒಂದು ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೋಬೇಕು. ನಾವು ತಿನ್ನೋದು ತಿಂಡಿನಲ್ಲಿ ಎಲ್ಲ ಕಡೆ ಕಾರ್ಬೋಹೈಡ್ರೇಟ್ ಸಿಗ್ತಾ ಇದೆ, ಆ ವಿಷಯ ನಿಮಗೂ ಗೊತ್ತು ನಮಗೂ ಗೊತ್ತು. ಕಾರ್ಬೋಹೈಡ್ರೇಟಲ್ಲಿ ಎರಡು ರೀತಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್ ಇರುತ್ತೆ, ಒಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರುತ್ತೆ. ಸಿಂಪಲ್ ಕಾರ್ಬೋಹೈಡ್ರೇಟ್ ಒಳಗೆ ಹೋಗುತ್ತೆ, ಕೊಬ್ಬು ಆಗಿ ಸೇರ್ಕೊಂಡ್ಬಿಡುತ್ತೆ, ದಟ್ ಇಸ್ ದ ನೆಕ್ಸ್ಟ್ ಸ್ಟೇಜ್ ಅಷ್ಟೇ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಒಳಗೆ ಹೋಗುತ್ತೆ, ಅದು ಏನಾದರೂ ಆಗೋದು ಒಳಗಡೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಕೊಬ್ಬು ಹಾಗೆ ಸೇರ್ಕೊಳ್ಳೋ ಮೊದಲು ಅದನ್ನು ಎನರ್ಜಿಗೆ ಬರ್ನ್ ಮಾಡ್ಬೋದು ಅಥವಾ ಆಚೆ ಕಳಿಸ್ಬೋದು. ಏನು ವ್ಯತ್ಯಾಸ? ಫ್ರೂಟ್ ತಿನ್ನಬೇಕು, ಫ್ರೂಟ್ ಜ್ಯೂಸ್ ಆದಷ್ಟು ಅವಾಯ್ಡ್ ಮಾಡಿ. ಫ್ರೂಟ್ ಜ್ಯೂಸ್ ಅಷ್ಟು ಒಳ್ಳೆಯದಲ್ಲ. ಫ್ರೂಟ್ ಜ್ಯೂಸ್ ಸಿಂಪಲ್ ಕಾರ್ಬೋಹೈಡ್ರೇಟ್, ಫ್ರೂಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಏನು ವ್ಯತ್ಯಾಸ? ನಾರಿನಂಶ ವ್ಯತ್ಯಾಸ, ಅಧಿಕವಾಗಿರೋದು ನಾರಿನಂಶ. ನಾವು ಭಾಳ ಜನ ಆರೆಂಜ್ ತಿನ್ನೋದು ನೋಡ್ತೀವಿ, ಏನು ಮಾಡ್ತಾರೆ, ಬಾಯಲ್ಲಿ ಇಟ್ಕೊಂಡು ಎಲ್ಲ ಜ್ಯೂಸ್ ಕುಡಿದು ಬಿಡ್ತಾರೆ, ಆರೆಂಜ್ ಗುಜ್ಜು ಎಲ್ಲ ತೆಗೆದು ಆಚೆ ಬಿಸಾಕ್ತಾರೆ. ಬಟ್ ಆ ಗುಜ್ಜಿನಲ್ಲೇ ನಮಗೆ ನಾರಿನಂಶ ಸಿಗೋದು. ಅದ್ರ ಜೊತೆಗೆ ಒಳಗೆ ಹೋದರೆ ಅಷ್ಟು ಕೊಬ್ಬು ಸೇರೋಕ್ಕೆ ಅವಕಾಶ ಇಲ್ಲ. ಸೊ ಫೈಬರ್ ಅಷ್ಟು ಇಂಪಾರ್ಟೆಂಟ್ ಅನ್ನೋ ವಿಷಯ ನಮಗೆ ಇದರಿಂದ ಗೊತ್ತಾಗ್ತದೆ. ಮಕ್ಕಳು ಬ್ರೇಕ್ಫಾಸ್ಟ್ ಸಮಯದಲ್ಲಿ ಸಾಕಷ್ಟು ಸತ್ವಾಂಶಗಳು ತಗೊಂಡಿಲ್ಲ ಅಂದರೆ, ಇಫ್ ದೇ ಡೋಂಟ್ ಹ್ಯಾವ್ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್, ಅವರು ಬೆಳವಣಿಗೆ ಆಗೋದು ತುಂಬ ಕಷ್ಟ, ಅವರ ಮೆಮೊರಿ ಪವರ್ ತುಂಬ ಕಡಿಮೆ ಆಗಿರುತ್ತದೆ, ಅವರು ಸ್ಕೂಲಲ್ಲಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಪ್ರಾಬ್ಲಮ್ ಕೂಡ ಇರ್ತದೆ. ಸೊ ಮಕ್ಕಳಿಗೂ ಸೋಯಾ ಪ್ರೋಟೀನ್, ವೇ ಪ್ರೋಟೀನ್ ಒಂದು ಪರಿಮಾಣದಲ್ಲಿ ಕರೆಕ್ಟಾಗಿ ಕೊಟ್ಟರೆ ಅವರಿಗೆ ತುಂಬ ಒಳ್ಳೆಯ ಅನುಕೂಲವಾಗುತ್ತೆ, ಅವರು ಬೆಳೆದಿದ್ದಾದ ಮೇಲೂ ಆರೋಗ್ಯವಾಗಿರ್ತಾರೆ. ಈಗ ಯಾವುದಾದ್ರು ಒಂದು ನಾವು ತೂಕ ಕಡಿಮೆ ಮಾಡಬೇಕು ಅಥವಾ ತೂಕ ಕರೆಕ್ಟ್ ಮಾಡ್ಕೋಬೇಕು, ವೆಯ್ಟ್ ಕರೆಕ್ಷನ್ ಪ್ರೋಗ್ರಾಮ್ ಬಗ್ಗೆ ನಾವು ಮಾತಾಡಿದರೆ, ನಾವು ನಮ್ಮ ಪ್ರೋಗ್ರಾಮಲ್ಲಿ ಇರಬೇಕಾಗಿರೋದಂಥ ಮುಖ್ಯ ವಿಷಯಗಳು ಏನೇನಂತದ್ದು ಹೇಳ್ತೀನಿ. ಈ ಮುಖ್ಯ ವಿಷಯಗಳೆಲ್ಲ ಗಮನಿಕೆಯಲ್ಲಿ ಇಟ್ಕೊಂಡು ಆಮೇಲೆ ಆ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅಥವಾ ವೆಯ್ಟ್ ಗೇನ್ ಪ್ರೋಗ್ರಾಮ್ಗೆ ನೀವು ಹೋಗಬೇಕು. ಈಗ ಯಾವುದೇ ಒಂದು ನ್ಯೂಸ್ ಪೇಪರ್ ತೆಗೆದಿದ್ರೇನು, ಯಾವುದೇ ಒಂದು ಆರ್ಟಿಕಲ್ ತೆಗೆದಿದ್ರೇನು, ಎಷ್ಟೊಂದು ವೆಯ್ಟ್ ಲಾಸ್ ಆ್ಯಡ್ಸ್, ಎಷ್ಟೊಂದು ವೆಯ್ಟ್ ಲಾಸ್ ಕ್ಲಿನಿಕ್ಸ್ ಆ್ಯಡ್ಸ್ ಎಲ್ಲ ಬರ್ತದೆ. ಅವರೆಲ್ಲದಕ್ಕೂ ನಾವು ಕೊಡೋ ಸೊಲ್ಯೂಷನ್ಗೂ ಫಸ್ಟ್ ವ್ಯತ್ಯಾಸ ಏನು? ಅವರೆಲ್ಲರೂ ಬಂದ್ಬಿಟ್ಟು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರಾ? ಫಸ್ಟ್ ಪಾಯಿಂಟ್. ಯಾರು ಹೇಳಿದಾರ? ಅವ್ರು ತುಂಬ ಲೂಸ್ ವೇಟ್ ಇಷ್ಟೇ ಮಾತಾಡ್ತಾರೆ. ಅವರು ಆರೋಗ್ಯದ ಬಗ್ಗೆ ಮಾತಾಡ್ತಿದ್ದಾರಾ ಅನ್ನೋದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಅವರು ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತಾ ಇದ್ದಾರಾ ಇಲ್ಲ ಇದೆಯಾ ಅನ್ನೋದು ನೋಡ್ಕೊಳ್ಳಿ. ಮೂರನೇ ವಿಷಯ, ಅವರು ತೂಕ ಕಡಿಮೆ ಆಗಿ ಅಂತ ಹೇಳ್ತಾರೆ. ಸಾಧಾರಣವಾಗಿ ಲೂಸ್ ಮೋಷನ್, ವಾಮಿಟಿಂಗ್ ಬಂದರೆ ತೂಕ ಕಡಿಮೆ ಆಗುತ್ತೆ. ಈ ವಿಷಯ ನಿಮಗೂ ಗೊತ್ತು ನಮಗೂ ಗೊತ್ತು. ಯಾವ ರೀತಿ ತೂಕ ಕಡಿಮೆ ಆಗುತ್ತೆ? ಈಗ ಶರೀರದಲ್ಲಿ 5 ರೀತಿ ತೂಕ ಇರುತ್ತೆ. ಒಂದು ಮೂಳೆ ತೂಕ, ಆಮೇಲೆ ಅವಯವ ತೂಕ, ಟಿಶ್ಯೂ ವೆಯ್ಟ್ ಅಂತ ಹೇಳ್ತೀವಿ, ಆರ್ಗ್ಯಾನಿಕ್ ವೆಯ್ಟ್ ಅಂತ ಹೇಳ್ತೀವಿ. ಆಮೇಲೆ ನೀರು ತೂಕ, ಲಿಕ್ವಿಡ್ ವೆಯ್ಟ್ ವಿಚ್ ಇಸ್ ನೀರು ಆ್ಯಂಡ್ ರಕ್ತ ತೂಕ. 4ನೇದು ಬಂದ್ಬಿಟ್ಟು ಕಂಡ ತೂಕ, 5ನೇದು ಬಂದ್ಬಿಟ್ಟು ಕೊಬ್ಬು ತೂಕ. ತೂಕ ಕಡಿಮೆ ಆಗುವಾಗ ಕೊಬ್ಬು ತೂಕ ಮಾತ್ರ ಕಡಿಮೆ ಆಗಬೇಕು, ಕಂಡ ಬೆಳವಣಿಗೆ ಆಗಬೇಕು, ತೂಕ ಬೆಳೆಯುವಾಗ ಕಂಡ ಮಾತ್ರ ಬೆಳಿಬೇಕು. ಇದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ವ್ಯತ್ಯಾಸ ಅವ್ರಿಗೆ ತೋರಿಸ್ತಿದ್ದಾರಾ? ಇದು ಗಮನಿಸ್ಕೊಳ್ಳಿ. 4ನೇದು, ಅವರು ತೂಕ ಇಳಿದಾದ ಮೇಲೆ ಮೇಂಟೆನೆನ್ಸ್ ಮಾಡೋಕ್ಕೆ ಏನಾದರೂ ಪ್ರೋಗ್ರಾಮ್ ಕೊಟ್ಟಿದ್ದಾರಾ? ನಾವು ಕೊಡ್ತೀವಿ ನಿಮಗೆ. 5ನೇ ಪಾಯಿಂಟ್ ತೊಗೊಂಡ್ರೆ, ಅವರು ತೂಕ ಬೆಳವಣಿಗೆ ಮಾಡೋಕ್ಕೆ ಏನು ಕೊಡ್ತಿದ್ದಾರೆ? ತೂಕ ಬೆಳವಣಿಗೆ ಆಗ್ತಾ ಇರುವಾಗ ಮಸಲ್ ಮಾಸ್ ಮಾತ್ರ ಬೆಳೋ. ಫಸ್ಟ್ ಆಫ್ ಆಲ್ ಈ ವೆಯ್ಟ್ ಲಾಸ್ ಕ್ಲಿನಿಕ್ಸ್ ವೆಯ್ಟ್ ಲಾಸ್ ಅಂತಲೇ ಹೇಳ್ತಾರೆ. ಅವರು ವೆಯ್ಟ್ ಗೇನ್ಗೆ ತುಂಬ ಅಂಡರ್ ನರಿಶ್ ಆಗಿ ತುಂಬ ಅವ್ರಿಗೆ ಪ್ರಾಬ್ಲಮ್ ಬಂದರೆ ಅವ್ರಿಗೆ ವೆಯ್ಟ್ ಗೇನ್ ಮಾಡೋದಕ್ಕೂ ಏನೂ ಸೊಲ್ಯೂಷನ್ ಅವ್ರು ಕೊಡೋದಿಲ್ಲ. ಅ ಗುಡ್ ನ್ಯೂಟ್ರಿಷನ್ ಪ್ರೋಗ್ರಾಮ್ ಕ್ಯಾನ್ ಹೆಲ್ಪ್ ಯು ಟು ಗೇನ್ ವೇಟ್ ಆ್ಯಂಡ್ ಲೂಸ್ ವೇಟ್. ಒಂದು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಹೈ BP ಕಷ್ಟ, ಲೋ BP ಕಷ್ಟ, ಹೈ ಶುಗರ್ ಕಷ್ಟ, ಲೋ ಶುಗರ್ ಕಷ್ಟ, ಅಧಿಕವಾಗಿರೋ ತೂಕ ಕಷ್ಟ, ಭಾಳ ಕಡಿಮೆ ತೂಕ ಇರೋದು ಕಷ್ಟ. ಸೊ ಭಾಳ ಕಡಿಮೆ ತೂಕ ಇರೋರು ಮಾಮೂಲಿ ಕಂಡ ಬೆಳವಣಿಗೆ ಮಾಡ್ಕೊಂಡು ಮಾಮೂಲಿ ತೂಕಕ್ಕೆ ಬಂದರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ನಾನು ಆ್ಯಕ್ಚುಲಿ ಇಷ್ಟೆಲ್ಲ ಮಾತಾಡೋದಕ್ಕೆ ಕಾರಣ ಏನು, ನಾನು ಈ ಫೀಲ್ಡಿಗೆ ಬರೋದಕ್ಕೆ ಕಾರಣ ಏನು ಅಂದರೆ, ನಾವು ನಮ್ಮ ಮನೆಯವರು ಒಂದೇ ಮನೆಯಲ್ಲಿ ಒಂದೇ ರೀತಿ ತಿಂಡಿ ಅಭ್ಯಾಸಗಳು ಇಟ್ಕೊಂಡು ನಮಗೊಂದು ಮೇಜರ್ ಪ್ರಾಬ್ಲಮ್ ಇರ್ತಾಯಿತ್ತು. ಅವ್ರು ಯಾವಾಗಲೂ ಇರಬೇಕಾಗಿರೋದಕ್ಕಂತೆ ಒಂದು 15 ಕಿಲೋ ಕಡಿಮೆ ಇರ್ತಾಯಿದ್ರು, ನಾನು ಇರಬೇಕಾಗಿರೋದಕ್ಕಂತೆ ಒಂದು 20 ಕಿಲೋ ಜಾಸ್ತಿ ಆಗ್ತಾಯಿದೆ. ಯಾವಾಗಲೂ ಈ ತೂಕದಲ್ಲಿ ತುಂಬ ವ್ಯತ್ಯಾಸ ಆಗ್ತಾಯಿದೆ. ನಾನು ನಮ್ಮ ಮನೆಯವರ ಪಕ್ಕದಲ್ಲಿ ನಿಂತ್ಕೊಂಡ್ರೆ, ಏನ್ರಿ ನಿಮ್ಮ ಅಂಕಲ್ ಅವರು ಅಂತ ಕೇಳ್ತಿದ್ರು. ಇದು ತುಂಬ ಡಿವಾಸ್ಟೇಟಿಂಗ್ ಆಗಿ ಇರ್ತಾಯಿತ್ತು. ಸೊ ಐ ವೆಂಟ್ ಟು ದ ಡಾಕ್ಟರ್. ನಾನು ಡಾಕ್ಟರ್ ಹತ್ರ ಹೋಗಿ, ನಮ್ಮ ಫ್ಯಾಮಿಲಿ ಫಿಸಿಷಿಯನ್ ಅವ್ರ ಅಂಕಲ್ ಆಗ್ತಾರೆ ನನಗೆ, ಅವ್ರನ್ನ ಕೇಳಿದೆ, ಅಂಕಲ್ ನನಗೆ ತೂಕ ಕಡಿಮೆ ಮಾಡೋಕ್ಕೆ ಏನಾದರೂ ಕುಡಿ ಅಂತ ಕೇಳಿದೆ. ನೋಡಿ ಎಕ್ಸರ್ಸೈಸ್ ಮಾಡಿ ಅಂದರು. ನಾನು 200 ಕಿಲೋಮೀಟರ್ ನನ್ನ ಜೀವನ ಶೈಲಿ ಆವಾಗ ಆ ಥರ ಇತ್ತು. ನನ್ನ ಪ್ರೊಫೆಷನಲ್ಲಿ 200 ಕಿಲೋಮೀಟರ್ ದಿನ ಓಡಾಡಬೇಕಾಗ್ತಾ ಇತ್ತು. ಸೊ ನಾನು ನಮ್ಮ ಡಾಕ್ಟರ್ ಹತ್ರ ಹೇಳಿದೆ, ನೋಡಿ ಮಧ್ಯಾಹ್ನ 12ರಿಂದ 2 ಗಂಟೆ ತನಕ ನಾನು ಎಷ್ಟು ಟಯರ್ಡ್ ಆಗಿರ್ತೀನಿ ಅಂದರೆ, ಎಲ್ಲಿ ಹತ್ರ ನನಗೆ ಏನು ಗಾರ್ಡನ್ ಸಿಗುತ್ತೋ ಆ ಗಾರ್ಡನಲ್ಲಿ ಒಂದು 2 ಅವರ್ ಮಲಗಬೇಕು. ನಾನು ಮಲಗಿಲ್ಲ ಅಂದರೆ ಮಿಕ್ಕಿದ ದಿವಸ ಎಲ್ಲ ನನಗೆ ಪ್ರಾಬ್ಲಮ್ ಆಗುತ್ತೆ, ನಾನು ಎಕ್ಸರ್ಸೈಸ್ ಮಾಡೋಕ್ಕಂತೂ ಆಗೋದೇ ಇಲ್ಲ, 16 ಅವರ್ಸ್ ಐ ಆಮ್ ವರ್ಕಿಂಗ್ ಅಂತ ಹೇಳ್ತಾ ಇದ್ದೆ. ಅವ್ರು ಹೇಳಿದ್ರು, ಇಲ್ಲ ಕಣೋ, ಒಂದು ಚಿಕ್ಕದು ಒಂದು ಸಿಂಪಲ್ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಅವರು ಏನು ಅಂತ ಕೇಳಿದೆ. ಅವರು ತಲೆ ಹಿಂಗೆ ಅಲ್ಲಾಡಿಸಿ ತೂಕ ಕಡಿಮೆ ಆಗ್ತೀರಾ ಅಂತ ಹೇಳಿದರು. ಎಷ್ಟು ಸಲ ಅಲ್ಲಾಡಿಸ್ಬೇಕು ಅಂತ ಕೇಳಿದೆ ನಾನು. 10ರಿಂದ 15 ಸಲ ಹಿಂಗೆ ತುಂಬ ಫಾಸ್ಟಾಗಿ ಅಲ್ಲಾಡಿಸ್ಬೇಕು, ಆವಾಗ ತೂಕ ಕಡಿಮೆ ಆಗ್ತೀಯಾ ಅಂತ ಕೇಳಿದರು. ಯಾವಾಗ ಅಂತ ಕೇಳಿದೆ.
ಯಾವಾಗ ಯಾರಾದರೂ ಏನಾದರೂ ತಿನ್ನಕ್ಕೆ ಕೊಟ್ಟರೆ ಆವಾಗ ತಲೆ ಹಿಂಗೆ ಅಲ್ಲಾಡಿಸಿ ಸಾಕು ತೂಕ ಕಡಿಮೆ ಆಗ್ತೀರಾ ಅಂತ ಹೇಳಿದ್ರು ಅವ್ರು. ನನಗೆ ಅರ್ಥ ಆಯ್ತು ಏನಂದರೆ ನನ್ನ ತಿಂಡಿ ಅಭ್ಯಾಸಗಳು ಸರಿ ಇಲ್ವೇನೋ, ಅದಕ್ಕಾಗಿ ಹಂಗೆ ಕೊಡ್ತಾ ಇದ್ರು ಅಂತ. ನಾನು ಮೊದಲು ಹೇಳಿದ್ನಲ್ಲ, ನನಗೆ ಯಾರಾದರೂ ಕ್ಯಾರೆಟ್ ಕೊಟ್ಟರೆ ತಲೆ ಹಿಂಗೆ ಅಲ್ಲಾಡಿಸ್ತಾ ಇದ್ದೆ, ಸಮೋಸ ಕೊಟ್ಟರೆ ಹಿಂಗೆ ಅಂತ ಇದೆ. ಈ ಥರ ತಪ್ಪುಗಳು ನಾನು ಎಷ್ಟೋ ಮಾಡಿದ್ದೀನಿ. ಬಟ್ ಎಷ್ಟೊಂದು ಟ್ರಯಲ್ ಮಾಡಿದ್ದೀನಿ, ಎಷ್ಟೊಂದು ವೆಯ್ಟ್ ಲಾಸ್ ಮಾಡೋಕ್ಕೆ ಏನೇನೋ ಟ್ರೈ ಮಾಡಿದ್ದೀನಿ, ಬಟ್ ಆಗಲಿಲ್ಲ. ಇನ್ನೊಂದು, ನಾನು ತೂಕ ದಪ್ಪ ಆಗೋದಕ್ಕೆ ಒಂದು ಮೂಲ ಕಾರಣ ಏನಂದರೆ, ನನಗೆ ಸ್ಟೀರಾಯ್ಡ್ ಒಂದು ಡ್ರಗ್ ಕೊಟ್ಟಿದ್ರು. ಎಕ್ಸಿಮಾ ಅಂತ ಒಂದು ವ್ಯಾಧಿ ಬಂದಾಗ 1.5 ವರ್ಷ ನನಗೆ ಪ್ರೆಡ್ನಿಸೋಲನ್ ವೈಸೆಲನ್ ಅಂತ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಅದು ತೊಗೊಂಡ್ರೆ ಆಟೋಮೆಟಿಕ್ಕಾಗಿ ಜನಗಳು ದಪ್ಪನೇ ಆಗ್ತಾರೆ. ಆಮೇಲೆ ತೂಕ ಕಳ್ಕೊಳ್ಳೋದು ತುಂಬ ಕಷ್ಟ. ನಾನು ಎಷ್ಟೊಂದು ರೀತಿಗಳು ಬೇರೆ ಬೇರೆ ವಿಧಾನಗಳೆಲ್ಲ ಟ್ರೈ ಮಾಡಿದ್ದೀನಿ, ಯಾವುದೂ ನನಗೆ ಹೆಲ್ಪ್ ಆಗಲಿಲ್ಲ. ಬಟ್ ಈ ಒಂದು ನ್ಯೂಟ್ರಿಷನ್ ಪ್ರೋಗ್ರಾಮ್ ಬಂದಾಗ, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾನು. ಆ ಒಂದು ನ್ಯೂಟ್ರಿಷನ್ ಪ್ರೋಗ್ರಾಮ್ ಬಂದಾಗ ಮೊದಲನೇ 3 ದಿವಸದಲ್ಲಿ ನನ್ನ ಎನರ್ಜಿ ಲೆವೆಲ್ ತುಂಬ ಜಾಸ್ತಿ ಆಯಿತು. ಅದಾದ ತಕ್ಷಣ ಮಧ್ಯಾಹ್ನದಲ್ಲಿ ಮಲಗೋದು ನಾನು ನಿಲ್ಲಿಸ್ಬಿಟ್ಟೆ. ನನ್ನ ಚಾಯ್ಸ್, ಈಗ ಮಲಗಬೇಕಂದ್ರೆ ಮಲಗ್ತೀನಿ, ಇಲ್ಲಾಂದರೆ ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಐ ಆಮ್ ಹ್ಯಾಪಿ ಅಬೌಟ್ ಮೈ ಎನರ್ಜಿ ಲೆವೆಲ್ಸ್. ಟೋಟಲಿ ಫಸ್ಟ್ 2.5 ಮಂತ್ಸಲ್ಲಿ 8.5 ಇಂಚ್ ಕಮ್ಮಿ ಆಗಿದ್ದೀನಿ ಸೊಂಟನಲ್ಲಿ. 18 ಕಿಲೋಸ್ 18 ಕಿಲೋ ಕಡಿಮೆ ಆಗಿದ್ದೀನಿ. ಪ್ಲಸ್ ಲಾಸ್ಟ್ 4.5 ಇಯರ್ಸ್ ಹಿಂದೆ 1 ಕಿಲೋ ಅಥವಾ 1 ಇಂಚ್ ನಾನು ಮತ್ತು ದಪ್ಪ ಆಗಲಿಲ್ಲ. ಈಗ ಈ ನ್ಯೂಟ್ರಿಷನ್ ಪ್ರೋಗ್ರಾಮ್ ಏನು ಅನ್ನೋದು ನಿಮಗೆ ನೆಕ್ಸ್ಟ್ ಡೌಟ್ ಬರ್ತಾ ಇರ್ಬೋದು. ಅದ್ರ ಬಗ್ಗೆ ಈಗ ವಿಚಾರ ತಿಳ್ಕೊಳ್ಳೋಣ. ನಾವು ಇಷ್ಟೊತ್ತು ಮಾತಾಡಿರೋದು ನ್ಯೂಟ್ರಿಷನ್ ಪ್ರೋಗ್ರಾಮ್ ಬಗ್ಗೆ ಹೇಳಬೇಕಾದ್ರೆ, ನಾವು ಈ ಕಂಪನಿ ಸಪ್ಲಿಮೆಂಟೇಷನ್ ಯೂಸ್ ಮಾಡ್ತೀವಿ. ಇದು ಹರ್ಬಲ್ ಲೈಫ್ ಶೇಪ್ ವರ್ಕ್ಸ್ ಪ್ರೋಗ್ರಾಮ್ ಅಂತ, ಈಗ ಆ ಕಂಪನಿಯಿಂದ ಬಂದಿರೋದು ಇದು ಪ್ರೋಗ್ರಾಮು. ಇದು ನಾನು ಫಸ್ಟ್ ತೊಗೊಂಡಿರೋದು ಬೇಸಿಕಲಿ ಈ ಪ್ರಾಡಕ್ಟ್ ನಾವು ಹೇಳ್ತೀವಲ್ಲ, ಸೋಯಾ ಪ್ರೋಟೀನ್ ಐಸೋಲೇಟ್ ಅಂತ ಹೇಳಿದ್ದೀನಲ್ಲ, ಅದು ನಿಮಗೆ ಫಾರ್ಮುಲಾ 1 ಅಂತ ಬರ್ತದೆ. ದಿಸ್ ಈಸ್ ದ ಓನ್ಲಿ ಕಂಪನಿ ಟುಡೇ ವಿಚ್ ಈಸ್ 26 ಇಯರ್ಸ್ ಓಲ್ಡ್ ಆಲ್ಮೋಸ್ಟ್, ಆ್ಯಂಡ್ ವಿ ಆರ್ ಇನ್ 60 ಕಂಟ್ರೀಸ್. 60 ದೇಶದಲ್ಲಿ ನಾವು ಮುಂದುವರೆದಿದ್ವಿ. ಇಂಡಿಯಾನಲ್ಲಿ ನಾವು ಬಂದು ಒಂದು 6 ವರ್ಷದಿಂದ ಮುಂದುವರೆದಿದ್ದೀವಿ. ಈಗ ಈ ಪ್ರೋಗ್ರಾಮಲ್ಲಿ ನಮಗೆ ಸೋಯಾ ಪ್ರೋಟೀನು, ಸಾಕಷ್ಟು ವೈಟಮಿನ್ಸು, ಸಾಕಷ್ಟು ಮಿನರಲ್ಸು, ಫೈಬರು ಎಲ್ಲ ಸಿಗುತ್ತದೆ. ಈ ಪ್ರಾಡಕ್ಟ್ನ ನಾವು ಯೂಸ್ ಮಾಡಿನೇ, ನಾನು ಹೇಳಿದ್ನಲ್ಲ ನಿಮಗೆ 18 ಕಿಲೋ ಕಲ್ಕೊಂಡಿದ್ದೀನಿ ಅಂತ, ಅದು ಈ ಪ್ರಾಡಕ್ಟಿಂದಲೇ ಬಂದಿದ್ದೀನಿ. ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ, ಈ CD ನಿಮ್ಗೆ ಯಾರು ಕೊಟ್ಟಿದ್ದಾರೋ ಅವ್ರ ಹತ್ರ ಹೋಗಿದರೆ ಅವರು ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ. ಹರ್ಬಲ್ ಲೈಫ್ ಅಂದರೆ ಏನು ಅನ್ನೋದು ನಿಮಗೆ ಹೇಳ್ತೀವಿ. ಈಗ ಚಾರ್ಟ್ ಮೇಲೆ ನಿಮಗೆ ಒಂದು ಸರ್ಕಲ್ ಕಾಣ್ತಾ ಇದೆ. ಈ ಸರ್ಕಲ್ ನಾವು ತಿಂತಾ ಇರೋ ಊಟದು ಒಂದು 100 ಗ್ರಾಮ್ ಊಟ ದಿವಸ ತಿಂತೀವಿ ಅಂತ ಇಟ್ಕೊಳ್ಳಿ. ಊಟ ಯಾತಕ್ಕೆ ಮಾಡ್ತೀವಿ ನಮಗೆಲ್ಲ ಗೊತ್ತಾಯ್ತಲ್ಲ, ಸತ್ವಾಂಶಗಳು ಸಿಗ್ತದೆ ಅಂತ ಮಾಡ್ತೀವಿ. ಸತ್ವಾಂಶಗಳು ಎಷ್ಟು ಸಿಗ್ತಾ ಇದೆ ಇವಾಗ? ಈ ಒಂದು 100 ಗ್ರಾಮ್ ಸರ್ಕಲಲ್ಲಿ ನಮಗೆ ಚಿಕ್ಕ ಸರ್ಕಲ್ ಒಂದು ಬಂತಲ್ಲ, ಆ ಚಿಕ್ಕ ಸರ್ಕಲ್ ಅಷ್ಟು 1 ಗ್ರಾಮ್ ಅಷ್ಟು ಮಾತ್ರ ನಮಗೆ ಸಿಗ್ತಾ ಇರೋದು. ಹಿಂದಿನ ಕಾಲದಲ್ಲಿ 100 ಗ್ರಾಮ್ ಊಟದಲ್ಲಿ 20 ಇಂದ 30 ಗ್ರಾಮ್ವರೆಗೂ ಸತ್ವಾಂಶಗಳು ಸಿಗ್ತಾ ಇತ್ತು. ಈಗ ಅಬ್ಬಬ್ಬ ಅಂದರೆ 1 ಗ್ರಾಮ್ ಸಿಗೋದು ಕಷ್ಟ ಆಗಿದೆ. ನಾವು ಈ 1 ಗ್ರಾಮ್ಗೋಸ್ಕರ 99 ಗ್ರಾಮ್ ಎಕ್ಸ್ಟ್ರಾ ತಿಂತಾ ಇದ್ವಿ. ಅದು ನಮಗೆ ಅರ್ಥ ಆಗಬೇಕಾಗಿರೋ ವಿಷಯ. ಅದಕ್ಕಾಗಿ 60 ಇರಬೇಕಾಗಿರೋರು 70 ಆಗ್ತಿದ್ದಾರೆ, 70 ಇರಬೇಕಾಗಿರೋರು 80 ಆಗ್ತಿದ್ದಾರೆ, 80 ಇರಬೇಕಾಗಿರೋರು 90 ಆಗ್ತಿದ್ದಾರೆ. ನಾವೇನು ಮಾಡ್ತೀವಿ, ಹರ್ಬಲ್ ಲೈಫ್ ಅನ್ನೋ ಕಂಪನಿದವ್ರು ಏನು ಮಾಡ್ತಾರೆ ಅಂದರೆ, ಈ 1 ಗ್ರಾಮ್ನ ಮಜ್ಜಿಗೆನಲ್ಲಿ ಬೆಣ್ಣೆ ತೆಗಿತೀವಲ್ಲ, ಆ ರೀತಿ ಮಾಮೂಲಿ ಊಟದಿಂದ ಈ 1 ಗ್ರಾಮ್ನ ಸೆಪರೇಟಾಗಿ ತೆಗೆದು ನಿಮಗೆ ಒಂದು ಪೌಡರ್ ರೂಪದಲ್ಲಿ, ಒಂದು ಟ್ಯಾಬ್ಲೆಟ್ ರೂಪದಲ್ಲಿ ಕೊಡ್ತಾರೆ. ಈ ಪೌಡರು ಟ್ಯಾಬ್ಲೆಟು ನಿಮಗೆ ದೇಹಕ್ಕೆ ಬೇಕಾಗಿರೋ ಎಲ್ಲ ಸತ್ವಾಂಶಗಳು ಪರಿಪೂರ್ಣವಾಗಿ ಪ್ಯೂರೆಸ್ಟ್ ಫಾರ್ಮಲ್ಲಿ ನಿಮಗೆ ಸಿಗುತ್ತೆ. ಈಗ ಈ ಪೌಡರ್ದಿಂದ ನಿಮಗೆ ಆ ದೇಹಕ್ಕೆ ಬೇಕಾಗಿರೋ ಸತ್ವಾಂಶಗಳಲ್ಲಿ 1 ಗ್ರಾಮ್ ಪ್ಯೂರೆಸ್ಟ್ ಫಾರ್ಮಲ್ಲಿ ಸಿಗ್ಬಿಡ್ತದಲ್ಲ, 99 ಗ್ರಾಮ್ ತಿನ್ನೋ ಜಾಗದಲ್ಲಿ 40 ಗ್ರಾಮ್ ಮಾಡಿ ಅದನ್ನು ನೀವು ಅರ್ಧ ಕಿಲೋಯಿಂದ 1 ಕಿಲೋ ಒಂದು ವಾರಕ್ಕೆ ಕಡಿಮೆ ಹಾಕೋಕ್ಕೆ ಆಸ್ಕಾರ ಉಂಟು. ಈ ಕಾನ್ಸೆಪ್ಟ್ನ ನಾವು ಇಂಗ್ಲೀಷಲ್ಲಿ ಪಾರ್ಷಲ್ ಮೀಲ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಲೆಟಸ್ ಸೇ ಯಾರಾದರೂ ಒಂದು 4 ಇಡ್ಲಿ ತಿಂತಿದ್ದಾರೆ ಒಂದೊತ್ತು ಊಟಕ್ಕೆ ಅಂತ ಇಟ್ಕೊಳ್ಳಿ. 4 ಇಡ್ಲಿ ಜಾಗದ ಬದಲು 2 ಇಡ್ಲಿ ತೊಗೊಳ್ಳಿ, 2 ಚಮಚ ಇದು ತೊಗೊಳ್ಳಿ. ಆ ರೀತಿ ವರ್ಕ್ ಆಗುತ್ತೆ. ಆಸ್ ಅನ್ ಎಕ್ಸಾಂಪಲ್, ಒಂದು ಉದಾಹರಣೆವಾಗಿ ತೊಗೊಂಡ್ರೆ 3 ಸ್ಪೂನ್ಸ್ ಆಫ್ ದಿಸ್ ಆ್ಯಂಡ್ ಕಪಲ್ ಆಫ್ ನಾರ್ಮಲ್ ಮೀಲ್ಸ್. ಪಾರ್ಷಲ್ ಮೀಲ್ ರೀಪ್ಲೇಸ್ಮೆಂಟ್ ಇಸ್ ದ ಕಾನ್ಸೆಪ್ಟ್. ಸೊ ನಾವೇನು ಮಾಡ್ತಾ ಇದ್ವಿ, ದೇಹಕ್ಕೆ ಬೇಕಾಗಿರೋದೆಲ್ಲ ಈ ಪೌಡರಿಂದ ನಮಗೆ ಸಿಗ್ತಾ ಇದೆ, ಈ ಟ್ಯಾಬ್ಲೆಟಿಂದ ನಮಗೆ ಸಿಗ್ತಾ ಇದೆ. ಪ್ಲಸ್ ನಮಗೆ ಏನೇನು ಬೇಕಾಗಿಲ್ದಿರೋ ಕ್ಯಾಲರೀಸ್ ಇದೆಯೋ ಅದೆಲ್ಲ ನಮಗೆ 100 ಗ್ರಾಮನ್ನು 40 ಗ್ರಾಮ್ ಮಾಡಿದೆಲ್ಲ ಅದರಿಂದ ಕಮ್ಮಿ ಆಗ್ತಾ ಇದೆ. ಸೊ ನಾವು ಫಸ್ಟಲ್ಲಿ ಮಾಮೂಲಿ ಊಟ, ಎಕ್ಸಸೈಸ್ ಡೆಫಿಷಿಯನ್ಸೀಸ್ ಎಲ್ಲ ತೋರಿಸಿದ್ವಲ್ಲ, ಅದನ್ನು ನಾವು ಈಗ ರಿವರ್ಸ್ ಮಾಡ್ತಾ ಇದ್ದಂಗೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ, ಈ CD ಯಾರು ಕೊಟ್ಟಿದ್ದಾರೋ ನಿಮಗೆ ಅವ್ರ ಹತ್ರ ಹೋಗಿ ಮಾತಾಡಿ. ಅವ್ರ ಹತ್ರ ನೀವು ಪರಿಪೂರ್ಣವಾಗಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು, ಇನ್ನೇನಾದರೂ ನಿಮಗೆ ವಿಷಯಗಳು ಅರ್ಥ ಆಗದೆ ಇರೋದಾಗೆ ಅವರು ನಿಮ್ಮನ್ನು ನಮ್ಮ ಹತ್ರ ಕರ್ಕೊಂಡು ಬರ್ತಾರೆ ಅಥವಾ ನಮ್ಮ ಹತ್ರ ಮಾತಾಡಿಸ್ತಾರೆ. ನಿಮಗೆಲ್ಲ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಒಂದು ಯೋಚನೆ ಮಾಡಿ, ಜೀವನ ಪೂರ್ತಿ ಕಾಲದಲ್ಲಿ ನಾವೆಲ್ಲ ಹಣ ದುಡಿಯೋಕ್ಕೆ ಆರೋಗ್ಯನ ಖಾತರೆ ಮಾಡೋದಿಲ್ಲ. ನಮಗೆ ಅನಾರೋಗ್ಯ ಬರುವಷ್ಟರಲ್ಲಿ ಈ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಒಂದೊಂದು ಸಲ ಸಾಕಾಗಲ್ಲ ಆರೋಗ್ಯನ ವಾಪಸ್ ತರಿಸ್ಕೊಳ್ಳೋಕ್ಕೆ. ಏನು ಮಾಡ್ತೀರಾ ದುಡ್ಡು ಇಟ್ಕೊಂಡು, ಯಾವಾಗ ಆರೋಗ್ಯ ಇಲ್ಲ ಅಂದರೆ ಅನುಭವಿಸೋಕ್ಕೆ ಅನ್ನೋದು ಮುಖ್ಯ ವಿಷಯ ನಾವು ಹೇಳೋದು. ಸಂಸ್ಕೃತದಲ್ಲಿ ನಾವು ಒಂದು ಗಾದೆ ಹೇಳ್ತೀವಿ,
ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳ್ತೀವಿ. ಧರ್ಮವನ್ನು ಸಾಧಿಸಬೇಕಾದ್ರೆ ಶರೀರನೇ ಒಂದು ಮಾಧ್ಯಮ. ಆ ಶರೀರನೇ ಒಂದು ಮಾಧ್ಯಮ ಅಂತ ಅನ್ಕೊಳ್ಳುವಾಗ ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡಿಲ್ದಿದ್ರೆ ಧರ್ಮನ ಹೇಗೆ ಸಾಧಿಸಿದ್ದೀರಾ? ನಾವು ಈ ಕ್ಯಾಸೆಟ್ ಮೂಲಕ ನಾವು ನಿಮಗೆ ಹೇಳೋದು ಒಂದೇ ವಿಷಯ, ಆರೋಗ್ಯನ ಕಾಪಾಡಿಸಿ, ಧನ ಬೆಳೆಸಿ, ಜೀವನದಲ್ಲಿ ಮುಂದುವರಿರಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಡೇ. ಗಾಡ್ ಬ್ಲೆಸ್.